ಇವತ್ತು ಕ್ಯಾನ್ಸಲ್ ಕಲ್ಚರ್ ಅಂತ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಇದು ಸಾಮಾನ್ಯವಾಗಿ ಅಮೆರಿಕ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ಇದನ್ನ ನಾವು ತುಂಬಾ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, ನಿಮಗೆ ಯಾರೋ ಒಂದು ವ್ಯಕ್ತಿ ಬಳಸಿದಂತಹ ಭಾಷೆ ಅಥವಾ ಅವನು ಹಿಂದೆಂದಾದರೂ ಮಾಡಿದಂತಹ ಟ್ವೀಟ್ ಆಗ್ಲಿ ಅಥವಾ ಜೋಕ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ನಿಮಗೆ ಈ ಕಾಲಕ್ಕೆ ಅಥವಾ ಈ ಕಾಲಘಟ್ಟದಲ್ಲಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ನೀವು ಪರಿಗಣಿಸಿ ಆ ವ್ಯಕ್ತಿ ಮಾಡಿರುವಂತಹ ಕೆಲಸಗಳನ್ನ, ಅವನು ಮಾಡಿರುವಂತಹ ಹಿಂದಿನ ಸಾಧನೆಗಳನ್ನೆಲ್ಲ ಅಲ್ಲಗೆಳೆದು ಅವನ್ನ ಒಂದು ಕಡೆ ಹಾಕಿ ಅವನ್ನ ಸಮಾಜದಿಂದ ಒಂದು ರೀತಿಯಲ್ಲಿ ಬಹಿಷ್ಕಾರ ಮಾಡೋದು ಕ್ಯಾನ್ಸಲ್ ಕಲ್ಚರ್ ಅನ್ನೋ ಒಂದು ಟ್ರೆಂಡ್. ಈ ಕ್ಯಾನ್ಸಲೇಷನ್ ಆಗೋದು ಸಾಮಾನ್ಯ ಈ ಮನುಷ್ಯನ್ನ ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಕ್ಯಾನ್ಸಲ್ ಕಲ್ಚರ್ ಆಗೋದು ಯೂಶಲಿ ಸೋಷಿಯಲ್ ಮೀಡಿಯಾ ಇಂದ ಆಗತ್ತೆ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಟ್ಟು ನಾವು ಮುಂದಿನ ಮಾತುಕತೆಗೆ ಇಳಿಯೋಣ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವ್ದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾದ್ರು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಒಂದ್ಸಲಿ ಇದ್ರ ಹೆಸರು ಮರ್ತೋಗಿದೆ, ಬಟ್ ಅಮೆರಿಕಾದ ಒಂದು ಯೂನಿವರ್ಸಿಟಿ ಹತ್ರ ಒಂದು ಬೇಕರಿ ಇತ್ತು. ಆ ಬೇಕರಿ ಸರಿಸುಮಾರು 100-120 ವರ್ಷ ಹಳೆ ಬೇಕರಿ. ಆ ಬೇಕರಿಗೂ ಯೂನಿವರ್ಸಿಟಿಗೂ ತುಂಬಾ ತೀವ್ರವಾದ ನಿಕಟವಾದ ನಂಟಿತ್ತು. ಒಂದ್ಸಲಿ ಆ ಬೇಕರಿಯಲ್ಲಿ ಯಾರೋ ಒಬ್ಬ ಆಫ್ರೋ ಅಮೆರಿಕನ್ ವಿದ್ಯಾರ್ಥಿ ವೈನ್ ಕದಿಯಕ್ಕೆ ಹೋದಾಗ ಅವನ್ನ ಹಿಡಿಯಕ್ ಹೋದ್ರು ಬೇಕರಿಯವರು. ಅವನು ಬೇಕರಿಯಿಂದ ತಪ್ಪಿಸ್ಕೊಂಡು ಓಡೋದ. ಆಗ ತಪ್ಪಿಸ್ಕೊಂಡು ಓಡೋದಾಗ ಪೊಲೀಸರನ್ನ ಕರೆದ್ರು. ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ನ್ಯೂಸ್ ಹೆಂಗೆ ಹಬ್ತು ಅಂದ್ರೆ, ಆ ಬೇಕರಿಯವರು ಅವನು ಆಫ್ರೋ ಅಮೆರಿಕನ್ ಆಗಿದ್ದ ಅನ್ನೋ ಒಂದೇ ಕಾರಣಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ರು ಅಥವಾ ಅವನ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಸುದ್ದಿ ಹಬ್ಬಿ, ಆ ಸುದ್ದಿಯಿಂದ ಆ ಪೂರ್ತಿ ಯೂನಿವರ್ಸಿಟಿಗೂ ಮತ್ತು ಬೇಕರಿಗೂ ಇದ್ದ 130 ವರ್ಷದ ನಂಟು ಕಟ್ ಆಗಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಆ ಬೇಕರಿನ ಬಾಯ್ಕಾಟ್ ಅಂತ ಮಾಡಿದ್ರು. ಅದಾದ್ಮೇಲೆ ಕೇಸ್ ಕೋರ್ಟ್ ಹೋದಾಗ ಅವನು ಒಪ್ಕೊಂಡ, ಇಲ್ಲ ಅವ್ರು ಏನು ಹಂಗ ಮಾಡ್ಲಿಲ್ಲ, ನನ್ಗೇನು ಅವರು ರೇಸಿಸ್ಟ್ ಅಂತಾನು ಕರ್ದಿಲ್ಲ, ಅವ್ರು ನನ್ನ ಏನು ಇನ್ಸಲ್ಟ್ ಕೂಡ ಮಾಡ್ಲಿಲ್ಲ, ಆದ್ರೆ ಆಗಿದ್ದಿಷ್ಟೇ ಅಂತ ಅವನು ನಿಜ ಒಪ್ಕೊಂಡ. ಆ ನಿಜ ಒಪ್ಕೊಂಡ್ಮೇಲೆ ಇವರು ಕೇಸ್ ಯೂನಿವರ್ಸಿಟಿ ಮೇಲೆ ಬೇಕರಿ ಅವ್ರ ಕೇಸ್ ಹಾಕಿ $44 ಮಿಲಿಯನ್ ಫೈನ್ ಕೊಟ್ಟಿದ್ದಾರೆ. ಇದು ಕ್ಯಾನ್ಸಲ್ ಕಲ್ಚರ್ನ ಒಂದು ಸಣ್ಣ ಉದಾಹರಣೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಆಗಿರೋದು. ಸೊ ಆಸ್ ಯೂಶುವಲ್ ಸುಪ್ರೀತ್ ಮತ್ತೆ ವಾಸುಕಿ ಇದ್ದಾರೆ. ಸುಪ್ರೀತ್, ನಾವು ಇದನ್ನ ಪ್ರೀ ಡಿಸ್ಕಷನ್ ಅಂತ 1 hour ಡಿಸ್ಕಷನ್ ಮಾಡಿದೀವಿ. ಕ್ಯಾನ್ಸಲ್ ಕಲ್ಚರ್ ಯೂನಿವರ್ಸಿಟಿನಲ್ಲಿ ಯಾಕೆ ಹೇಗೆ ಶುರುವಾಯ್ತು,
ಯಾಕೆ ಯೂನಿವರ್ಸಿಟಿಯಿಂದ ಮೊದಲು ಕ್ಯಾನ್ಸಲ್ ಕಲ್ಚರ್ ಅನ್ನೋ ಇದು ಸ್ಟಾರ್ಟ್ ಆಗಿದೆ? ಕ್ಯಾನ್ ಯು ಜಸ್ಟ್ ಟಾಕ್ ಅಬೌಟ್ ದಟ್? ಸೊ ಕ್ಯಾನ್ಸಲ್ ಕಲ್ಚರ್ ವರ್ಡ್, ಎಕ್ಸಾಕ್ಟ್ ವರ್ಡ್ ಏನಕ್ಕೆ ಹೆಂಗೆ ಬಳಕೆಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ, ಅದು ಲಿಬರಲ್ ಯೂನಿವರ್ಸಿಟಿಗಳಂತೇನಿದೆ ಅದರಲ್ಲಿ ಶುರುವಾಗಿರೋದು ಅಂತ ಐಡೆಂಟಿಫೈ ಮಾಡ್ತಾರೆ. ಅದು ಆಕ್ಚುಲಿ ಈ ಸೋಷಿಯಲ್ ಫಿನಾಮಿನಾ ಎಲ್ಲ ಹಿಂಗೆ ಅಲ್ವಾ, ದೇರ್ ವಿಲ್ ಬಿ ಸಮಥಿಂಗ್, ಅದಕ್ಕೆ ಜನ ಅಬ್ಸರ್ವ್ ಮಾಡಿ ದೇ ಸಿ ಅ ಪ್ಯಾಟರ್ನ್ ಅಂಡ್ ದೆನ್ ಗಿವ್ ಇಟ್ ಅ ನೇಮ್. ಸೊ ಹಂಗಾಗಿ ಯು ಹ್ಯಾವ್ ಟು ಸಿ ಯಾಕೆ ನೇಮ್ ಬಂತು. ಯಾಕಂದ್ರೆ ಇವೆಲ್ಲ ಔಟ್ ಆಫ್ ದ ಬ್ಲೂ ಬಂದಿರೋ ಫಿನಾಮಿನಾಗಳಲ್ಲ. ಕೆಲವು ನಮಗೆ ಹಿಂದೆ ರಿಲಿಜಿಯಸ್ ಫಂಡಮೆಂಟಲಿಸ್ಟ್ಗಳು ಸೆನ್ಸರ್ ಮಾಡ್ತಾ ಇದ್ರು. ಅವರಿಗೆ ಇಷ್ಟ ಇಲ್ಲದ ಗೆಲಿಲಿಯೋ, ಅವನ್ ಜಸ್ಟ್ ಬಿಕಾಸ್ ಹಿ ಸೆಡ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ, ಅದು ಇಟ್ ವಾಸ್ ಅಗೇನೆಸ್ಟ್ ಚರ್ಚ್ ಒಪಿನಿಯನ್ ದಟ್ ಅರ್ತ್ ಇಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್, ನಮ್ಮ ಭೂಮಿ ಇಡೀ ವಿಶ್ವದ ಕೇಂದ್ರ ಅಂತ ಅವ್ರು ನಂಬ್ಕೊಂಡಿದ್ದು. ಹಂಗಾಗಿ ಅವನಿಗೆ ಪನಿಷ್ ಮಾಡಿ ಅದೆಲ್ಲ, ಲೈಕ್ ದೇರ್ ಈಸ್ ದಟ್ ಅಪ್ರೆಷನ್, ಸೆನ್ಸರ್ಶಿಪ್, ಯೂಸ್ ಆಫ್ ಪವರ್, ಅದೆಲ್ಲ ಇದೆ. ಬಟ್ ಇದು ಕ್ಯಾನ್ಸಲ್ ಕಲ್ಚರ್ ಯುನೀಕ್, ಯಾಕಂದ್ರೆ ಅದಕ್ಕೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಒಂದು, ಇದು ಯೂನಿವರ್ಸಿಟಿಗಳಲ್ಲಿ ಜಾಸ್ತಿ ನೋಡ್ತಾ ಇದ್ರು. ಆಮೇಲೆ ಆ ವರ್ಡ್ ಹೆಂಗ್ ಬಂತು ಅಂದ್ರೆ, ಟಿವಿ ಶೋಗಳು ನಡೆಯುತ್ತಲ್ಲ, ಈಗ ಅಮೆರಿಕನ್ ಟಿವಿ ಶೋಗಳಲ್ಲಿ ನೆಟ್ವರ್ಕ್ಗಳು ಕೆಲವೊಂದು ಶೋಗಳನ್ನ ಸ್ಪಾನ್ಸರ್ ಮಾಡ್ತವೆ. ಅಂದ್ರೆ ಒಂದು ಸೀರೀಸ್ ಕೊಡಿ ಅಂತ ತಗೊಳ್ತವೆ, ರನ್ ಮಾಡ್ತಾರೆ. ಪಾಪ್ಯುಲಾರಿಟಿ ಇಲ್ಲ, ಜನರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಂಗೆ ಆ ವರ್ಡ್ ಬಂದಿದ್ದು, ಲೈಕ್ ದ ಶೋ ಗಾಟ್ ಕ್ಯಾನ್ಸಲ್ಡ್. ಅಲ್ಲಿ ಕೆಲವೊಂದ್ ಸತಿ ಏನ್ ಮಾಡ್ತಾ ಇದ್ರು, ಜನ ಆಕ್ಟಿವಿಸ್ಟ್ಗಳು ಶೋಗಳನ್ನ ಕ್ಯಾನ್ಸಲ್ ಮಾಡಿಸ್ತಾ ಇದ್ರು. ಅಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಥವಾ ಏನಾದ್ರು ಅದರಲ್ಲಿ ಅಫೆನ್ಸಿವ್ ಕಂಟೆಂಟ್ ಇತ್ತು ಅಂದ್ರೆ ಅವರೆಲ್ಲ ಕ್ಯಾಂಪೇನ್ ಮಾಡಿ ದೇವರ್ ಲಾಬಿಯಿಂಗ್, ಕ್ಯಾಂಪೇನಿಂಗ್ ಟು ಗೆಟ್ ದಟ್ ಶೋ ಕ್ಯಾನ್ಸಲ್ಡ್. ಸೊ ಹಂಗೆ ಇದ್ದಿದ್ ವರ್ಡ್ ನ ದೇ ಜಸ್ಟ್ ದೇ ಆರ್ ಯೂಸಿಂಗ್ ಇಟ್ ಫಾರ್ ದಿಸ್ ನ್ಯೂ ಫಿನಾಮಿನಾ. ಅಮೆರಿಕನ್ ಯೂನಿವರ್ಸಿಟಿಗಳು ಆಗ್ತಾ ಇರೋ ಫಿನಾಮಿನಾನ್ಗೆ ಯೂಸ್ ಮಾಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಇವಾಗ ಯೂಶಲಿ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ, ನಮ್ಮ ಇಂಡಿಯಾದಲ್ಲೂ ಆಗುತ್ತೆ, ಈಗ ಹೊಸ ವರ್ಷದ್ದು ಸ್ಟೂಡೆಂಟ್ಸ್ ಶುರು ಆಗ್ತಾರಲ್ಲ, ಅವರಿಗೆ ಏನಂತಾರೆ ಅದಕ್ಕೆ, ಈ ವೆಲ್ಕಮ್ ಮಾಡೋದಕ್ಕೆ ಹೊಸ ಯೂನಿವರ್ಸಿಟಿಗಳಿಗೆ ಕೆಲವೊಬ್ರನ್ನ ಅಚೀವರ್ಸ್ ನ ಕರೆಸ್ಬಿಟ್ಟು ಸ್ಪೀಚ್ ಕೊಡ್ತಾರೆ. ಅವರು ಟಿಪಿಕಲಿ ಫೇಮಸ್ ಇರ್ತಾರೆ, ಯಾವ್ದಾದ್ರು ಫೀಲ್ಡ್ ಅಲ್ಲಿ ಏನಾದ್ರು ಅಚೀವ್ ಮಾಡಿರೋಂಥವ್ರ ಹತ್ರ ಸ್ಪೀಚ್ ಇರುತ್ತೆ. ಹಂಗೆ ಕರೆಸ್ಬಿಟ್ಟು ಆಮೇಲೆ ಸ್ಟೂಡೆಂಟ್ಸ್ ವಿಲ್ ಸೇ, ಇವನು ಹಿಂಗೆ ಕರ್ಸಿದೀರಾ, ಇವನು ಆ ವರ್ಷ ಏನೋ ಒಂದು ಹೇಳಿದ್ದ, ಅದು ಅಗೇನೆಸ್ಟ್ ದಿಸ್ ಪ್ರೊಟೆಕ್ಟೆಡ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಅವನು ಆಫ್ರಿಕನ್ ಅಮೆರಿಕನ್ಸ್ ಅಗೇನೆಸ್ಟ್ ಏನೋ ಒಂದು ಕಮೆಂಟ್ ಮಾಡಿದ್ದ, ಆಮೇಲೆ ಹೋಮೋಸೆಕ್ಷುವಲ್ಸ್ ಅಗೇನೆಸ್ಟ್ ಏನೋ ಕಮೆಂಟ್ ಮಾಡಿದ್ದ. ಸೊ ದಟ್ ಈಸ್ ಎನಫ್ ಟು ಕ್ಯಾನ್ಸಲ್ ದಮ್. ಅಂದ್ರೆ ಅವ್ರನ್ನ ಅಲ್ಲಿ ಕರ್ದಿದ್ದು, ಮಾತಾಡೋದಕ್ಕೆ ಅಂತ ಕರ್ದಿದ್ದವ್ರನ್ನ ದೇ ವಿಲ್ ಕ್ಯಾನ್ಸಲ್, ದೇ ವಿಲ್ ಡಿ ಪ್ಲಾಟ್ಫಾರ್ಮ್, ದೇ ವಿಲ್ ಅವ್ರನ್ನ ಇನ್ವೈಟ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಿಂಗೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೆ, ಇಟ್ಸ್ ನಾಟ್ ಅಬೌಟ್ ಕೌಂಟರಿಂಗ್ ದಟ್ ಒಪಿನಿಯನ್. ಅವ್ರನ್ನ ಕರೆದ್ಬಿಟ್ಟು ನೀವ್ ಈ ತರ ಹೇಳಿದ್ರಿ, ಇಟ್ಸ್ ರಾಂಗ್ ಅಂತ, ಇಟ್ಸ್ ನಾಟ್ ದಟ್ ಡಿಬೇಟ್. ಯು ಜಸ್ಟ್ ವಾಂಟ್ ದೆಮ್ ನಾಟ್ ಟು ಬಿ ಅರೌಂಡ್. ಸೊ ಆ ತರದ ಕಲ್ಚರ್ ಅಮೆರಿಕನ್ ಯೂನಿವರ್ಸಿಟೀಸ್ ಅಲ್ಲಿ ಕಾಣಿಸಿದೆ, ಅದನ್ನ ಕ್ಯಾನ್ಸಲ್ ಕಲ್ಚರ್ ಅಂತ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಇನ್ನೊಂದು ವೆರಿ ನಿಯರ್ ಎಕ್ಸಾಂಪಲ್ ಅಂದ್ರೆ, ಬಹುಶಃ ನಾವು ಗಾಂಧೀಜಿ ಸ್ಟ್ಯಾಚ್ಯೂಸ್ ಘಾನಾ ಯೂನಿವರ್ಸಿಟಿಯಿಂದ ಅದನ್ನ ತೆಗೆದುಹಾಕಿದ್ರು ಅನ್ನೋದಕ್ಕೆ ಒಂದು, ಬಹುಶಃ ಅದು ದಟ್ ಈಸ್ ಅ ಸ್ಯಾಂಪಲ್ ಅಂತ ಅನ್ಸುತ್ತೆ. ಯಾಕೆಂದ್ರೆ 1920s ಅಲ್ಲೋ 1913 ಅಲ್ಲೋ ಗಾಂಧೀಜಿ ಒಬ್ಬ 30 ಯುವಕ ಆಗಿದ್ದಾಗ ಅವನು ಆಫ್ರಿಕನ್ಸ್ ಮೇಲೆ ಒಂದಷ್ಟು ಹೇಳಿಕೆಗಳನ್ನ ನಿರ್ಧರಿಸಿ, ಅವನು ಮಹಾತ್ಮ ಗಾಂಧಿ ಕೂಡ ರೇಸಿಸ್ಟ್ ಅನ್ನೋ ಒಂದು ಆಧಾರದ ಮೇಲೆ ಅವನ್ ಸ್ಟ್ಯಾಚ್ಯೂಸ್ ನ ಯೂನಿವರ್ಸಿಟೀಸ್ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅದನ್ನ ತೆಗ್ದಾಕಿದ್ರು. ಆದ್ರೆ ಮಜಾ ಅಂದ್ರೆ, ಮಾರ್ಟಿನ್ ಲೂಥರ್ ಕಿಂಗ್ ಆಗ್ಲಿ, ನೆಲ್ಸನ್ ಮಂಡೇಲಾ ಆಗ್ಲಿ, ನಮ್ಗೆ ಗಾಂಧೀಜಿಯಿಂದಾನೇ ಪ್ರೇರೇಪಣೆ ಬಂದು ನಾವು ಹೋರಾಟ ಮಾಡಿದ್ದು ಅಂತ ಹೇಳಿದ್ದು ಮ್ಯಾಟರ್ ಆಗ್ಲಿಲ್ಲ. ಅವನು ಮಿಕ್ಕಿದ ಪೊಲಿಟಿಕಲ್ ಸ್ಟಾನ್ಸ್ ಏನೇನಿತ್ತು ಅಂದ್ರೆ, ಅವನು ಶೋಷಿತ ವರ್ಗವ್ರ ಮೇಲೆ ಇದು ಹೋರಾಟ, ಅದೆಲ್ಲ ಏನು ಪರಿಗಣನೆಗೆ ಬರ್ಲಿಲ್ಲ. ಇಂಡಿಪೆಂಡೆನ್ಸ್ ಫ್ರೀಡಮ್ ಸ್ಟ್ರಗಲ್ ಏನು ಬರ್ಲಿಲ್ಲ. ಜಸ್ಟ್ ಅದು ಸ್ಟ್ಯಾಚ್ಯೂನ ತೆಗ್ದಾಕ್ಬಿಟ್ರು. ಐ ಥಿಂಕ್ ಅದು ಒಂದು ಸಣ್ಣ ಉದಾಹರಣೆ, ನಮ್ಗೆ ಅರ್ಥ ಆಗುವಷ್ಟು ಈಸಿ ಮಟ್ಟದಲ್ಲಿರೋ ಉದಾಹರಣೆ ಅಂತ ನಂಗೆ ಇವಾಗ ಅನಿಸ್ತು. ಸೊ ಐ ಥಿಂಕ್ ದಟ್ ಅ ಗುಡ್ ಎಕ್ಸಾಂಪಲ್ ಆಫ್ ಕ್ಯಾನ್ಸಲ್ ಕಲ್ಚರ್. ಅದೇ, ಅದು ಯೂನಿವರ್ಸಿಟಿಗಳಲ್ಲಿ ಅಬ್ಸರ್ವ್ ಮಾಡಿದ್ದಕ್ಕೆ ಕಾರಣ ಏನು ಅಂದ್ರೆ,
ಟಿಪಿಕಲಿ ಈ ಯೂನಿವರ್ಸಿಟಿಗಳು ಇದು ತುಂಬಾ ಈಗ ಸ್ಟೆಮ್ ಬ್ರಾಂಚಸ್ ಇದೆಯಲ್ಲ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್, ಇದ್ರಲ್ಲಿ ಇದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. ಇದು ಜಾಸ್ತಿ ಕಾಣಿಸ್ಕೊಂಡಿರೋದು ಹ್ಯುಮ್ಯಾನಿಟೀಸ್ ಅಲ್ಲಿ. ಈ ಸೋಶಿಯಾಲಜಿ, ಹಿಸ್ಟ್ರಿ ಆ ತರದಿರುತ್ತಲ್ಲ, ಆ ಹ್ಯುಮ್ಯಾನಿಟೀಸ್ ಇದರಲ್ಲಿ ತುಂಬಾ ಕಾಣಿಸ್ಕೊಂಡಿರೋದು. ಆಮೇಲೆ ಸೋಷಿಯಲ್ ಜಸ್ಟಿಸ್ ಅಂತವೆಲ್ಲ ಕಾನ್ಸೆಪ್ಟ್ಗಳು ಅಲ್ಲೇನೆ ತುಂಬಾ ಜಾಸ್ತಿ ಆಗಿರೋದು. ಅದು ಏನು ಅಂದ್ರೆ, ಯೂನಿವರ್ಸಿಟಿ ಶುಡ್ ಬಿ ದ ಪ್ಲೇಸ್ ವೇರ್ ನಿಮಗೆ ನಿಮ್ಮ ಲೈಕ್ ಸ್ಟೂಡೆಂಟ್ಸ್ ಮೈಂಡ್ ಶುಡ್ ಬಿ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಐಡಿಯಾಸ್ ಅಂತ. ಅದು ಒರಿಜಿನಲ್ ಈಗ ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಫ್ರೀ ಸ್ಪೀಚ್ ಮೂವ್ಮೆಂಟ್ 60s ಅಲ್ಲಿ 70s ಅಲ್ಲಿ ಆಯ್ತಲ್ಲ, ಅದೆಲ್ಲ ಆಗಿದ್ದು ಇದಕ್ಕೇನೆ. ನಿಮ್ಮ ಮೈಂಡ್ ಫ್ರೀ ಆಗಿರ್ಬೇಕು ಟು ಲೈಕ್ ಥಿಂಕ್ ಅಬೌಟ್ ಎನಿಥಿಂಗ್. ಅವಾಗ ಇದಿದ್ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ, ಗವರ್ಮೆಂಟ್ ಶುಡ್ ನಾಟ್ ಕಂಟ್ರೋಲ್ ವಾಟ್ ಯು ಥಿಂಕ್. ಅವಾಗ ಈ ವಿಯಟ್ನಾಂ ವಾರ್ ಅದ್ರ ಬಗ್ಗೆ ಎಲ್ಲ ಇತ್ತಲ್ಲ, ಅದನ್ನ ಅಪೋಸ್ ಮಾಡಿ ಲೈಕ್ ವಿ ಆರ್ ಫ್ರೀ ಟು ಥಿಂಕ್ ಅಂತ, ಅಂದ್ರೆ ಗವರ್ಮೆಂಟ್ ಶುಡ್ ನಾಟ್ ಕಂಟ್ರೋಲ್ ಅನ್ನೋಂಗಿತ್ತು. ಆಮೇಲೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಮೇನ್ಲಿ ಚರ್ಚ್ ಸೆನ್ಸಾರ್ ಮಾಡಬಾರ್ದು, ವಿ ಶುಡ್ ಹ್ಯಾವ್ ದಟ್ ಫ್ರೀ ಸ್ಪೀಚ್ ಅನ್ನೋದು. ಯೂನಿವರ್ಸಿಟಿಗಳು ಶುಡ್ ಬಿ ದ ಪ್ಲೇಸ್ ವಿಚ್ ವಿಲ್ ಫೋರ್ಸ್ ದಿಸ್ ಫ್ರೀ ಥಿಂಕಿಂಗ್ ಅಂತ ಇದಿದ್ದು. ಆಮೇಲೆ ಇವಾಗ ಏನಾಗ ಹೋಗ್ತಾ ಇದೆ, ಇವಾಗ ನೀವು ಎಕ್ಸಾಂಪಲ್ ಹೇಳಿದ್ರಲ್ಲ, ಗಾಂಧೀಜಿದು ಯಾವ್ದೋ ಒಂದ್ ಐಸೋಲೇಟೆಡ್ ಕೇಸ್ ಇನ್ ಹಿಸ್ ಬಿಗಿನಿಂಗ್ ಇದ್ದಿದ್ದನ್ನ, ದಟ್ ಈಸ್ ಎನಫ್ ಟು ರಿಮೂವ್ ಎವ್ರಿ ಅದರ್ ಕಾಂಟ್ರಿಬ್ಯೂಷನ್ ದಟ್ ಗಾಂಧೀಜಿ ಮೇಡ್ ಟು ಹ್ಯುಮ್ಯಾನಿಟಿ. ಆಮೇಲೆ ಇಟ್ಸ್ ನಾಟ್ ಈವನ್ ಚಾಲೆಂಜಿಂಗ್. ಓಕೆ, ಈಗ ಗಾಂಧೀಜಿ ಅಷ್ಟೆಲ್ಲ ಹೇಳ್ತಿದ್ದಾರೆ, ಬಟ್ ಗಾಂಧೀಜಿನಲ್ಲಿ ಇದೆಲ್ಲ ಫ್ಲಾಸ್ ಇತ್ತು ಅಂತ, ದಟ್ ಕುಡ್ ಬಿ ಗುಡ್ ಥಿಂಗ್ ಟು ಡಿಸ್ಕಸ್. ನೀವು ಒಬ್ಬ ವ್ಯಕ್ತಿನ ಆರಾಧಿಸ್ಬೇಕಿಲ್ಲ, ಯು ಕ್ಯಾನ್ ಕನ್ಸಿಡರ್ ಹಿಮ್ ಆಸ್ ಅ ಹ್ಯೂಮನ್ ಬೀಯಿಂಗ್ ವಿತ್ ಫ್ಲಾಸ್. ಬಟ್ ಅಲ್ಲಿ ನಡೀತಿದ್ದ ಅದಲ್ಲ. ಅಲ್ಲಿ ನಡೆಯೋದೇನು ಅಂದ್ರೆ, ಅವರಿಗೆ ಇಷ್ಟ ಇಲ್ಲದೆ ಇರುವಂತ ಸೋರ್ಸ್ ಇದೆಯಲ್ಲ, ಅಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ವರ್ಡ್ ಇಷ್ಟ ಆಗ್ಲಿಲ್ಲ ಅವ್ರು ಹೇಳಿದ್ದು, ಅಥವಾ ಅವ್ರದ್ದೊಂದು ಐಡಿಯಾ ಇಷ್ಟ ಆಗ್ಲಿಲ್ಲ ಅಂದ್ರೆ, ಯು ಶುಡ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ದ ಎನ್ವಿರಾನ್ಮೆಂಟ್. ಸೇಫ್ ಸ್ಪೇಸ್ ಅನ್ನೋದು ಕೆಲವೊಂದೆಲ್ಲ ಟರ್ಮಿನಾಲಜಿ ಇದೆ ಈ ಕ್ಯಾನ್ಸಲ್ ಕಲ್ಚರಿಗೆ ಅಸೋಸಿಯೇಟೆಡ್. ಇದೊಂದು ಪ್ಯಾಕೇಜ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಹಂಗೆ ಅವನ್ನ ತೆಗೆದು ಬಿಡ್ಬೇಕು ಅಲ್ಲಿಂದ ಅಂತ. ಇಟ್ಸ್ ನಾಟ್ ಇವನ್ ಕೌಂಟರಿಂಗ್. ಯು ಕ್ಯಾನ್ ಕೌಂಟರ್. ಇವಾಗ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಸೇ ವೈ, ಯಾಕೆ ಇಷ್ಟ ಆಗಿಲ್ಲ, ಯು ಕ್ಯಾನ್ ಹ್ಯಾವ್ ಎ ಡಿಬೇಟ್. ಅದಲ್ಲ ಪಾಯಿಂಟ್ ಕ್ಯಾನ್ಸಲ್ದು. ಅವ್ರದ್ದು ಇಟ್ ಶುಡ್ ಜಸ್ಟ್ ಬಿ ರಿಮೂವ್ಡ್. ಆ ಎನ್ವಿರಾನ್ಮೆಂಟ್ ನ ಕ್ಲೀನ್ ಮಾಡ್ಬಿಡ್ಬೇಕು. ಈಗ ಆಕ್ಚುಲಿ ಈಗ ನಾರ್ಮಲ್ ಜಸ್ಟಿಸ್ ಸಿಸ್ಟಮ್ ತಗೊಂಡ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ನಾವು ಜಡ್ಜ್ಮೆಂಟ್ ಕೊಡಲ್ಲ, ಅವನು ಮಾಡಿದ್ದ ಅದೋ ಒಂದು ಆಕ್ಟ್ ಬಗ್ಗೆ ಕೊಡ್ತೀವಿ ಅಲ್ವಾ. ಸೊ ಈಗ ಯಾವುದೋ ಈ ವಿಷಯದಲ್ಲಿ ತಪ್ಪು ಮಾಡಿದಾನೆ, ಆ ತಪ್ಪಿಗೆ ಈ ಶಿಕ್ಷೆ, ಮತ್ತೆ ಆ ಶಿಕ್ಷೆ ಆದ್ಮೇಲೆ ಅವನ್ನ ಮತ್ತೆ ನಾವು ಸಮಾಜದ ಜೊತೆ ಸೇರಿಸ್ಕೋತೀವಿ. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ರಿಫಾರ್ಮೇಟಿವ್ ಇದಲ್ವಾ, ಪನಿಷ್ಮೆಂಟ್. ಸೊ ಅದು ನಾರ್ಮಲ್ ಆಗಿ ಒಂದು ಲೀಗಲ್ ಜಸ್ಟಿಸ್ ಇದರಲ್ಲಿ ಆಗುತ್ತೆ. ಇಲ್ಲಾಂದ್ರೆ ಸುಮಾರು ಸರಿ ತಪ್ಪುಗಳು ಅನ್ನೋದು ಒಂದು ಕಮ್ಯುನಿಟಿ ಲೆವೆಲಲ್ಲಿ ಡಿಟರ್ಮಿನ್ ಆಗುತ್ತೆ. ಅಂದರೆ ಒಂದು ಫ್ಯಾಮಿಲಿಲಿ ಹೆಂಗಾಗ್ಬೋದು, ಅಥವಾ ಒಂದು ಸರೌಂಡಿಂಗ್ ಕಮ್ಯುನಿಟಿಲಿ ಹೆಂಗಾಗುತ್ತೆ, ಅಥವಾ ಇಟ್ ಕುಡ್ ಬಿ ಯುವರ್ ಕಾಲೇಜ್, ಇಟ್ ಕುಡ್ ಬಿ ಯುವರ್ ವರ್ಕ್ ಸ್ಪೇಸ್. ಅಲ್ಲಲ್ಲೇ ಬೇರೆ ಬೇರೆ ರೂಲ್ಗಳಿರುತ್ತೆ. ಮತ್ತು ಅಲ್ಲಿರೋ ತಪ್ಪುಗಳು ನಡೆದ್ರೆ ಅಲ್ಲಿ ವಿತಿನ್ ದಟ್ ಎನ್ವೈರ್ಮೆಂಟ್ ಅದನ್ನು ಸರಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಹೆಂಗೆ ಅಂದರೆ, ಅಲ್ಲಿ ಎಲ್ಲೂ ಜಸ್ಟಿಸ್ ಸಿಕ್ಕಿಲ್ಲ ಅನ್ನೋದನ್ನ ದ ಸೊಸೈಟಿ ಡಿಸೈಡ್ಸ್ ದಟ್ ಓಕೆ, ಈ ವಿಷಯದ ಬಗ್ಗೆ ನಾವು ಇದಕ್ಕೆ ಎನಿವೇ ಜಸ್ಟಿಸ್ ಸಿಗ್ತಾಯಿಲ್ಲ, ಸೊ ಇದಕ್ಕೆ ನಾವು ಜಸ್ಟಿಸ್ ಕೊಟ್ಬಿಡೋಣ. ದಟ್ ಈಸ್ ವೇರ್ ದ ಅಪೀಲ್ ಕಮ್ಸ್ ಫ್ರಮ್. ಆ್ಯಂಡ್ ಆ ಥರ ಆದಾಗ ಮೆನಿ ಥಿಂಗ್ಸ್ ದಟ್ ಡೋಂಟ್ ಹ್ಯಾಪನ್ ಇನ್ ದ ಲೈಕ್ ನಾರ್ಮಲ್ ಜಸ್ಟಿಸ್ ಸಿಸ್ಟಮ್. ಏನಂತ ಅಂದರೆ, ಯಾರನ್ನ ನೀವು ತಪ್ಪು ಅಂದರೆ ಯಾರೋ ಒಬ್ಬ ತಪ್ಪು ಮಾಡಿದರೆ ಅವನ ತಪ್ಪು ಬಗ್ಗೆ ಡಿಸ್ಕಷನ್ ಅಲ್ಲ. ಅಲ್ಲಿ ಈ ತಪ್ಪು ಮಾಡಿದವನು ನಮ್ಮ ಮುಂದೆ ಇರಬಾರ್ದು. ಇವನ್ ಟ್ವಿಟರ್ ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು, ಇವನ್ ಕೆಲಸದಿಂದ ತೆಗೆಸ್ಬೇಕು, ಇವನ್ ನಾಳೆ ಇವೊಂದು ವಿಡಿಯೋ ಬರಬಾರ್ದು. ದಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಅದು ಮೊದಲನೇದು. ಎರಡನೇದು, ಆ ಥರ ಮಾಡ್ತಾನಲ್ಲ. ಸೊ ಜನರಲಿ ಯಾರೊಬ್ಬ ತಪ್ಪು ಮಾಡಿದರೆ ಅವನಿಗೆ ತನ್ನ ಪಾಯಿಂಟ್ ಆಫ್ ವ್ಯೂನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಇಲ್ಲಿ ಅವನಿಗೆ ಅವಕಾಶನೇ ಇರಲ್ಲ. ಇದನ್ನು ತಪ್ಪು ಅಂತ ಒಂದಷ್ಟು ಜನ ಡಿಸೈಡ್ ಮಾಡಿದ್ರೆ, ಮತ್ತು ಅದಕ್ಕೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಪ್ರೆಷರ್ ಇದ್ದರೆ, ಅವನು ಆಟೋಮೆಟಿಕಲಿ ನೀವು ತಪ್ಪು ಅಂತ ಇದು ಮಾಡಿ ಅವನ್ನ, ಅಂದರೆ ಇನ್ನೊಂದೇನಂದರೆ ಅವನು ಕ್ರೈಮೇ ಮಾಡಿರ್ಬೋದು, ಅವ್ನು ಹೇಳಿರೋ ತಪ್ಪಿರ್ಬೋದು, ಅಥವಾ ಅವ್ನು ಯಾವುದೋ ಆ್ಯಕ್ಟೇ ತಪ್ಪಿರ್ಬೋದು. ಬಟ್ ಆ ತಪ್ಪಿಗೆ ಸಮಾಜ ಏನು ಒಟ್ಟಿಗೆ ಸೇರಿಕೊಂಡು ಒಂದು ಪನಿಷ್ಮೆಂಟ್ ಅಂತ ಕೊಡ್ತಿದೆ, ಅದು ಜಸ್ಟಿಫೈಡಾ? ಮತ್ತು ಅದನ್ನು ಯಾರು ಕ್ವೆಶ್ಚನ್ ಮಾಡಲ್ಲ. ದಟ್ಸ್ ದ ಮೇನ್ ಪಾಯಿಂಟ್. ಆಮೇಲೆ ಇನ್ನೊಂದೇನು ಅಂದ್ರೆ, ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಈಗ ಯಾರಾನು ಒಬ್ಬ ಅಪರಾಧ ಮಾಡಿದ್ರೆ, ಅಥವಾ ಯಾರು ಒಬ್ಬ ತಪ್ಪು ಅಂತ ಮಾಡಿದ್ರೆ, ಅದು ಸಿವಿಲ್ ತಪ್ಪೇ ಆಗಿರ್ಬೋದು,
ಕ್ರಿಮಿನಲ್ ತಪ್ಪೆ ಆಗಿರ್ಬೋದು, ಅವನ್ಗೆ ಒಂದು ನಿರ್ದಿಷ್ಟ ಆ, ಮಟ್ಟದ ಒಂದು ಫೈನ್ ಇರುತ್ತೆ, ಅಥವಾ ಶಿಕ್ಷೆ ಕೂಡ ಆಗ್ಬೋದು, ಜೈಲಿಗೆ ಹೋಗ್ಬೋದು, 6 ತಿಂಗಳು 8 ತಿಂಗಳು ಹಂಗೆ ಆಗ್ಬೋದು. ಆದ್ರೆ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಯಾರು ಬ್ಯಾನ್ ಆಯ್ತು ಅಥವಾ ಏನೋ ಹೇಳಿದ್ದು ಮಾಡ್ದ ಅಂದ್ರೆ ಆ ಬ್ಯಾನ್ ಅದು ಮುಗಿಯೋ ಇಷ್ಟು 6 ತಿಂಗಳು 8 ತಿಂಗಳು ಅನ್ನೋದು ಲಿಮಿಟೇ ಇರಲ್ಲ, ಆ, ಅದು ಕಂಟಿನ್ಯೂ ಆಗ್ತಾನೆ ಇರ್ಬೋದು. ಸೊ ತುಂಬಾ ಲೆಕ್ಕದಿಂದ ಇದು ಕೆಲವು ಹೆಸರು ಮರ್ತೋಯ್ತು, ಬಟ್ ಯಾವ್ದೋ ಒಬ್ಬ ಸೆಲೆಬ್ರಿಟಿ ಹಿ ಬಿಕೇಮ್ ಸೂಯಿಸೈಡಲ್. ಯಾಕಂದ್ರೆ ಅವನು ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವ್ದೋ ಒಂದು ವಿಡಿಯೋ ಈಗ ಒಂದು ಕೆಲವೇ ವರ್ಷದ ಹಿಂದೆ ಪಬ್ಲಿಕ್ ಆಯ್ತು. ಆ ಪಬ್ಲಿಕ್ ಆಗಿರೋದ್ರಿಂದ ಅವನ್ನ ಶೇಮ್ ಮಾಡಿದ್ರು, ಅವನಿಗೆ ಆಪರ್ಚುನಿಟಿ ಲಾಸ್ ಆಯ್ತು, ಅವನು ಹಿ ಆಲ್ಮೋಸ್ಟ್ ಬಿಕೇಮ್ ಸೂಯಿಸೈಡಲ್ ಅಂಡ್ ಹಿ ಹ್ಯಾಡ್ ಟು ಗೋ ಅಂಡರ್ ಸೈಕೋಥೆರಪಿ ಆರ್ ಸೈಕೋ ಅನಾಲಿಸಿಸ್. ಈಗ ಇದಕ್ಕೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂದರೆ ಜಸ್ಟಿನ್ ಸಾಕೋ ಅಂತ ಒಬ್ಳು, ಅವಳು ಅಮೆರಿಕಾದಿಂದ ಆಫ್ರಿಕಾಗೆ ಫ್ಲೈ ಮಾಡ್ತಾ ಇದ್ಲು. ಸೊ ಅಲ್ಲಿ ಹೊರಡೋಕ್ಕಿಂತ ಮುಂಚೆ ಫ್ಲೈಟ್ಲಿ ಕೂತ್ಕೊಂಡು ಆಫ್ರಿಕಾಗೆ ಹೊರಟಿದ್ದೀನಿ, ನಂಗೆ ಏಡ್ಸ್ ಬರ್ತಿದ್ರೆ ಸಾಕು ಅಂತ ಒಂದು ಟ್ವೀಟ್ ಹಾಕಿದ್ಲು. ಸೊ ಅವಳು ಹಾಕಿದ ಉದ್ದೇಶ ಏನಂತ ಅಂದರೆ ಆಫ್ರಿಕನ್ಸ್ ಬಗ್ಗೆ ಅವಳದೇನೂ ಇದಲ್ಲ, ಅದು ಇಂಡೈರೆಕ್ಟ್ಲಿ ಅಮೆರಿಕನ್ಸ್ಗೆ ಆಫ್ರಿಕಾ ಬಗ್ಗೆ ಒಂದು ಪ್ರಾಪರ್ ಐಡಿಯಾನೇ ಇರಲ್ಲ, ಈ ಥರ ಸ್ಟೀರಿಯೋಟಿಪಿಕಲ್ ವ್ಯೂ ಇಟ್ಕೊಂಡಿರ್ತಾರೆ ಅನ್ನೋದನ್ನ ತಮಾಷೆ ಮಾಡೋದಕ್ಕೆ ಅವಳು ಬರೆದ್ಬಿಟ್ಟು ಅವಳು ಫ್ಲೈಟ್ ಹತ್ತಿದ್ಲು. ಸೊ ಅವಳ ಟ್ವೀಟ್ ಯಾರೋ ಒಬ್ಬ ಬ್ಲಾಗರ್ಗೆ ಸಿಕ್ಕು, ಅವನು ಅದನ್ನ ಒಂಥರ ನೋಡಿ ಎಂಥ ಜನಗಳು ಇರ್ತಾರೆ ಅಂತ ಹಾಕ್ದ. ಆ್ಯಂಡ್ ಸುಮಾರು ಜನ ಅವಳು ಫ್ಲೈಟ್ ಲ್ಯಾಂಡ್ ಆಯ್ತಾ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಅವ್ರ ಬಗ್ಗೆ ಟ್ವೀಟ್ ಮಾಡೋಷ್ಟು ಮಾಡಿದ್ರು. ಸೊ ಅದು ಎಷ್ಟು ಲೆವೆಲ್ಗೆ ಹೋಯ್ತು ಅಂದರೆ ಅದು ತೀರಾ ಅವ್ರ ಕಂಪ್ನಿ ಲೆವೆಲ್ಗೆ ಹೋಗಿ ಅವಳು ಫ್ಲೈಟಲ್ಲಿ ಇಳಿಯೋಕ್ಕಿಂತ ಮುಂಚೆ ಅವಳು ಕೆಲಸ ಕಳ್ಕೊಂಡಿದ್ಲು. ಸೊ ಈಗ ಸುಮಾರು ಸಲ ಯಾರು ತಪ್ಪು ಮಾಡಿದ್ರು ಅಂತ ಹೇಳಿದಾಗ ನಂದು ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್ ಅಂತ ಹೇಳಿದಾಗ, ಓ ಹೌದಾ ಹಂಗಿದ್ರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂತ ಸ್ಟ್ಯಾಂಡ್ ತಗೋಬೇಕಾಗತ್ತೆ. ಬಟ್ ಇಲ್ಲಿ ಅದು ಬರೋದೇ ಇಲ್ಲ, ಒಂದ್ಸಲ ತಪ್ಪು ಮಾಡಿದ್ಮೇಲೆ ಮುಗೀತು. ಸೊ ದಟ್ ಈಸ್ ಹೌ ಇಟ್ ಹ್ಯಾಪನ್ಸ್. ಸೊ ಇನ್ನೊಂದು ಅನೆಕ್ಡೋಟ್ ಅಂದರೆ ಸರ್ ಟಿಮ್ ಹಂಟ್ ಅಂತ, ಅವರು ಬಯೋಕೆಮಿಸ್ಟ್ ಮತ್ತು ಮಾಲಿಕ್ಯುಲರ್ ಬಯಾಲಜಿಸ್ಟ್. ಸೊ ಅವ್ರನ್ನ ಒಂದ್ಸಲಿ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ಲಿ ಯುನೋ ವಿಮೆನ್ ಅಟೆಂಡಿಸ್ಗೆ ಅಡ್ರೆಸ್ ಮಾಡೋಕ್ಕೆ ಅಂತ ಕರೆದಿರ್ತಾರೆ. ಸೊ ಅಲ್ಲಿ ಕರೆದಿದ್ದಾಗ ಅವರು ಮಾತಾಡಬೇಕಾದ್ರೆ ಲ್ಯಾಬ್ಸಲ್ಲಿ ಯುನೋ ವಿಮೆನ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಒಂದು ಐ ಗೆಟ್ ಅಟ್ರಾಕ್ಟೆಡ್ ಟು ದಮ್, ಸೆಕೆಂಡ್ ಥಿಂಗ್ ಇಸ್ ದೇ ಗೆಟ್ ಅಟ್ರಾಕ್ಟೆಡ್ ಟು ಮೀ, ಆ್ಯಂಡ್ ಥರ್ಡ್ ಥಿಂಗ್ ಇಸ್ ಲೈಕ್ ಏನೋ ಜೋರಾಗಿ ಹೇಳಕ್ಕೆ ಹೋದ್ರೆ ಅಲಕ್ಷನ್ ಮಾಡಿಬಿಡ್ತಾರೆ, ಈ ಥರ ಏನೋ ಹಿ ಟೋಲ್ಡ್ ಸಮಥಿಂಗ್. ಆ್ಯಂಡ್ ಅದು ಸುಮಾರು ಜನ ಇದು ಮಾಡಿದ್ರು, ಆ್ಯಂಡ್ ಅದು ಅಲ್ಲಿಗೆ ಮುಗೀತು. ಬಟ್ ಒಬ್ಬ ಹೋಗಿ ಕಂಪ್ಲೇಂಟ್ ಮಾಡ್ತಾ, ಇಟ್ಸ್ ಲೈಕ್ ವಾಟ್ ಹಿ ಟೋಲ್ಡ್ ಇಸ್ ಸೆಕ್ಸಿಸ್ಟ್ ಅನ್ನೋ ಥರ. ಸೊ ಅದಾದಮೇಲೆ ಈ ಟ್ರೈ ಟು ಈವನ್ ಕ್ಲಾರಿಫೈ ದಟ್ ನಾನಿದು ಹೇಳಿದ್ದು ಅರ್ಧ ಜೋಕ್ ಥರ ಹೇಳಿದೆ, ಇನ್ನರ್ಧ ಇಟ್ ಈಸ್ ಆ್ಯಕ್ಚುಲಿ ಹ್ಯಾಪನ್ ಟು ಮೀ. ನನಗೆ ನನ್ನ ಕೊಲೀಗ್ಸ್ ಯಾರು ಇದ್ರೆ ಐ ಹ್ಯಾವ್ ಬಿನ್ ಅಟ್ರಾಕ್ಟೆಡ್ ಟು ದೆಮ್. ಬಟ್ ಅದನ್ನು ನನ್ನ ಒಂದು ಲಿಮಿಟೇಷನ್ ಅಥವಾ ನನ್ನ ಒಂದು ವೀಕ್ನೆಸ್ ಅನ್ನೋ ಹತ್ರ ನಾನು ಹೇಳ್ಕೊಂಡಿದ್ದೆ ಅಲ್ಲಿ. ಆ್ಯಂಡ್ ಅಷ್ಟಿರೋ ಅಂತ ನನ್ನನ್ನು ಯಾತಕ್ಕೆ ಕರೆದ್ರ ಇಲ್ಲಿ ಅನ್ನೋ ಥರ ಇಟ್ಸ್ ಮೋರ್ ಆಫ್ ದಟ್ ಸೆಲ್ಫ್ ಡೆಪ್ರಿಕೇಟ್ರಿ ವೇಲ್ ನಾನು ಹೇಳಿದ್ದು. ಇಟ್ಸ್ ನಾಟ್ ದಟ್ ದೇ ಆರ್ ನಾಟ್ ಕೇಪಬಲ್ ಅಥವಾ ಲ್ಯಾಬಲ್ಲಿ ಇರಬಾರ್ದು ಆ ದೃಷ್ಟಿಲಿ ಹೇಳಿದ್ದಲ್ಲ ಅಂತ ಕ್ಲಾರಿಫೈ ಮಾಡಿದ್ರು. ಬಟ್ ಅಷ್ಟಾದ್ರೂ ಅವ್ರನ್ನ ಹಿ ಹಸ್ ಬಿನ್ ರಿಮೂವ್ ಫ್ರಮ್ ಹಿಸ್ ಪೋಸ್ಟ್ ಆ್ಯಂಡ್ ಹಿಸ್ ಬಿನ್ ರಿಮೂವ್ ಫ್ರಮ್ ದಿಸ್ ಅವಾರ್ಡ್ ಕಮಿಟಿ ಆ್ಯಂಡ್ ಎವ್ರಿಥಿಂಗ್. ಅಷ್ಟೇ ಅಲ್ಲ, ಅಂದರೆ ಅವ್ರ ಹೆಂಡ್ತಿನೂ ಐ ಮೀನ್ ಅವರು ವರ್ಕ್ ಮಾಡ್ತಾಯಿದ್ರು ಅಲ್ಲೇ. ಸೊ ಈವನ್ ಶಿ ವಾಸ್ ಫೋರ್ಸ್ ಟು ಕ್ವಿಟ್, ನೀವು ಕ್ವಿಟ್ ಮಾಡಿದರೆ ನಿಮ್ಮನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿ ಆ ಲೆವೆಲ್ಗೆ ಹೋಯಿತು. ನಾವು ಇಫ್ ಯು ಟೇಕ್ ಹಿಸ್ ಕ್ರೈಮ್ ಆ್ಯಂಡ್ ದ ರಿಪರ್ಕಷನ್ಸ್ ಇಟ್ ಹ್ಯಾಡ್, ದಟ್ ಈಸ್ ಬೇಸಿಕಲಿ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಕ್ಯಾನ್ಸರ್ ಕಲ್ಚರ್. ಇದು ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಜಸ್ಟಿಸ್ ಸಿಸ್ಟಮ್ ತರನೇ ವರ್ಕ್ ಆಗುತ್ತಲ್ವಾ. ಈಗ ನಮ್ದು ಲಾ ಇದೆ, ಕ್ರಿಮಿನಲ್ ಲಾ ಇದೆ, ಸಿವಿಲ್ ಲಾ ಇದೆ, ಆಮೇಲೆ ಏನೋ ಫ್ಯಾಮಿಲಿ ಕೋರ್ಟ್ ಇದೆ, ಇದೆಲ್ಲ ಬೇರೆ ಬೇರೆ ಇಶ್ಯೂಸ್ ನ ಕಾನ್ಫ್ಲಿಕ್ಟ್ ನ ರಿಸಾಲ್ವ್ ಮಾಡೋಕೆ ಈ ತರದ್ದು ಸಿಸ್ಟಮ್ ಇದೆ. ಬಟ್ ಇದು ವರ್ಕ್ ಆಗೋದು ಕ್ಯಾನ್ಸಲ್ ಕಲ್ಚರ್ ಈಸ್ ಪ್ಯಾರಾ ಜುಡಿಷಿಯರಿ ಸಿಸ್ಟಮ್ ತರ. ಅಂದ್ರೆ ಇಟು ಯಾವ ಕೇಸಸ್ ಕೋರ್ಟ್ಗೆ ಹೋಗಲ್ಲ. ಅಂದ್ರೆ ಅಮೆರಿಕಾದಲ್ಲಿ ಈ ತರ ಕ್ಯಾನ್ಸಲ್ ಆಗಿದ್ದವರು ಅವ್ರದ್ದು ರೈಟ್ಸ್ ವಯೋಲೇಟ್ ಆಯ್ತು ಅಂತ ದೇ ಗೋ ಟು ಕೋರ್ಟ್, ಆ ತರ ನಡೆಯುತ್ತೆ. ಬಟ್ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ದೇ ಡೋಂಟ್ ನೀಡ್ ದಟ್ ಡ್ಯೂ ಪ್ರಾಸೆಸ್ ಆಫ್ ಲಾ ಅಂತ ಕರಿತೀವಲ್ಲ. ಅದರಲ್ಲಿ ಅಕ್ಯೂಸ್ಡ್ ಈಸ್ ಕನ್ಸಿಡರ್ಡ್ ಇನ್ನೋಸೆಂಟ್ ಟಿಲ್ ಹಿ ಇಸ್ ಪ್ರೂವನ್. ಅದು ಪ್ರೂವ್ ಹೆಂಗ್ ಮಾಡ್ಬೇಕು, ಅದಕ್ಕೆ ಎವಿಡೆನ್ಸ್ ಇರಬೇಕು,
ಆಮೇಲೆ ಅದು ಲಾನ ಬ್ರೇಕ್ ಮಾಡಿದಾರೆ ಅಂತ ದೇರ್ ಶುಡ್ ಬಿ ಕನ್ಕ್ಲೂಸಿವ್ ಎವಿಡೆನ್ಸ್, ಇಲ್ಲ ಅಂದ್ರೆ ಆರ್ಗ್ಯುಮೆಂಟ್ಸ್ ಆತರ ಇರಬೇಕು, ಅಂತದೇನು ಇರಲ್ಲ ಇದರಲ್ಲಿ. ಅಂಡ್ ಪನಿಷ್ಮೆಂಟ್, ದೇರ್ ಇಸ್ ನೋ ಗ್ರೇಡ್ ಇನ್ ಪನಿಷ್ಮೆಂಟ್. ಈಗ ಮರ್ಡರ್ ನಿಜವಾಗ್ಲೂ ಒಬ್ಬ ಮನುಷ್ಯನ್ ಸಾಯಿಸಿದ್ರೆ ಅದರಲ್ಲಿ ಬೇರೆ ಬೇರೆ ಕ್ಲಾಸಸ್ ಇದೆ. ಮ್ಯಾನ್ ಸ್ಲಾಟರ್ ಅಂತ ಇದೆ, ಮರ್ಡರ್ ಅಂತ ಇದೆ. ಅದು ಬೇರೆ ಬೇರೆ ಪನಿಷ್ಮೆಂಟ್ ನ ಅಟ್ರಾಕ್ಟ್ ಮಾಡುತ್ತೆ. ಈಗ ಒಬ್ನು ಏನೋ ಭಾರವಾದ ವಸ್ತುನ ಕಿಟಕಿಯಿಂದ ಎತ್ತಾ ಇದ್ದ, ಅದು ಸ್ಲಿಪ್ ಆಗಿ ಬಿದ್ದು ಕೆಳಗಡೆ ಇನ್ನೊಂದು ತಲೆ ಮೇಲೆ ಬಿದ್ದು ಅವ್ನು ಸತ್ತೋದ ಅಂದ್ರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಮರ್ಡರ್. ಆಕ್ಸಿಡೆಂಟಲಿ ಅವನ ಕೆಲಸ ಇನ್ನೊಬ್ಬನ ಮನುಷ್ಯನ ಜೀವ ತೆಗೀತು ಅಂದ್ರೆ ವಿ ಮೇಕ್ ದ ಡಿಸ್ಟಿಂಕ್ಷನ್ ಕಂಪೇರ್ ಟು ಸಂಬಡಿ ಇಂಟೆನ್ಷನಲಿ ಮರ್ಡರಿಂಗ್ ಸಮ್ವನ್ ಎಲ್ಸ್. ಸೊ ಪ್ರೀ ಮೆಡಿಟೇಟೆಡ್ ಮರ್ಡರ್ಗೂ ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಈ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಆತರ ಏನು ನುವಾನ್ಸ್ ಇರಲ್ಲ. ಅವ್ರದ್ದೇನು ಏನಾದ್ರೂ ಒಂದು ವರ್ಡ್ ಲೈಕ್ ಈ ತರದ್ ಒಂದು ಜೋಕ್ ಟೇಕನ್ ಔಟ್ ಆಫ್ ಕಂಟೆಕ್ಸ್ಟ್, ಇಂಥದೆಲ್ಲ ಇಟ್ ವಿಲ್ ರಿಸಲ್ಟ್ ಇನ್ ಕೆರಿಯರ್ ಎಂಡ್ ಆಗೋದು, ನಾಟ್ ಜಸ್ಟ್ ಒನ್ ಪರ್ಸನ್ಸ್ ಕೆರಿಯರ್, ಫ್ಯಾಮಿಲಿ. ಇದು ಯಾವ ದೇಶದಲ್ಲೂ ನಡೆಯಲ್ಲ. ಒಬ್ಬ ಮನುಷ್ಯ ಕ್ರೈಮ್ ಮಾಡಿದ್ರೆ ಅವನ್ ಫ್ಯಾಮಿಲಿನ ಯಾರು ಪನಿಷ್ ಮಾಡಲ್ಲ. ಆ ಮನುಷ್ಯ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಕ್ರೈಮ್. ಅದ್ ನಡೆಯೋದು ನಾರ್ತ್ ಕೊರಿಯಾದಲ್ಲಿ ಮಾತ್ರ. ನಾರ್ತ್ ಕೊರಿಯಾದಲ್ಲಿ ಒಬ್ಬ ಏನಾದ್ರೂ ಮಾಡಿದ್ರೆ ಕ್ರೈಮು, ಅವ್ನ್ ಇಡೀ ಫ್ಯಾಮಿಲಿನ ಜೈಲಿಗೆ ಹಾಕ್ತಾರೆ. ಸೊ ಆತರ ನಡೆಯುತ್ತೆ. ಇನ್ನು ಕೆಲವೊಂದು ಅನೆಕ್ಡೋಟ್ಸ್ ನ ಡಿಸ್ಕಸ್ ಮಾಡೋಣ, ಅವಾಗ ಐಡಿಯಾ ಸಿಗತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ. ಹಾರ್ವರ್ಡ್ ನಲ್ಲಿ ಲಾ ಸ್ಕೂಲ್ ಅಲ್ಲಿ ಒಬ್ಬ ಪ್ರೊಫೆಸರ್ ಒಂದು ಆರ್ಟಿಕಲ್ ಬರ್ದಿದ್ಲು. ಹಾರ್ವರ್ಡ್ ಲಾ ನಲ್ಲಿ ಶಿ ರೋಟ್ ಅನ್ ಆರ್ಟಿಕಲ್ ಎಕ್ಸ್ಪ್ಲೈನಿಂಗ್ ದಿಸ್. ಅಲ್ಲಿ ಬೇರೆ ಪ್ರೊಫೆಸರ್ ಗಳಿಗೆ ಸ್ಟೂಡೆಂಟ್ಸ್ ಎಲ್ಲಾರು ಬರ್ದ್ಬಿಟ್ಟು ರೇಪ್ ಲಾನ ಟೀಚ್ ಮಾಡಬಾರ್ದು ಅಂತ. ಯಾಕಂದ್ರೆ ಸೆಕ್ಚುಲಿ ಅಬ್ಯೂಸ್ಡ್ ಇದ್ದವರು ಯಾರಾದ್ರೂ ಸ್ಟೂಡೆಂಟ್ಸ್ ಗಳಿದ್ರೆ ಅವರಿಗೆ ಇಟ್ ಮೇ ಬ್ರಿಂಗ್ ಬ್ಯಾಕ್ ದ ಟ್ರಾಮಾದ ಮೆಮೊರಿ ಬಂದು, ಈ ಲೈಕ್ ಜಸ್ಟ್ ಡಿಸ್ಕಸಿಂಗ್ ದ ಸಬ್ಜೆಕ್ಟ್ will bring back that memory ಅಂತ they opposed teaching law, not promoting anything related to rape. It was just teaching ಆ ಸಬ್ಜೆಕ್ಟ್ ನ ಪಾಠ ಮಾಡೋದಕ್ಕೇನೆ they opposed. ಆಮೇಲೆ ಅದು ಓಕೆ, ಒಂದ್ ಲೆವೆಲ್ ಏನಾದ್ರೂ ಜಸ್ಟಿಫೈ ಮಾಡ್ಬೋದು. they opposed using the word phrase something violates the law ಅಂತ ಹೇಳುವಾಗ using the word violate ಅನ್ನೋ ವರ್ಡೇ ಹಾರ್ಮ್ ಮಾಡುತ್ತೆ. ನಮ್ಮನಿಗೆ ಯಾವ್ದಾದ್ರು ಟ್ರಾಮಟೈಸ್ಡ್ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರನ್ನ ಅದು ಹರ್ಟ್ ಮಾಡುತ್ತೆ ಅಂತ. ಇದು ಯುನೀಕ್ ಥಿಂಗ್. ಯಾಕಂದ್ರೆ ಒಬ್ಬ ಮನುಷ್ಯನ ಇಂಟೆನ್ಷನಲಿ ಹರ್ಟ್ ಮಾಡೋದು ಒಂದು, ಇದು ಜಸ್ಟ್ ಯೂಸಿಂಗ್ ಸಮ್ ವರ್ಡ್ಸ್, ನಾಟ್ ಇವನ್ ಇಂಟೆನ್ಷನಲಿ ಟು ಹರ್ಟ್, ಜಸ್ಟ್ ಟು ಎಜುಕೇಟ್ ಅಥವಾ ಇನ್ಫಾರ್ಮ್ ಅನ್ನೋದನ್ನು ಯು ಶುಡ್ ನಾಟ್ ಡೂ ಇಟ್ ಅಂತ. ಅಂದ್ರೆ ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ಇವನ್ ಏನ್ ಒಳ್ಳೆ ಹುಚ್ಚಿನ ತರ ಆಡ್ತಾನೆ ಮರಯ ಅಂದ್ರೆ ನೀನು ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಅದ್ರ ಪೂರ್ತಿ ಒಂಥರ ಹಿಸ್ಟ್ರಿನೇ ತೆಗಿಬಹುದು. ನಾವು ಹುಚ್ಚರು ಅಂತ ಕರಿಬಾರ್ದು, ಮಾನಸಿಕ ಸ್ಥಿಮುಲತೆ ಕಳ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಏನೇನ್ ಅವ್ರ ಹಿಂದೆ ಏನೇನ್ ಬ್ಯಾಕ್ ಗ್ರೌಂಡ್ ಇರುತ್ತೋ, ಅವ್ರಿಗೆ ಏನೇನ್ ನೋವಾಗುತ್ತೋ, ಆ ತರ ಒಂದು ಪೂರ್ತಿ ಒಂದು ಪದದ ಹಿನ್ನೆಲೆ ತೆಗೆದು ಅದನ್ನ ದೊಡ್ಡದು ಮಾಡಿ ಆ ಪದವನ್ನು ಕ್ಯಾಶುವಲ್ ಆಗಿ ಬಳಸ್ತಾ ಇದೀವಿ ಅನ್ನೋ ಒಂದು ಕಾಂಟೆಕ್ಸ್ಟ್ ಇದೆಯಲ್ಲ, ಆ ಕಾಂಟೆಕ್ಸ್ಟ್ ಹೊಂದಾಕೋದು ಕ್ಯಾನ್ಸಲ್ ಕಲ್ಚರ್ ನ ಒಂದು ಆಯಾಮ ಅಥವಾ ಒಂದು ಡೈಮೆನ್ಷನ್. ಜಸ್ಟ್ ಆಸ್ ಅನ್ ಎಕ್ಸಾಂಪಲ್, ಇಂಡಿಯನ್ ಎಕ್ಸಾಂಪಲ್ ಅಲ್ಲಿ ಇನ್ನು ಎಕ್ಸಾಂಪಲ್ಸ್ ಹೇಳ್ಬೇಕು ಅಂದ್ರೆ, ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ 1993 ನಲ್ಲಿ ಇದು ಒಂದೆರಡು ಇನ್ಸಿಡೆಂಟ್ ಗಳಲ್ಲ, ಈ ತರದ್ದು ದೇರ್ ಇಸ್ ಸಿಕ್ಕಾಬಟ್ಟೆ ಕೇಸಸ್ ಆಗಿ that's why they call it as a cancel culture. It's not isolated incident. There is a clear pattern. ಯೂನಿವರ್ಸಿಟಿ ಪೆನ್ಸಿಲ್ವೇನಿಯಾ 1993 ನಲ್ಲಿ ಒಬ್ಬ ಇಸ್ರೇಲಿ ಸ್ಟೂಡೆಂಟ್, ಅವನು ಡಾರ್ಮ್ ಹೊರಗಡೆ ಬ್ಲಾಕ್ ವುಮೆನ್ ಅವ್ರದ್ದು ಸರೋರಿಟಿ ಗ್ರೂಪ್ ಅಂತ, ಅಂದ್ರೆ ಹೊಸದಾಗಿ ಜಾಯ್ನ್ ಆಗಿದ್ದು ಸ್ಟೂಡೆಂಟ್ಸ್ ತುಂಬಾ ಗಲಾಟೆ ಮಾಡ್ತಿದ್ರಂತೆ. ಇವನು ಹೋಗ್ಬಿಟ್ಟು ಶಟ್ ಅಪ್ ವಾಟರ್ ಬಫೆಲೋ ಅಂತ ಕರೆದಂತೆ ಯಾರಿಗೂ. ಅದು ದೇ ಕನ್ಸಿಡರ್ ದಟ್ ಆಸ್ ಅ ರೇಷಿಯಲ್ ಸ್ಲರ್. ಈಗ ಬ್ಲಾಕ್ ವುಮನ್ ವಾಟರ್ ಬಫೆಲೋ ಅಂತ ಕರೆಯೋದು ಇಟ್ಸ್ ಕನ್ಸಿಡರ್ ರೇಷಿಯಲ್ ಅನ್ಬಿಟ್ಟು ಅವನ್ನ ತೆಗ್ದಾಕ್ಬಿಡ್ಬೇಕು ಸ್ಟೂಡೆಂಟ್, ಇದರಿಂದ ಅವನ್ನ ಕಳಿಸ್ಬಿಡ್ಬೇಕು ಮನೆಗೆ ಅಂತ ಮಾಡಿದ್ರು. ಹಿಸ್ ಸೈಡ್ ಅವನ್ ಎಕ್ಸ್ಪ್ಲೈನ್ ಮಾಡಕ್ ಕೇಳಿದಾಗ ದೇ ರಿಯಲೈಸ್ ಹಿಬ್ರೂನಲ್ಲಿ ದ ವರ್ಡ್ ಫಾರ್ ವಾಟರ್ ಬಫೆಲೋ ದಟ್ ಮೀನ್ಸ್ ಸಂಬಡಿ ಹೂ ಇಸ್ ವೆರಿ ಲೌಡ್, ರೌಡಿ ತರ ಆಡೋರು ಅನ್ನೋ ಅರ್ಥ ಇದೆ. ಕಲ್ಚರಲಿ
he used that word not meaning it as a racial slur, but it doesn't matter. ಸೊ ಹಿಂಗೆ ಈಗ ಬರೀ ವರ್ಡ್ಗಳು, ಆಮೇಲೆ ಬರೀ ಐಡಿಯಾಸ್, ಜಸ್ಟ್ ಇಟ್ಸ್ ನೀಡ್ ನಾಟ್ ಬಿ ಏನೋ ಥ್ರೆಟ್ನಿಂಗ್ ವರ್ಡ್ಸ್. ಏನಾದ್ರೂ ಒಂದು ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡೋದೇ ಇಟ್ ಇಟ್ ಮೈಟ್ ಬಿ ಕನ್ಸಿಡರ್ಡ್ ಆಸ್ ಹಾರ್ಮ್ಫುಲ್. ಸೊ ಹಂಗಾಗಿ ಯೂನಿವರ್ಸಿಟಿ ಇದು ಆಲ್ಮೋಸ್ಟ್ ಹೆಂಗೆ ಅಂದ್ರೆ, ಈ ತುಂಬಾ ಜನ ಸೈಕಾಲಜಿಸ್ಟ್ ಇದನ್ನ ಸ್ಟಡಿ ಮಾಡಿರೋರು ಇದನ್ನ ಹೇಳೋದು, ಅಮೆರಿಕಾದಲ್ಲಿ ಬುಲಿಯಿಂಗ್ ಅಗೇನೆಸ್ಟ್ ಝೀರೋ ಟಾಲರೆನ್ಸ್ ಪಾಲಿಸೀಸ್ ಅಂತ ಮಾಡಿದ್ರು. ಅದು ವಿತ್ ಗುಡ್ ಇಂಟೆನ್ಷನ್ಸ್. ಮಕ್ಕಳನ್ನ ಸ್ಕೂಲಲ್ಲಿ ಬುಲಿ ಮಾಡಬಾರ್ದು, ಸ್ಕೂಲ್ ಶುಡ್ ಬಿ ಅ ಸೇಫ್ ಸ್ಪೇಸ್ ಫಾರ್ ಎವ್ರಿಬಡಿ ಅಂತ ಶುರು ಮಾಡಿದ್ರು. ಆದ್ರೆ ಝೀರೋ ಟಾಲರೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ನೀವು ಒಂದು ಸಣ್ಣ ಅಗ್ರೆಷನ್ ಏನಾದ್ರು ಮಾಡಿದ್ರು ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಚುಯಲ್ ಹರಾಸ್ಮೆಂಟ್ ಅಥವಾ ಬುಲಿಯಿಂಗ್. ಆಕ್ಚುಯಲ್ ರ್ಯಾಗ್ ಮಾಡೋದಕ್ಕೂ ಒಂದ್ ಸಣ್ಣದಾಗಿ ಎಲ್ಲಿ ನಿಮ್ಮಪ್ಪ ಇವತ್ತು ಬರಲೇ ಇಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂದ್ರೆ ಇಟ್ ವಿಲ್ ಬಿ ಈಕ್ವಲಿ ಕನ್ಸಿಡರ್ಡ್. ಯಾಕಂದ್ರೆ ಇಟ್ಸ್ ಕನ್ಸಿಡರ್ಡ್ ಝೀರೋ ಟಾಲರೆನ್ಸ್. ಈ ತರ ಝೀರೋ ಟಾಲರೆನ್ಸ್ ಪಾಲಿಸಿ ಈವನ್ ಸೆಕ್ಷುಯಲ್ ಹರಾಸ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಸೆಕ್ಷುಯಲ್ ಹರಾಸ್ಮೆಂಟ್ ನ ಪ್ರಿವೆಂಟ್ ಮಾಡೋದಕ್ಕೂ ಇಂಟ್ರೊಡ್ಯೂಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಯು ಲುಕ್ ಬ್ಯೂಟಿಫುಲ್ ಟುಡೇ ಅಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಕ್ಷುಯಲ್ ಅಸಾಲ್ಟ್. ಲೈಕ್ ಝೀರೋ ಟಾಲರೆನ್ಸ್, ವಿ ವಿಲ್ ನಾಟ್ ಟಾಲರೇಟ್ ಎನಿಥಿಂಗ್ ಅನ್ನೋಂಗೆ. ಸೊ ಆ ಕಲ್ಚರ್ ಇದೆಯಲ್ಲ, ಕ್ರಿಯೇಟಿಂಗ್ ಸೇಫ್ ಸ್ಪೇಸು, ಒಂಚೂರು ಏನು ಹರ್ಟ್ ಆಗುವಂಥದ್ದು ಇರಬಾರ್ದು ಎನ್ವಿರಾನ್ಮೆಂಟ್ ಅಲ್ಲಿ. ಆಮೇಲೆ ಯೂನಿವರ್ಸಿಟಿಗಳು, ಬಿಕಾಸ್ ಅಮೆರಿಕಾದಲ್ಲಿ ಅದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್, ಅವರು ಸ್ಟೂಡೆಂಟ್ಸ್ ವಿಲ್ ಪೇ ಸೋ ಮಚ್ ಮನಿ ಯೂನಿವರ್ಸಿಟಿಗಳಿಗೆ, ಅದೊಂಥರ ಕಸ್ಟಮರ್ ಕೇರ್ ತರ ಆಗೋಗ್ಬಿಟ್ಟಿರುತ್ತೆ ಸ್ಟೂಡೆಂಟ್ಸಿಗೆ. ಆಕ್ಚುಲಿ ನಾವು ಕಾಲೇಜಲ್ಲಿ ಇದ್ದಾಗ ನಾವು ಕಲಿಯೋದಕ್ಕೆ ಅಂತ ಹೋಗಿರ್ತೀವಿ, ನಮಗಿನ್ನೂ ವೋಟಿಂಗೇ ಇರಲ್ಲ. ಲೈಕ್ ದ ಗವರ್ಮೆಂಟ್ ಡಸಂಟ್ ಕನ್ಸಿಡರ್ ಅಸ್ ಟು ಬಿ ಗುಡ್ ಜಡ್ಜ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಹಂಗಾಗಿ ವೋಟಿಂಗ್ ರೈಟ್ಸ್ ಕೊಟ್ಟಿರಲ್ಲ, ಡ್ರೈವಿಂಗ್ ಮಾಡೋಕ್ ಬಿಡಲ್ಲ, ಕುಡಿಯೋದಕ್ಕೆ ರೈಟ್ಸ್ ಇರಲ್ಲ. ಬಟ್ ಯು ಕ್ಯಾನ್ ಡಿಸೈಡ್ ಹೂಮ್ ಟು ಕ್ಯಾನ್ಸಲ್. ಸೊ ಹಂಗೆ ಅಲ್ಲಿ ಆ ರಿಲೇಶನ್ಶಿಪ್ ಬಂದಿರೋದಕ್ಕೆ ಟೀಚರ್ ಮತ್ತೆ ಸ್ಟೂಡೆಂಟ್ ಮಧ್ಯ ಆತರ ಒನ್ ಟು ಎ ಲೆವೆಲ್, ಓಕೆ, ಯು ಹ್ಯಾವ್ ಟು ಕನ್ಸಿಡರ್ ಸ್ಟೂಡೆಂಟ್ಸ್ ಒಪಿನಿಯನ್ ಅಬೌಟ್ ಟೀಚರ್ಸ್ ಆಲ್ಸೋ. ಬಟ್ ಅದು ಎಕ್ಸ್ಟ್ರೀಮಿಗೆ ಹೋಗ್ಬಿಟ್ಟು ಹಿಂಗೆ. ಆಮೇಲೆ ಇನ್ನೊಂದು ಅನಾಲಜಿ ಏನು ಅಂದ್ರೆ, ಅಲರ್ಜಿನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ. ಈಗ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಒಂದು ಅಲರ್ಜಿ ಇದ್ರೆ ದೇರ್ ಆರ್ ಟೂ ವೇಸ್ ಆಫ್ ಟ್ಯಾಕ್ಲಿಂಗ್ ದಟ್. ಒಂದು, ಅವರಿಗೆ ಗ್ರಾಜುಯಲ್ ಆಗಿ ಸ್ವಲ್ಪ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಯಾವ್ದ್ರ ಬಗ್ಗೆ ಅಲರ್ಜಿ ಇರುತ್ತೆ, ಯು ಕ್ಯಾನ್ ಮೇಕ್ ದಮ್ ಡೆವಲಪ್ ಇಮ್ಯುನಿಟಿ. ಅದು ಒಂದು ಅಪ್ರೋಚ್. ಇಲ್ಲ ಅಂದ್ರೆ ಅವ್ರದ್ದು ಎನ್ವಿರಾನ್ಮೆಂಟ್ ಇಂದ ಕಂಪ್ಲೀಟ್ ಆಗಿ ಅಲರ್ಜಿನ ತೆಗೆದಾಕ್ಬಿಡೋದು. ಅಂಡ್ ಯು ಟ್ರೈ ಟು ಎನ್ಫೋರ್ಸ್ ದಟ್ ಫಾರ್ ಎವ್ರಿ ಒನ್ ಇನ್ ದ ಸೊಸೈಟಿ. ಅದು ಅಡಿಷನಲ್ ಬರ್ಡನ್ ಅಲ್ವಾ ಪ್ರತಿಯೊಬ್ಬರಿಗೂ. ಈಗ ನನಗೆ ನಟ್ ಅಲರ್ಜಿ ಇದೆ ಅಂದ್ರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನನಗೆ ಯು ಹ್ಯಾವ್ ಟು ಪ್ರೊವೈಡ್ ದಟ್ ಎನ್ವಿರಾನ್ಮೆಂಟ್, ಸೇಫ್ ಎನ್ವಿರಾನ್ಮೆಂಟ್. ಡೆಡ್ಲಿ ಅಲರ್ಜಿ, ಓಕೆ ಫೈನ್, ಯಾಕಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಇಲ್ಲಿ ಅದಂಗಾಗೋಗ್ಬಿಡುತ್ತೆ. ಆ ತರದ್ದು ಇಟ್ ಕಮ್ಸ್ ಟು ಐಡಿಯಾಸ್ ಅಂಡ್ ವರ್ಡ್ಸ್. ಸೊ ಯಾರಾದ್ರೂ ಒಬ್ನಿಗೆ, ಈಗ ನೀವು ರೇಪ್ ಅನ್ನೋ ವರ್ಡ್ ಯೂಸ್ ಮಾಡ್ಬಿಟ್ರೇನೆ ಇಟ್ ವಿಲ್ ಟ್ರಿಗರ್ ಟ್ರಾಮಾ. ಸೊ ಇದ್ರಲ್ಲೆಲ್ಲ ಹೆಂಗಿದೆ ಅಂದ್ರೆ ಇಟ್ಸ್ ಆಲ್ ಅದೊಂಥರ ಕಲ್ಚರಲಿ ಬೆಳೆದಿದೆ. ರಿಯಲ್ ವರ್ಡ್ಸ್ ನ, ರಿಯಲ್ ಪ್ರಾಬ್ಲಮ್ಸ್ ನ ದೇ ಲಾಂಡರ್ ಇಟ್. PTSD ಅನ್ನೋದು ಇಟ್ಸ್ ಎ ರಿಯಲ್ ಸೈಕಾಲಜಿಕಲ್ ಪ್ರಾಬ್ಲಮ್. ಸೋಲ್ಜರ್ಸ್ಗೆ, ಆಮೇಲೆ ಸೆಕ್ಷುಯಲ್ ವಯೋಲೆನ್ಸ್ಗೆ ಇಡಾದವರಿಗೆ, ಈವನ್ ಫಿಸಿಕಲ್ ವಯೋಲೆನ್ಸ್ ಅಬ್ಯೂಸ್ ಅಲ್ಲಿ ಇದ್ದವರಿಗೆ ಅದೊಂದು ಪೋಸ್ಟ್ ಏನಂತಾರೆ PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ. ಅಂದ್ರೆ ಅವ್ರ ಆ ಸಿಚುವೇಶನ್ ಅಲ್ಲಿ ಟ್ರಾಮಾ ಏನಾಗಿತ್ತು, ನೆಕ್ಸ್ಟ್ ಯಾವ್ದೋ ಆ ಸಿಚುವೇಶನ್ ಇಲ್ಲ, ಆಮೇಲೆ ಆ ಕಂಡೀಷನ್ಸ್ ಇಲ್ಲ, ಬಟ್ ಯಾವ್ದೋ ಒಂದು ಟ್ರಿಗರ್ ಇಟ್ ವಿಲ್ ಕ್ರಿಯೇಟ್ ಸೇಮ್ ಕೈಂಡ್ ಆಫ್ ಆಂಗ್ಸೈಟಿ. ಅದು ಇಟ್ಸ್ ಅ ಸೈಕಾಲಜಿಕಲ್ ಪ್ರಾಬ್ಲಮ್. ಈಗ ಯುದ್ಧದಲ್ಲಿ ಸೋಲ್ಜರ್ಗಳಿಗೆ ಅವ್ರು ವಾಪಸ್ ಬಂದ್ಮೇಲೆ ಯುದ್ಧ ಇಲ್ಲದೆ ಇದ್ರು ಅವ್ರಿಗೆ ಏನೋ ಒಂದು ಸೌಂಡ್ ಕೇಳುತ್ತೆ, ಬಾಂಬ್ದು, ಬುಲೆಟ್ದು, ಇಟ್ ಕ್ಯಾನ್ ಟ್ರಿಗರ್ ದಟ್ ಟ್ರಾಮಾ. ಅದನ್ನ ಟ್ರೀಟ್ ಮಾಡೋದು, ಅದಕ್ಕೆಲ್ಲ ಪ್ರಾಸೆಸ್ ಇದೆ. ದೇ ಲಾಂಡರ್ ದಟ್. ಅದನ್ನ ತಂದ್ಬಿಟ್ಟು ಜಸ್ಟ್ ಮೆನ್ಷನಿಂಗ್ ಸಮಥಿಂಗ್ ರಿಲೇಟೆಡ್ ಟು ಏನೋ ಯಾರಿಗೋ ಅಪ್ರೆಸ್ ಆಗಿದ್ದಾರೆ, ಯಾವ್ದೋ ಟ್ರಾಮಾ ಇತ್ತು. ಹೌ ಕ್ಯಾನ್ ಯು ಸೇ, ಈ ಇಡೀ ಆಡಿಯನ್ಸ್ ಅಲ್ಲಿ ಇವಾಗ ಕಮಿಡಿಯನ್ಸ್ ನ ಅದೇ ತರ ಹೇಳ್ತಾರೆ, ಯು ಶುಡ್ ನಾಟ್ ಜೋಕ್ ಅಬೌಟ್ ರೇಪ್. ನೀನ್ ನಿಜವಾಗ್ಲೂ ಜೋಕ್ ಮಾಡಿದ್ರು ಅಷ್ಟು ಜನ ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಒಬ್ರು ರೇಪ್ ವಿಕ್ಟಿಮ್ ಇದ್ರೆ ಇಟ್ ವಿಲ್ ಟ್ರಿಗರ್ ಟ್ರಾಮಾ ಅವರಿಗೆ ಅಂತ. ಅದಕ್ಕೆ ಯಾವ್ದೋ ಕಾಮಿಡಿಯನ್, ಮೇ ಬಿ ರಿಕಿ ಜರ್ವೇಸ್ ಅನ್ಸುತ್ತೆ, ಒಂದು ಕಮ್ ಬ್ಯಾಕ್ ಇದೆ. ಏನು ಅಂದ್ರೆ,
ಇಟ್ ವುಡ್ ಬಿ ಅ ವೆರಿ ಸ್ಟ್ರೇಂಜ್ ಡೋರ್ ಪಾಲಿಸಿ. ಪ್ರತಿಯೊಬ್ರು ಡೋರಲ್ಲಿ ಬರೋರಿಗೆ ಕಾಮಿಡಿ ಕೇಳೋದಕ್ಕೆ ವರ್ ಯು ರೇಪ್, ವರ್ ಯು ವಿಕ್ಟಿಮೈಸ್, ವರ್ ಯು ಅಬ್ಯೂಸ್ಡ್ ಅಂತ ಚೆಕ್ ಮಾರ್ಕ್ ಹಾಕ್ಬಿಟ್ಟು ದೆನ್ ಯು ಕೆನಾಟ್ ಬಿ ಇನ್ ದಿಸ್ ಆಡಿಯನ್ಸ್ ಅಂತ ಬಿ ಅ ವೆರಿ ಸ್ಟ್ರೇಂಜ್ ಡೋರ್ ಪಾಲಿಸಿ ಅಂತ. ಆಕ್ಚುಲಿ ಇದಕ್ಕೆ ನಾವು ಕ್ವೆಶನ್ ಮಾಡ್ಬೋದು, ಸರಿ ಬಿಡಪ್ಪ, ಈ ಒಬ್ರಿಗೆ ತಪ್ಪಾಗ್ದಿರೋಂಗೆ ಅಥವಾ ಇನ್ನೊಬ್ರಿಗೆ ಬೇಜಾರಾಗ್ದಿರೋಂಗೆ ನಡ್ಕೊಂಡ್ರೆ ನಮ್ದೇನು ದುಡ್ಡು ಕಾಸು ಹೋಗಲ್ಲ ಅಲ್ವಾ, ಸ್ವಲ್ಪ ಕೇರ್ಫುಲ್ ಆಗಿ ಇದ್ರೆ ಸಾಕಲ್ವಾ, ಇದು ಎಲ್ರೂ ಒಳ್ಳೇದಕ್ಕೂ ಅಲ್ವಾ ಅಂತ ನಾವು ಒಂದು ಆರ್ಗ್ಯುಮೆಂಟ್ ನ ಮುಂದೆ ಇಡ್ಬೋದು. ಬಟ್ ಅಂದ್ರೆ ಆ ಆರ್ಗ್ಯುಮೆಂಟು ಅದ್ರ ಕೊನೆ ಎಲ್ಲಿದೆ? ನನಗೆ ನಾಳೆ ಬದ್ನೆಕಾಯಿ ಇಷ್ಟ ಇಲ್ಲ ಅಂದ್ಬಿಟ್ಟು ನೀನು ಬದ್ನೆಕಾಯಿ ಬಣ್ಣ ಅಥವಾ ಬದ್ನೆಕಾಯಿ ಇರೋ ಜೋಕ್ ಅನ್ನ ಹೇಳ್ಬಾರ್ದು ಅನ್ನೋ ಒಂದು ಹಂತಕ್ಕೂ ಹೋಗ್ಬೋದು ಇದು. ಅಂದ್ರೆ ಇವಾಗ ನಮ್ಗೆ ಏನಾದ್ರೂ ಅಫೆಂಡ್ ಆಗತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಓ ಇದು ನನಗೆ ಅಫೆಂಡ್ ಆಗಿದೆ, ಸೊ ಇದು ನನ್ನ ಪ್ರಾಬ್ಲಮ್, ನನಗ್ ಅಫೆಂಡ್ ಆಗಿದೆ ಅಂತ ನಾನು ಮಿಕ್ಕವ್ರ ಸಪೋರ್ಟ್ ತಗೊಂಡು ಅದನ್ನ ಬಳಸಿ ಬದ್ನೆಕಾಯಿ ಮೇಲೆ ಫುಲ್ ಜೋಕ್ಸ್ ಬ್ಯಾನ್ ಆಗ್ಬೇಕು ಅಂತ ಒಂದು ಹೋರಾಟ ಮಾಡ್ತೀವಲ್ಲ, ಮತ್ತೆ ಆ ಬದ್ನೆಕಾಯಿ ಮೇಲೆ ಜೋಕ್ ಮಾಡ್ದವನ್ನ ಅವನ್ನ ಬ್ಯಾನ್ ಮಾಡ್ಬೇಕು ಅಂತೀವಲ್ಲ, ಅದು ಕ್ಯಾನ್ಸಲ್ ಕಲ್ಚರ್ ನ ಆಯಾಮ. ಸೊ ನಿಮ್ಗೆ ಅಫೆಂಡ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಅದನ್ನ ಎಲ್ಲಾ ಕಡೆ ಹಂಚ್ಬೇಕು ಅಂತ ಹೊರಟು. ಆಮೇಲೆ ಇನ್ನೂ ಏನೋ ಅಂತಂದ್ರೆ, ಈಗ ಯಾವುದೋ ಒಂದು ಈಗ ಮೇ ಬಿ ಸುಪ್ರೀತ್ ಅಂದಂಗೆ ಯೂಸೇಜ್ ಆಫ್ ವರ್ಡ್ಸ್ ಇರ್ಬೋದು. ಈ ಕೆಲವು ವರ್ಡ್ಸ್ ದೇ ಮೇ ಬಿ ಇನ್ಸೆನ್ಸಿಟಿವ್ ಆ್ಯಂಡ್ ಈಗ ಎಷ್ಟೊಂದು ಇನ್ ದ ನ್ಯಾಚುರಲ್ ಕೋರ್ಸ್ ಕೆಲವು ವರ್ಡ್ಸ್ನ ಮೈನ್ ಸ್ಟ್ರೀಮ್ ಇದ್ರಲ್ಲೇ ಇದು ಅಕ್ಸೆಪ್ಟಬಲ್ ಅಲ್ಲ, ಈ ಥರ ಮಾಡಬಾರ್ದು ಅನ್ನೋದದು ಸ್ಲೋಲಿ ಆಗೇ ಆಗುತ್ತೆ. ಅಷ್ಟರ ಮಧ್ಯದಲ್ಲೂ ಯಾರೋ ಒಬ್ರು ಯೂಸ್ ಮಾಡಿದ್ದೊಂದು ವರ್ಡು ಇನ್ಯಾರಿಗೋ ಹರ್ಟ್ ಆಗ್ಲೂಬೋದು. ಬಟ್ ದೋಸ್ ಆರ್ ದ ಕೈಂಡ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಗೆಟ್ ರಿಸಾಲ್ವ್ಡ್ ಬಿಟ್ವೀನ್ ದ ಟೂ ಪೀಪಲ್. ಅಂದರೆ ನೀನು ಹಂಗೆ ಹೇಳಿತ್ತು, ಇದು ಹಿಂಗಾಯ್ತು, ಹಿಂಗೆ ಹೇಳ್ಬೋದಾ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಪೀಪಲ್ ವಿಲ್ ಸೇ ಓ ಹಂಗ, ಸರಿ ಹೇಳೋಣ ನೆಕ್ಸ್ಟ್ ಟೈಮ್, ಆ ಥರ ರಿಸಾಲ್ವ್ ಆಗುತ್ತೆ ಇಬ್ಬರ ಮಧ್ಯ ನೆಗೋಸಿಯೇಷನಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಹೇಳ್ದಂಗೆ ಒಂದು ರೇಪ್ ಜೋಕ್ ಇದ್ದರೆ ಆ್ಯಂಡ್ ಆ ಗ್ರೂಪಲ್ಲಿ ಒಬ್ಬರು ರೇಪ್ ವಿಕ್ಟಿಮ್ ಇದ್ದರೆ ಡೆಫಿನೆಟ್ ಟ್ರಿಗರ್ ಆಗುತ್ತೆ, ಆಗೋದೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಸುಮಾರು ಸಲ ಯಾರು ಕ್ವೆಶನ್ ಮಾಡ್ತಾರೆ ಅಂದರೆ ದೇ ಆರ್ ನಾಟ್ ಈವನ್ ದ ಒಪ್ರೆಸ್ಡ್ ಆರ್ ದ ಡಿಸ್ಅಡ್ವಾಂಟೇಜ್ಡ್, ಇದು ಇಟ್ ವಿಲ್ ಬಿ ಸಂಬಡಿ ಎಲ್ಸ್. ಈಗ ಅದು ಟಿಪಿಕಲ್ ಟ್ರಯಾಂಗಲ್ ಬರುತ್ತಲ್ವಾ, ಲೈಕ್ ಪವರ್ ಈಕ್ವೇಷನ್ಸ್ ಅಲ್ಲೇ, ಅಂದರೆ ದೆಲ್ ಬಿ ಸಂಬಡಿ ಹೂ ಇಸ್ ಅನ್ ಆಕ್ಚುಯಲ್ ವಿಕ್ಟಿಮ್ ಆ್ಯಂಡ್ ದೆನ್ ದೇರ್ ಆರ್ ಲೈಕ್ ಅದರ್ಸ್. ಓಕೆ, ಆ್ಯಂಡ್ ಇನ್ ರಿಯಲ್ ವರ್ಲ್ಡ್ ಹೇಳಿ ಸರ್, ಡ್ರಾಮಾ ಟ್ರಯಾಂಗಲ್ ಅಂತ ಕರೀತಾರೆ ಅದಕ್ಕೆ. ಅದು ಆಕ್ಚುಲಿ ಸ್ಟೋರಿ ಟೆಲ್ಲಿಂಗು ಎಲ್ಲದರಲ್ಲೂ ಯೂಸ್ ಮಾಡೋದು. ಏನೋ ಅಂದ್ರೆ ವಿಲನ್ ಒಬ್ಬ ಇರ್ತಾನೆ, ಹೀರೋ ಇರ್ತಾನೆ. ಬರೀ ಹೀರೋ ವಿಲನ್ ಇದ್ರೆ ದೇರ್ ಇಸ್ ನೋ ಸ್ಟೋರಿ. ಯಾಕಂದ್ರೆ ಹೀರೋ ಬರೀ ವಿಲನ್ ಫೈಟ್ ಮಾಡಕ್ ಹೋದ್ರೆ ಲೈಕ್ ವೈ ವುಡ್ ದೇ ಫೈಟ್? ಇಟ್ಸ್ ಲೈಕ್ ಟೂ ಪೀಪಲ್ ಫೈಟಿಂಗ್. ಅಲ್ಲಿ ಏನು ಸ್ಟೋರಿ ಬರಲ್ಲ, ಕಾನ್ಫ್ಲಿಕ್ಟ್ ಬರಲ್ಲ. ದೇರ್ ಶುಡ್ ಬಿ ಎ ವಿಕ್ಟಿಮ್. ಸೊ ಇವನು ವಿಲನ್ನು ಈ ಇನ್ನೊಬ್ಬ ಪರ್ಸನ್ ನ ವಿಕ್ಟಿಮೈಸ್ ಮಾಡ್ಬೇಕು, ಅವಾಗ ಹೀರೋದು ವೈಲೆನ್ಸ್ ಜಸ್ಟಿಫಿಕೇಶನ್ ಬರುತ್ತೆ. ಇಲ್ಲ ಅನ್ನಂಗ್ ನೋಡಿದ್ರೆ ಇಟ್ಸ್ ಜಸ್ಟ್ ವೈಲೆನ್ಸ್. ಇವನು ಹೋಗ್ಬಿಟ್ಟು ಇನ್ನೊಬ್ನ ಹೊಡಿತಾನೆ ಅಂತಂದ್ರೆ ಅದು ಯಾವಾಗ್ಲೂ, ಈಗ ವಿಷ್ಣುವರ್ಧನ್ ಹೋಗ್ಬಿಟ್ಟು ಬೇಡ ರಾಜ್ಕುಮಾರ್ ಹೋಗ್ಬಿಟ್ಟು ವಜ್ರಮುನಿಗೆ ಹೊಡೆದ್ರೆ ಯಾಕೆ ಹೊಡೆದ ಅಂತ ಲೈಕ್ ಯು ಡೋಂಟ್ ಹ್ಯಾವ್ ದಟ್ ಕನೆಕ್ಷನ್. ಅಲ್ಲಿ ಒಬ್ಬ ಹೀರೋಯಿನ್ ತಂದ್ಬಿಟ್ಟು ವಜ್ರಮುನಿ ಟ್ರೈಸ್ ಟು ವಿಕ್ಟಿಮೈಸ್ ಹರ್ ಅಂದಾಗ ಅವಾಗ ಹೋಗ್ಬಿಟ್ಟು ಎಷ್ಟಾದ್ರೂ ಹೊಡಿಲಿ, ಲೈಕ್ ಯು ಡೋಂಟ್ ಕೇರ್, ಅವ್ರನ್ನ ಬೇಕಾದ್ರೆ ಸಾಯಿಸು ಬಿಡ್ಲಿ, ಅವಾಗ ಜಸ್ಟಿಫಿಕೇಶನ್ ಬರುತ್ತೆ. ಸೊ ಅದನ್ನ ದೇ ಟ್ರೈ ಟು ಯೂಸ್ ಇಟ್. ಅವಾಗ ಏನಾಗುತ್ತೆ, ದೇ ರಿಯಲ್ ಇಂಟೆನ್ಷನ್ ಇಸ್ ನಾಟ್ ಟು ಸೇವ್ ದೀಸ್ ಪೀಪಲ್ ಆರ್ ಪ್ರೊಟೆಕ್ಟ್ ದೀಸ್ ಪೀಪಲ್. ದ ರಿಯಲ್ ಇಂಟೆನ್ಷನ್ ಇಸ್ ಟು ಬಿ ಅ ಹೀರೋ. ಅವ್ರಿಗೆ ಹೀರೋ ಆಗ್ಬೇಕು. ಸೊ ದೇ ಗೋ ಅರೌಂಡ್ ಲುಕಿಂಗ್ ಫಾರ್ ವಿಲನ್ಸ್ ಅಂಡ್ ವಿಕ್ಟಿಮ್ಸ್. ದೇ ಡೋಂಟ್ ಕೇರ್ ಅಬೌಟ್ ವಿಕ್ಟಿಮ್ಸ್. ನಿಜವಾಗ್ಲೂ ಆ ವಿಕ್ಟಿಮ್ಸ್ಗೆ ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮೆಚುರಿಟಿ ಇದ್ದವರು ದೇ ಮೇ ರಿಯಲಿ ಆಕ್ಟ್, ಆತರ ಕೆಲಸ ಮಾಡ್ಬೋದು. ಬಟ್ ಈ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ತೊಡಗೋರಿಗೆ ಅದಿರಲ್ಲ. ಅವ್ರಿಗೆ ದೇ ವಾಂಟ್ ಟು ಬಿ ಹೀರೋಸ್. ಅದಕ್ಕೋಸ್ಕರನೇ ಈ ಚಾರ್ಲಿ ಹೆಬ್ಡೋದು ಇನ್ಸಿಡೆಂಟ್ ಇದೆಯಲ್ಲ, ಇಟ್ಸ್ ನಾಟ್ ಕ್ಯಾನ್ಸಲ್ ಕಲ್ಚರ್, ಬಟ್ ಹೆಂಗ್ ವರ್ಕ್ ಆಗುತ್ತೆ ಡೈನಮಿಕ್ ಅಂತ. ಅದು ಫ್ರೆಂಚ್ ಸಟೈರಿಕಲ್ ಮ್ಯಾಗಝಿನ್, ಅದರಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದ್ದು. ಅದು ಫ್ರಾನ್ಸ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅಷ್ಟೇ. ಅದನ್ನ ದೇರ್ ವಾಸ್ ಅ ಗ್ರೂಪ್ who are like heroes who defend ಇಸ್ಲಾಂದು ಆನರ್ ನ ಡಿಫೆಂಡ್ ಮಾಡ್ಕೊಳೋ ಹೀರೋಸ್ ಇದಾರಲ್ಲ, ಅವ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅರೇಬಿಕ್ ಸ್ಪೀಕಿಂಗ್ ಜನಕ್ಕೆಲ್ಲರಿಗೂ ತೋರಿಸಿ ಈ ತರ ಇವನು ಅಲ್ಲಿ ಯಾವ್ದೋ ಮ್ಯಾಗಝಿನ್ ಬರ್ದಿದ್ದಾರೆ ಅಂತ ಹೇಳಿ
ಓಕೆ ನಾವು ದೇರ್ ರಿಲಿಜಿಯಸ್ ಫೀಲಿಂಗ್ಸ್ ಆರ್ ಅಫೆಂಡೆಡ್. ಅವ್ರು ಅದನ್ನ ಮಾಡಿರ್ಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತೂ ಆಗ್ತಿರ್ಲಿಲ್ಲ ಅಲ್ಲಿ ಆ ತರದ್ದು ಯಾವ್ದೋ ಮ್ಯಾಗಝಿನ್ ಇದೆ ಅದ್ರಲ್ಲಿ ಹಿಂಗ್ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತೂ ಆಗ್ತಿರ್ಲಿಲ್ಲ. ನಾವು ಅವ್ರಿಗೆಲ್ಲರಿಗೂ ಮಾಡಿ ಓಕೆ ನಾವು ದೇರ್ ಇಸ್ ವಿಕ್ಟಿಮ್ಸ್, ನಾವು ಯು ಹ್ಯಾವ್ ಟು ಬಿ ಅ ಹೀರೋ. ಈಗ ಹೋಗ್ಬಿಟ್ಟು ಅವ್ರು ಸಾಯಿಸಿದ್ರೆ ಎಷ್ಟು ಜನ ಲೈಕ್ ಅವಾಗ ನಡೆದಾಗ ಎಷ್ಟು ಜನ ಹೇಳಿದ್ರು ಅವ್ರ ಆ ತರ ಪಬ್ಲಿಷ್ ಮಾಡಬಾರ್ದಿತ್ತು. ಲೈಕ್ ದೇರ್ ಇಸ್ ಎ ಲಿಮಿಟ್ ಟು ಫ್ರೀ ಸ್ಪೀಚ್. ಈ ತರ ಅಫೆಂಡ್ ಮಾಡಬಾರ್ದು ರಿಲಿಜಿಯಸ್ ಮೈನಾರಿಟೀಸ್ ನ. ಲೈಕ್ ದೇ ಡೋಂಟ್ ಇವನ್ ಕನ್ಸಿಡರ್ ಓಕೆ ನೀನ್ ಇನ್ನೊಂದು ಕಾರ್ಟೂನ್ ಬರಿ, ಇಲ್ಲ ಯು ಆರ್ಗ್ಯೂ ಯು ರೈಟ್ ಎಸ್ಸೆ ಸೇಯಿಂಗ್ ವೈ ದಿಸ್ ಇಸ್ ಬ್ಯಾಡ್ ಟೇಸ್ಟ್, ಇದು ಬ್ಯಾಡ್ ಟೇಸ್ಟ್ ಅಲ್ಲಿ ಇರುವಂತದ್ದು ಅಂತ ಬರಿ. ಯು ಹ್ಯಾವ್ ಆಲ್ ದಟ್ ಚಾಯ್ಸ್, ಬಟ್ ಯು ವೆಂಟ್ ಅಂಡ್ ಕಿಲ್ ದಟ್ ಪರ್ಸನ್, ಅದನ್ನ ಜಸ್ಟಿಫೈ ಮಾಡ್ತಾರೆ. ಸೊ ಇಂಥದ್ದು ಯೂನಿವರ್ಸಿಟಿಗಳಲ್ಲಿ ತುಂಬಾ ಆಗುತ್ತೆ. ಅದು ಇಟ್ ಮೇ ನಾಟ್ ಬಿ ಇಂಟೆನ್ಷನಲ್ ಆಲ್ಸೋ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯುನೋ ಯೂನಿವರ್ಸಿಟಿ, ಇಂಡಿಯಾನಾ ಯೂನಿವರ್ಸಿಟಿ ಅಂತ ಒಂದು ಇದೆ, 2008 ಅಲ್ಲಿ ಆಗಿದ್ದು. ಅಲ್ಲಿ ಒಬ್ಬ ವೈಟ್ ಸ್ಟೂಡೆಂಟ್ ಹಿ ರೆಡ್ ಎ ಪ್ಯಾಸೇಜ್ ಫ್ರಮ್ ಎ ಬುಕ್. ಆ ಬುಕ್ ನೋಟ್ರಡಾಮ್ ವರ್ಸಸ್ ದ ಕ್ಲಾನ್ ಅಂತ ಆ ಬುಕ್. ಅದು ಸ್ಟೋರಿ ಏನು ಅಂದ್ರೆ ಕೂಕ್ಲಕ್ಸ್ ಕ್ಲಾನ್ ಅಂತ ಒಂದು ಸುಪ್ರೀಮಸಿಸ್ಟ್ ಗ್ರೂಪ್ ಇತ್ತು, ಅಂದ್ರೆ ರೇಸಿಸ್ಟ್ ಗ್ರೂಪ್. ಅವರು ವಯಲೆಂಟ್ ಆಗಿ ದೇವರ್ ಎನ್ಫೋರ್ಸಿಂಗ್ ವೈಟ್ ಸುಪ್ರೀಮಸಿ, ಅಂದ್ರೆ ಆಫ್ರಿಕನ್ ಅಮೆರಿಕನ್ಸ್ ಟಾರ್ಗೆಟ್ ಮಾಡಿ ಅವ್ರನ್ನ ಲಿಂಚ್ ಮಾಡೋದು, ಸಾಯಿಸೋದು, ಆತರ ಎಲ್ಲ ಮಾಡ್ತಿದ್ರು. ಇಟ್ ವಾಸ್ ಎ ಪ್ಯೂರ್ ರೇಸಿಸ್ಟ್ ವಯಲೆಂಟ್ ಆರ್ಗನೈಸೇಷನ್. ಅದು ನೋಟ್ರಡಾಮ್ ಯೂನಿವರ್ಸಿಟಿನ ಅಥವಾ ನೋಟ್ರಡಾಮ್ ಚರ್ಚ್ ನ ಅಟ್ಯಾಕ್ ಮಾಡುತ್ತೆ. ಅದನ್ನ ಅವ್ರು ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಸ್ಟೋರಿ ಅಂತ. ಅಂಡ್ ದೇರ್ ವಾಸ್ ಎ ಕಂಪ್ಲೇಂಟ್ ಅಗೇನೆಸ್ಟ್ ದಟ್. ಅವನ್ ಸ್ಟೂಡೆಂಟ್ ಅಗೇನೆಸ್ಟ್ ಕಂಪ್ಲೇಂಟ್ ಹೋಗಿ ಅದಕ್ಕೆ ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತು. ಯಾಕೆ ಅಂದ್ರೆ ಅವನ್ ಯಾರೋ ಒಬ್ಬ ಸ್ಟೂಡೆಂಟ್ ಕೋ ವರ್ಕರ್, ಅವನು ಹಿ ವಾಸ್ ಅ ಜಾನಿಟರ್ ಅಂತ, ಪ್ಲಸ್ ಹಿ ವಾಸ್ ಅ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಅವನು ಬ್ಲ್ಯಾಕ್. ಅವನಿಗೆ ಆ ಬುಕ್ ಮೇಲೆ ಇದ್ದಿದ್ದು ಕವರ್ ಅಲ್ಲಿ ಕೂಕ್ಲಕ್ಸ್ ಕ್ಲಾನ್ ಫೋಟೋ ಇತ್ತು. ಲೈಕ್ ದ ಬುಕ್ ಹ್ಯಾಡ್ ಅ ಕವರ್, ಅದರಲ್ಲಿ ಕೂಕ್ಲಕ್ಸ್ ಕ್ಲಾನ್ ಇಮೇಜ್ ಇತ್ತು. ದಟ್ ಟ್ರಿಗರ್ಡ್ ಹಿಮ್ ಅಂತ. It's not a student, the intention was not to hurt, and the story is not a racist story. It was story of fighting racism. ಅದೇನು ಮ್ಯಾಟರ್ ಆಗಲ್ಲ just because of that. And ಅದನ್ನ ಇನ್ಸ್ಟಿಗೇಟ್ ಮಾಡಿದವರು they are all other white students who wanted to be heroes. So they found this guy to be a villain even though ಅವನಿಗೆ ಅದೇನು intentions ಇರಲಿಲ್ಲ, and they created a victim. They want to feel like heroes. ಇಲ್ಲ, ಅಂಡ್ ಇನ್ನೂ ಒಂದು ಈ ಡ್ರಾಮಾ ಟ್ರಯಾಂಗಲ್ ಕೆಲವು ಸಲ ಒಂದು ಸ್ಟೋರಿಲಿ ಹೀರೋ ಅಂದ್ರೆ ವಿಲನ್ನು ವಿಕ್ಟಿಮು ಮೊದಲೇ ಕ್ಲಿಯರ್ ಇರುತ್ತೆ. ಅವಾಗ ಹೀರೋ ಬಂದ್ರೆ ದೆನ್ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಕೆಲವು ಸಲ ಸೊಸೈಟಿಲಿ ಇರೋ ಏನಂತ ಹೇಳ್ತೀರಾ ಇನ್ಇಕ್ವಾಲಿಟೀಸ್ ಅಥವಾ ಏನಿರ್ಬೋದು, ಅಲ್ಲಿ ವಿಕ್ಟಿಮ್ ಅನ್ನೋದು ಕ್ಲಿಯರ್ ಇರುತ್ತೆ. ಹಿ ಈಸ್ ಬೀಂಗ್ ವಿಕ್ಟಿಮೈಸ್ಡ್ ಫಾರ್ ಸೋ ಮೆನಿ ರೀಸನ್ಸ್ ಅಂತ. ಬಟ್ ಯಾರು ಪರ್ಪೆಟ್ರೇಟರ್ ಅಂತ ಕ್ಲಿಯರ್ ಆಗಿರಲ್ಲ. ಅದು ಸೊಸೈಟಿಲಿರೋ ಲೂಪ್ ಹೋಲ್ಸ್ ಇಂದಾನೆ ಆಗ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಒಬ್ಬ ವಿಕ್ಟಿಮ್ ಬಿಟ್ಟು ಇನ್ನೆಲ್ಲರೂ ದೇರ್ ಆಲ್ ನಾನ್ ವಿಕ್ಟಿಮ್ಸ್ ಅಷ್ಟೇ ರಿಯಾಲಿಟಿ ತಗೊಂಡ್ರೆ. ಬಟ್ ಅಲ್ಲಿ ಒಂದು ಸ್ಮಾಲ್ ಸೆಕ್ಷನ್ ಏನ್ ಮಾಡ್ತಾರೆ ಅಂದ್ರೆ ನಾಳೆ ನಮ್ಮನ್ನು ವಿಕ್ಟಿಮ್ ಅನ್ಬೋದು ಅಂತ ಅವರು ದೇ ಗೋ ಅಂಡ್ ಟೆಲ್ ದಟ್ ಓಕೆ ನಾವು ಇವ್ರ ಪರ ಇದೀವಿ, ವಿಕ್ಟಿಮ್ಸ್ ಪರ ಇದೀವಿ, ನಾವು ವಿ ಆರ್ ದ ಗುಡ್ ಗೈಸ್. ಸೊ ನಮ್ ಜೊತೆ ಐಡೆಂಟಿಟಿ ಯು ಆರ್ ದ ಬ್ಯಾಡ್ ಪರ್ಸನ್. ಆಮೇಲೆ ಐಡೆಂಟಿಟಿ ಪಾಲಿಟಿಕ್ಸ್ ಇದ್ರಲ್ಲಿ ಬರುತ್ತೆ. ಇದ್ರಲ್ಲಿ ಇಟ್ ಡಸಂಟ್ ಮ್ಯಾಟರ್ ಆ ವಿಕ್ಟಿಮ್, ಆ ಒಬ್ಬ ಇಂಡಿವಿಜುವಲ್ ಅವನ್ ಹಿಂಗ್ ವಿಕ್ಟಿಮೈಸ್ ಆಗಿದ್ದಾನೆ ಫ್ರಮ್ ಅನದರ್ ಇಂಡಿವಿಜುವಲ್. ಆಮೇಲೆ ದೇರ್ ವಿಲ್ ಬಿ ಅದರ್ ಕೇಸಸ್, ಅವನ್ ಹೆಂಗೆ ಮೋಟಿವೇಟ್ ಆದ, ಅದೆಲ್ಲ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಅವೆಲ್ಲ ಬೇರೆ. ಬಟ್ ಹಂಗ್ ಬರೋದೇ ಇಲ್ಲ ಇಲ್ಲಿ. ದ ವಿಕ್ಟಿಮ್ ಯಾವ ಐಡೆಂಟಿಟಿ, ಲೈಕ್ ಹಿ ಬಿಲಾಂಗ್ಸ್ ಟು ದಿಸ್ ರಿಲಿಜನ್, ಹಿ ಬಿಲಾಂಗ್ಸ್ ಟು ದಿಸ್ ಪ್ರೊಟೆಕ್ಟೆಡ್ ಗ್ರೂಪ್. ವಿಲನ್ ಹಿ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಸೊ ಅಲ್ಲಿಗೆ ಮುಗೀತು. ಲೈಕ್ ಯು ಅಸ್ಯೂಮ್ ದಟ್ ಇಫ್ ಯು ಬಿಲಾಂಗ್ ಟು ದಿಸ್ ಗ್ರೂಪ್, ಅದನ್ನ ನಾವು ಲಾನಲ್ಲಿ ಎಷ್ಟು ಚೆನ್ನಾಗಿ ವಿ ಟ್ರೈ ನಾಟ್ ಟು ಗೋ ಡೌನ್ ದಟ್ ರೂಟ್. ಲಾನಲ್ಲಿ ಇಂಡಿವಿಜುವಲ್ ಲಾ ಅಪ್ಲೈಸ್ ಈಕ್ವಲಿ ಟು ಎವ್ರಿ ಒನ್ ಅಂದ್ರೆ ಇಟ್ ಅಪ್ಲೈಸ್ ಟು ರಿಚ್ ಪರ್ಸನ್ ಅಂಡ್ ಪೂರ್ ಪರ್ಸನ್ ಅಲೈಕ್. ಯಾಕೆ? ಲೈಕ್ ಪೂರ್ ಅಂದಿದ ತಕ್ಷಣ ಯು ಶುಡ್ ಬಿ ಆಟೋಮೆಟಿಕಲಿ ಗಿವನ್ ಇಮ್ಯುನಿಟಿ ಅಲ್ವಾ? ಪೂರ್ ಅಥವಾ ವಿಮೆನ್ಗೆ ದೇ ವಿಲ್ ಹ್ಯಾವ್ ಪ್ರಿಫರೆನ್ಸ್. ಅದ್ ಮುಂಚೆ ಇದಿದ್ ಲಾ ಹಂಗಿತ್ತು. ಗಂಡಸಿನ ಸಾಕ್ಷಿ ವಿಲ್ ಗೆಟ್ ಡಬಲ್ ವ್ಯಾಲಿಡಿಟಿ ದೆನ್ ಹೆಂಗ್ಸ್ ಕೊಟ್ಟಿರೋ ಸಾಕ್ಷಿಗೆ, ಆ ತರದೆಲ್ಲ ಇತ್ತು. ಅಂಡ್ ದೆನ್ ದೇ ರಿಮೂವ್ಡ್ ಆಲ್ ದಟ್ ಟು ಗಿವ್ ಈಕ್ವಲ್ ಟ್ರೀಟ್ಮೆಂಟ್. ಆ ಈಕ್ವಾಲಿಟಿನೇ ಫೀಲ್ಸ್ ಲೈಕ್ ಅನ್ಇಕ್ವಾಲಿಟಿ ತುಂಬಾ ಜನಕ್ಕೆ. ಅದಕ್ಕೋಸ್ಕರ ಇಟ್ಸ್ ಎ ಎಕ್ಸ್ಟ್ರಾ ಜುಡಿಷಿಯಲ್ ಸ್ಟಫ್. ಇದು ಕೋರ್ಟ್ ಸಿಸ್ಟಮ್ ಅದಕ್ಕೆ ಬರ್ದೆ
ಜನ ಅದಕ್ಕೋಸ್ಕರ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಆಫೀಸ್ಗಳಲ್ಲಿ ವೇರ್ ದೇ ಹ್ಯಾವ್ ದಟ್ ಪವರ್ ಟು ಕ್ಯಾನ್ಸಲ್ ಸಂಬಡಿ, ಅಂದ್ರೆ ಒಬ್ಬನ ಕೆಲ್ಸನ ತೆಗ್ದಾಕೋದು, ಇಲ್ಲಾಂದ್ರೆ ಒಬ್ನಿಗೆ ಈ ಟ್ವಿಟರ್ ಫೇಸ್ಬುಕ್ ಅಲ್ಲಿ ಅಕೌಂಟ್ಗಳನ್ನ ಸಸ್ಪೆಂಡ್ ಮಾಡೋದು. ಇವಾಗ ಟ್ವಿಟರ್ ಅಕೌಂಟ್ ಸಸ್ಪೆಂಡ್ ಮಾಡಿದ್ರೆ ನೀವು ಕೋರ್ಟಿಗೆ ಹೋಗಕ್ಕಾಗಲ್ಲ, ದೇರ್ ಇಸ್ ನೋ ರಿಕೋರ್ಸ್. ಸೊ ಇಂಥ ಕಡೆ ಈ ಕಲ್ಚರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂದ್ರೆ ಈ ಕಲ್ಚರ್ ಬ್ಯಾನ್ಗೆ ಒಂದು ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಾವು ಜಗತ್ತಿಗೆ ನಾವು ಒಳ್ಳೆಯವರು ಅಥವಾ ಮಾರಲ್ ಆಗಿ ನಾವು ತುಂಬಾ ಸ್ಟ್ರಾಂಗ್ ಆಗಿದೀವಿ ಅಥವಾ ಸುಪೀರಿಯರ್ ಆಗಿದೀವಿ ಅನ್ನೋದು ತೋರಿಸ್ಕೊಳಕ್ಕೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಅಥವಾ ಕೊಡ್ತಾ ಇದೀವಿ ನಾವು ಸೋಷಿಯಲ್ ಮೀಡಿಯಾನಲ್ಲಿ. ಇವಾಗ ಹೆಂಗೆ ಅಂದ್ರೆ ನಾವು ಗಮನಿಸಿದ್ರೆ ಕೆಲವೊಂದು ವಿಚಾರಗಳ ಮೇಲೆ ನಮ್ಗೆ ಒಂದು ತೀವ್ರವಾದ ಆಕ್ರೋಶ ಇರುತ್ತೆ ಅಥವಾ ತೀವ್ರವಾದ ಸಂತೋಷ ಇರುತ್ತೆ. ಆ ಸಂತೋಷನ ಅಥವಾ ಆಕ್ರೋಶನ ವ್ಯಕ್ತಪಡಿಸ್ತೀವಿ. ಇನ್ ಕೆಲವೇ ಅಯ್ಯೋ ಇಷ್ಟೊಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಇಷ್ಟೊಂದು ಜನ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಪ್ರೆಷರ್ಗೆ ನಾವು ಒಳಗಾಗಿ ಕೆಲವೊಂದ್ಸಲಿ ನಾವು ಪೋಸ್ಟ್ ಮಾಡ್ತೀವಿ ಅಥವಾ ನಮ್ಮ ಫ್ರೆಂಡ್ಸಿಗೆ ಅಥವಾ ನಾವು ಸಪೋರ್ಟ್ ಮಾಡ್ತಿರೋಂತಹ ಪೊಲಿಟಿಕಲ್ ಪಾರ್ಟಿ ಗೆ ಹೆಲ್ಪ್ ಆಗ್ಲಿ ಅಂತ ಕೂಡ ನಾವು ಬೆಂಬಲನ ಸೂಚಿಸಕ್ಕೆ ಕೆಲವು ಸತಿ ಹೋಗ್ತೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಆ ತರ ಬೆಂಬಲ ಸೂಚಿಸೋದು ತುಂಬಾ ಸುಲಭ. ಅದರಿಂದನೂ ಈ ಕ್ಯಾನ್ಸಲ್ ಕಲ್ಚರ್ ಅಭಿವೃದ್ಧಿ ಆಗತ್ತೆ, ಡೆವಲಪ್ ಆಗತ್ತೆ. ಅಂದ್ರೆ ನಾವು ಇದು ಕೆಲವು ಸಲಿ ಉದ್ದೇಶ ಪೂರ್ವಕವಾಗಿ ಮಾಡ್ತೀವಿ, ಕೆಲವು ಸಲಿ ನಮಗೆ ಗೊತ್ತಿಲ್ದಿರ ಮಾಡ್ತೀವಿ. ಅಂದ್ರೆ ನಮಗ್ ನಿಜವಾಗ್ಲೂ ಯಾವಾಗ ಆಕ್ರೋಶ ಆಗಿ ನಾವು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತೀವೋ ಅಥವಾ ಎಲ್ಲರೂ ಆಗ್ತಾ ಇದಾರೆ ನಮ್ದೊಂದ್ ಇರ್ಲಿ ಅಂದ್ಬಿಟ್ಟು ಹಾಕ್ತಿವಿ ಅನ್ನೋದು ನಮ್ಗೆ ಸೈಕಲಾಜಿಕಲಿ ಸುಮಾರು ಸಲಿ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಕೆಲವು ಸಲಿ ಕ್ಯಾನ್ಸಲ್ ಕಲ್ಚರ್ ಡೆವಲಪ್ ಆಗತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ನಾನು ಒಳ್ಳೆಯವನು ಅಥವಾ ಇದು ಒಳ್ಳೇದಕ್ಕಾಗಿ ಅಂತ ಹೇಳ್ಬಿಟ್ಟು ಪ್ರೇರೇಪಿಸಿದ್ರೆ ಅವ್ನ್ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾನೆ, ಕೊಲ್ಲಕ್ ರೆಡಿ ಇರ್ತಾನೆ, ಇನ್ನೊಬ್ರಿಗೆ ಹೊಡಿಯಕ್ ರೆಡಿ ಇರ್ತಾನೆ. ಸೊ ಕ್ಯಾನ್ಸಲ್ ಕಲ್ಚರ್ ಆಯಾಮನೇ ಇದು. ನೀನು ಇದು ಒಳ್ಳೇದಕ್ ಮಾಡ್ತಾ ಇದೀಯಾ, ದೇಶಕ್ಕಾಗಿರ್ಬೋದು ಮನುಷ್ಯನ್ಗಾಗಿರ್ಬೋದು ಅನ್ನೋದು ತುಂಬಾ ಮುಖ್ಯ ಆಗಿ ಅದು ಟ್ರಿಗರ್ ಮಾಡತ್ತೆ ಒಬ್ಬರನ್ನ. ಸೊ ಟ್ರಿಗರ್ ಅಂದಾಗ ನೆನಪಾಯ್ತು, ಕ್ಯಾನ್ಸಲ್ ಕಲ್ಚರ್ ಪ್ಯಾಕೇಜ್ ಅಲ್ಲಿ ಒಂದಷ್ಟು ವರ್ಡ್ಸ್ ಯೂಸ್ ಮಾಡ್ತಾರೆ, ಅದನ್ನ ಮೆನ್ಷನ್ ಮಾಡಿ ಮೀನಿಂಗ್ ಡಿಸ್ಕಸ್ ಮಾಡೋಣ. ಫಸ್ಟ್ ಟ್ರಿಗರ್ ವಾರ್ನಿಂಗ್ ಅಂತ. ಸೊ ಅದೇನು ಅಂದ್ರೆ ಈಗ ಏನಾದ್ರೂ ಈ ತರ ವಿಷಯಗಳನ್ನ ಮಾತಾಡುವಾಗ ಯೂನಿವರ್ಸಿಟಿನಲ್ಲೇನೆ ತುಂಬಾ ಬರುತ್ತೆ, ಅಂಡ್ ಎಸ್ಪೆಷಲಿ ಅದು ಹ್ಯುಮ್ಯಾನಿಟೀಸ್ ಅಲ್ಲಿ ಜಾಸ್ತಿ ಇತ್ತು. ಈಗ ಆಕ್ಚುಯಲ್ ಸೈನ್ಸಸ್ ಅಲ್ಲೂ ಅದನ್ನ ತರೋದಕ್ಕೆ ಶುರು ಮಾಡಿದ್ದಾರೆ. ಇವಾಗ ನೀವೇನಾದ್ರೂ ಸೈಂಟಿಸ್ಟ್ ಗಳ ಬಗ್ಗೆ ಮಾತಾಡುವಾಗ, ಇನ್ವೆನ್ಷನ್ ಬಗ್ಗೆ ಮಾತಾಡುವಾಗ ಮೆನ್ಷನ್ ಮಾಡ್ಬೇಕು ಅಂತ. ಇವಾಗ ನ್ಯೂಟನ್ ಅದನ್ ಮಾಡ್ದ, ಗೆಲಿಲಿಯೋ ಇದ್ ಮಾಡ್ದ, ಐನ್ಸ್ಟೀನ್ ಇದನ್ ಮಾಡ್ದ ಅಂದಾಗ ಯು ಹ್ಯಾವ್ ಟು ಆಲ್ಸೋ ಸೇ ಬಿಕಾಸ್ ಆಫ್ ಪೇಟ್ರಿಯಾರ್ಕಿ ಇವರೆಲ್ಲ ಬರೀ ಗಂಡಸ್ರಿದ್ದಾರೆ, ಇಲ್ಲ ಅಂದಿದ್ರೆ ಹೆಂಗಸರು ಇಷ್ಟೊಂದು ಇನ್ವೆನ್ಷನ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ಬೇಕು ಅಂತ. ಅದು ಆ ತರ ಇವಾಗ ಬೇರೆ ಫೀಲ್ಡ್ಸ್ ಅಲ್ಲೂ ಶುರು ಆಗ್ತಿದೆ. ಟ್ರಿಗರ್ ವಾರ್ನಿಂಗ್ ಏನು ಅಂದ್ರೆ ಇವರು ಸ್ಟೂಡೆಂಟ್ಸ್ ಟೀಚರ್ಗಳಿಗೆ, ಎಜುಕೇಟರ್ಸ್ಗೆ, ಆಮೇಲೆ ಈಗ ಮೀಡಿಯಾಗೆ ಎಲ್ಲದಕ್ಕೂ ಏನ್ ಹೇಳೋದು, ಈ ತರ ಏನಾದ್ರೂ ವಿಷಯಗಳು ವಿಚ್ ಕ್ಯಾನ್ ಹರ್ಟ್ ಅದರ್ ಪೀಪಲ್, ಹರ್ಟ್ ಆಸ್ ಇನ್ ಅವರಿಗೆ ಅಫೆನ್ಸಿವ್ ಅನ್ನಿಸ್ಬೋದು ಅಂತದಿದ್ರೆ ಯು ಹ್ಯಾವ್ ಟು ಗಿವ್ ವಾರ್ನಿಂಗ್. ಫಾರ್ ಎಕ್ಸಾಂಪಲ್, ಈಗ ನೀವು ಹಿಸ್ಟ್ರಿ ಟೀಚ್ ಮಾಡ್ತೀರಾ ಅನ್ಕೊಳ್ಳಿ, ಇಂಡಿಯಾದಲ್ಲಿ ನೀವು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಹೇಳ್ತಿದ್ದೀರಾ. ನೀವಿವಾಗ ನಿಮಗೀಗ ನಾನು ಹಿಂದೂ ನ್ಯಾಷನಲಿಸ್ಟ್ ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ, ಅವಾಗ ಗೊತ್ತಾಗತ್ತೆ ಯಾಕೆ ಹಿಂಗ್ ವರ್ಕ್ ಆಗುತ್ತೆ ಡೈನಾಮಿಕ್ಸ್ ಅಂತ. ಈಗ ಯಾರು ಮೊಘಲ್ ಎಂಪೈರ್, ಮೊಘಲ್ರು ಬಂದು ಇಂಡಿಯಾದಲ್ಲಿ ಇದ್ದಿದ್ದು ರಾಜರನ್ನ ಸೋಲ್ಸಿ ದೇ ಸ್ಟಾರ್ಟೆಡ್ ದೇರ್ ಎಂಪೈರ್, ಅದನ್ನ ಪಾಠ ಮಾಡ್ಬೇಕು ಅಥವಾ ಟಿಪ್ಪು ಸುಲ್ತಾನ್ ಬಗ್ಗೆ ಮಾಡ್ಬೇಕು. ಆವಾಗ ದ ಹಿಂದೂ ನ್ಯಾಷನಲಿಸ್ಟ್ ವುಡ್ ಕ್ಲೈಮ್, ನೀವ್ ಇದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಟ್ರಾಮಟೈಸ್ ಆಗುತ್ತೆ, ನನ್ನ ಜನ ಇಷ್ಟು ಸಫರ್ ಆಗಿದ್ರು ಹಿಂದೆ, ಅದು ನನಗೆ ಅಫೆನ್ಸಿವ್ ಅದು. ಸೊ ನೀವು ವಾರ್ನಿಂಗ್ ಕೊಡ್ಬೇಕು, ಈ ಪಾಠದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ರೆ ಅದು ಇಟ್ಸ್ ನಾಟ್ ಜಸ್ಟ್ ವಾರ್ನಿಂಗ್ ಬಿಫೋರ್ ದ ಐಡಿಯಾ ಇಸ್ ಎಕ್ಸ್ಪೋಸ್ಡ್, ಇಟ್ಸ್ ಅ ವಾರ್ನಿಂಗ್ ಸೊ ದಟ್ ಪೀಪಲ್ ಕ್ಯಾನ್ ಸ್ಕಿಪ್ ದಟ್ ಕ್ಲಾಸ್, they can cancel it.
ಅವ್ರು ಅದನ್ನ ಅವ್ರಿಗೆ ಏನು ಹರ್ಟ್ ಆಗಬಹುದು ಅಂತ, ಈವನ್ ದೋ ಯು ಡೋಂಟ್ ನೋ, ಈವನ್ ಬಿಫೋರ್ ಲಿಸ್ನಿಂಗ್ ಟು ದ ಆರ್ಗ್ಯುಮೆಂಟ್, ಲಿಸ್ನಿಂಗ್ ಟು ದ ಕಂಟೆಂಟ್, ಅದು ಮುಂಚೆನೆ ಇದ್ಬಿಡ್ಬೇಕು ಅಂತ. ಅದಕ್ಕೆ ಟ್ರಿಗರ್ ವಾರ್ನಿಂಗ್ ಅಂತ ಕರೀತಾರೆ. ತುಂಬಾ ಜನ ಇದರಲ್ಲಿ ಎಷ್ಟು ಸಿಲಿ ಲೆವೆಲ್ಗೆ ಹೋಗಿದೆ ಅಂದ್ರೆ, ಚಿನುವಾ ಅಚಿಬೆ ಅಂತ ಒಬ್ಬ ಆಫ್ರಿಕನ್ ರೈಟರ್ ಇದೆ, ಅವ್ರದ್ದು ಒಂದು ಬುಕ್ ಇದೆ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ. ಅದು ರೇಷಿಯಲ್ ವೈಲೆನ್ಸ್ ಬಗ್ಗೆ ಇರುವಂತ, ಅಗೇನೆಸ್ಟ್ ರೇಷಿಯಲ್ ವೈಲೆನ್ಸ್ ಇರುವಂತ ಬುಕ್. ಅದಕ್ಕೆ ದೇ ವಾಂಟೆಡ್ ಟ್ರಿಗರ್ ವಾರ್ನಿಂಗ್, ಯಾಕಂದ್ರೆ ಅದ್ರಲ್ಲಿ ಬರೀ ಜಸ್ಟ್ ಮೆನ್ಷನಿಂಗ್ ರೇಷಿಯಲ್ ವಾರ್ನಿಂಗ್ ಬೈ ಆಫ್ರಿಕನ್ ಅಮೆರಿಕನ್, ನಾಟ್ ಅಮೆರಿಕನ್, ಆಫ್ರಿಕನ್ ರೈಟರ್, ಇಟ್ ವಿಲ್ ಟ್ರಿಗರ್ ಅವರು ಮೈನಾರಿಟಿಗೆ, ರೇಷಿಯಲ್ ಮೈನಾರಿಟಿ, ಇಟ್ ವಿಲ್ ಟ್ರಿಗರ್ ಟ್ರಾಮಾ ಅಂತ. ನೀವು ಅದನ್ನ ಮೆನ್ಷನ್ ಮಾಡಿದ್ರೆ ಅವರು ಕೋರ್ಸ್ ತಗೊಳಲ್ಲ, ಲೈಕ್ ದೇ ವಿಲ್ ನಾಟ್ ಬಿ ಎಕ್ಸ್ಪೋಸ್ ಟು ದ ಟ್ರಾಮಾ ಅನ್ನೋದು. ಇದು ಹಂಗೇನೆ ಅಲರ್ಜನ್ ನಟ್ಸ್ ಇದೆ ಇದರಲ್ಲಿ ಅಂತ ಬರೀಬೇಕು ಅಂತ ಹೇಳ್ತಾರಲ್ಲ, ಈಗ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಏನೇನ್ ಅಲರ್ಜನ್ಸ್ ಇದೆ ಅಂತ ಲೇಬಲಿಂಗ್ ಮಾಡ್ಬೇಕು ಅಂತ, ಅದೇ ಲಾಂಡರ್ ಮಾಡ್ಬಿಟ್ಟು ಈವನ್ ಐಡಿಯಾಸ್ ಕ್ಯಾನ್ ಹರ್ಟ್ ಪೀಪಲ್ ಅನ್ನೋ ತರ, ಸೊ ಇಟ್ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್ ಅಂತ. ಆಮೇಲೆ ಸ್ಕಾಟ್ ಫಿಟ್ಜೆರಾಲ್ಡ್ದು ಗ್ರೇಟ್ ಗ್ಯಾಸ್ಪಿ ನಾವೆಲ್ಗುನು ಅದರಲ್ಲಿ ಮಿಸಾಜನಿ ಇದೆ, ಫಿಸಿಕಲ್ ಅಬ್ಯೂಸ್ ಇದೆ. ಸೊ ಅದಕ್ಕೆ ವಾರ್ನಿಂಗ್ ಕೊಡ್ಬೇಕು. ನೀವು ಈ ಬುಕ್ ಓದಿದ್ರೆ ಇದು ವಾರ್ನಿಂಗ್. ಅಂದ್ರೆ ಈಗ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆನೆ ಯು ಹ್ಯಾವ್ ಟು ಗಿವ್ ಆಲ್ ದಿಸ್ ಕೇವಿಯಾಟ್. ಹೌದು, ಗಾಂಧೀಜಿ ರೇಷಿಯಲ್ ಕೂಲಿಗಳು ಅಂತ ಯೂಸ್ ಮಾಡ್ತಾ ಇದ್ದ. ಅವರು ಕೂಲಿಗಳು ಅಂದ್ರೆ ನಾವು ಇಂಡಿಯನ್ಸ್ ಆರ್ ಸಪರೇಟ್ ಫ್ರಮ್ ಆಫ್ರಿಕನ್ಸ್, ನೀವು ನಮ್ಮನ್ನ ಅವ್ರ ತರ ಟ್ರೀಟ್ ಮಾಡಬಾರ್ದು ಅಂತ ಬರ್ದಿದ್ರು ಆರ್ಟಿಕಲ್. ಆಮೇಲೆ ಗಾಂಧೀಜಿ ಹೆಂಡತಿನ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಇಂಥದನ್ನೆಲ್ಲ ಮುಂಚೆನೆ ಕೊಟ್ಟು, ಓಕೆ ಡು ಯು ವಾಂಟ್ ಟು ಲರ್ನ್ ಅಬೌಟ್ ಗಾಂಧಿ ಆರ್ ನಾಟ್ ಅಂತ. ಅಂದ್ರೆ ಯು ಟೇಕ್ ಒನ್ ವೆರಿ ಸ್ಮಾಲ್ ಇನ್ಸಿಗ್ನಿಫಿಕೆಂಟ್ ನೆಗೆಟಿವ್ ಥಿಂಗ್ and you make that as the biggest thing about that person ಅಂತ. ಚರ್ಚಿಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಮೆನ್ಷನ್ ಫಸ್ಟ್, ಚರ್ಚಿಲ್ ಫೆಮೈನ್ ಕಾಸ್ ಮಾಡಿ ಇಂಡಿಯಾದಲ್ಲಿ ಅಷ್ಟೊಂದ್ ಜನನ ಸಾಯೋದಕ್ಕೆ ಕಾರಣ ಆದ. ಓಕೆ, ಈಗ ಚರ್ಚಿಲ್ ಬಗ್ಗೆ ತಿಳ್ಕೊಬೇಕೋ ಬೇಡವೋ ನೀವು. ಬಟ್ ಮಾರ್ಟಿನ್ ಲೂಥರ್ ಕಿಂಗ್ ಬಗ್ಗೆನೂ ಹಂಗೆ ಹೇಳ್ಬೋದು. ಮಾರ್ಟಿನ್ ಲೂಥರ್ ಕಿಂಗ್ ಹ್ಯಾಡ್ ಅಫೇರ್ಸ್, ಹಿ ಡಿಡ್ಂಟ್ ಟ್ರೀಟ್ ವಿಮೆನ್ ವೆಲ್ ಅನ್ನೋದನ್ನ ಯೂಸ್ ಮಾಡಿ ಯು ಹ್ಯಾವ್ ಟು ಕ್ಯಾನ್ಸಲ್ ಆಲ್ ದ ಥಿಂಗ್ಸ್ ದಟ್ ಹಿ ಡಿಡ್ ಫಾರ್ ಸಿವಿಲ್ ರೈಟ್ಸ್. ಅಂಡ್ ಈಗ ಇದೆಷ್ಟೊಂದು ಈ ಯಾವುದೋ ಒಂದು ಡಿಸ್ಅಡ್ವಾಂಟೇಜ್ ಗ್ರೂಪ್ಗೆ ಇದರಿಂದ ಹರ್ಟ್ ಆಗಬಹುದು ಅಂತ ಹೇಳ್ತಾರಲ್ಲ, ಅದಕ್ಕೆ ಪ್ರಾಬಬ್ಲಿ ಏನೋ ಬೇಸ್ ಅಥವಾ ಎವಿಡೆನ್ಸ್ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಇಫ್ ಯು ಟೇಕ್ ದ ಡಿಸ್ಅಡ್ವಾಂಟೇಜ್ ಗ್ರೂಪ್, ಅವರು ಜೆನ್ಯೂನ್ ಆಗಿ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಿರ್ತಾರೆ, ಡಿಸ್ಅಡ್ವಾಂಟೇಜ್ ಫೇಸ್ ಮಾಡ್ತಿರ್ತಾರೆ, ಇನ್ಇಕ್ವಾಲಿಟಿ ಇರುತ್ತೆ. ಅವರು ಆ್ಯಕ್ಚುಯಲ್ ಪ್ರಾಬ್ಲಮ್ ಫೇಸ್ ಮಾಡಿ ಸ್ಟಿಲ್ ಸರ್ವೈವ್ ಆಗಿ ಒಂದು ಲೆವೆಲಿಗೆ ಬಂದಿರ್ತಾರೆ. ಸೊ ಅವ್ರನ್ನ ಒಂದು ಸಣ್ಣ ಮಾತನ್ನ ಅವರು ತೊಗೊಳಕ್ಕಾಗಲ್ಲ ಅನ್ನೋ ಥರ ಇದಿದೆಯಲ್ಲ, ದಿಸ್ ಇಸ್ ಬೇಸಿಕ್ಲಿ ಲೈಕ್ ಬೀಂಗ್ ಲೈಕ್ ಅ ಓವರ್ ಪ್ರೊಟೆಕ್ಟಿವ್ ಮಾಮ್ ಥರ ಇದು. ಅಂದರೆ ಅವ್ರಿಗೆ ತೊಗೊಳಕ್ ಆಗ್ಬೋದು, ಬಟ್ ಇವ್ರೇನ ಇಲ್ಲ ಅಲ್ಲ, ನನ್ನ ಮಗು ನಾನು ಹೊರಗಡೆ ಕಳಿಸಲ್ಲ. ಸೊ ಇಟ್ಸ್ ಮೋರ್ ಆಫ್ ದಟ್ ಮೆಂಟಾಲಿಟಿ ಅನ್ಸುತ್ತೆ. ಇದರದ್ದು ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ, ಸುಪ್ರೀತ್ ಹೇಳ್ದಾಗೆ ನನಗೆ ನೆನಪಾಯ್ತು. ಅಬ್ರಹಾಂ ಲಿಂಕನ್ ಸ್ಲೇವರಿನ ಬ್ಯಾನ್ ಮಾಡ್ದ, ಅದರ ವಿರುದ್ಧ ಹೋರಾಟ ಮಾಡ್ದ. ಬಟ್ ಆಕ್ಚುಲಿ ಅವನು ಕೆಲವೇ ವರ್ಷಗಳ ಹಿಂದೆ ಅದನ್ನ ಬ್ಯಾನ್ ಮಾಡಿ ಅದರ ಮೇಲೆ ಹೋರಾಟ ನಡೆಸಕ್ಕೂ ಮುಂಚೆ ಅಬ್ರಹಾಂ ಲಿಂಕನ್ 2-3 ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಒಂದು, ನೋಡಪ್ಪ, ಎಲ್ಲೆಲ್ಲಿ ಸ್ಲೇವರಿ ಇದೆಯೋ ಅಲ್ಲಿ ಕಂಟಿನ್ಯೂ ಆಗ್ಲಿ, ಎಲ್ಲೆಲ್ಲಿ ಇಲ್ವೋ ಅದನ್ನ ನಾವು ನಿಷೇಧ ಮಾಡೋಣ ಅಂತ ಒಂದು ಒಪಿನಿಯನ್ ಇಟ್ಕೊಂಡಿದ್ದ. ಆಮೇಲೆ ಈ ಇಂಟರ್ ರೇಷಿಯಲ್ ಮ್ಯಾರೇಜ್, ರೈಟ್, ಆಫ್ರೋ ಅಮೆರಿಕನ್ಸು ಮತ್ತೆ ವೈಟ್ಸ್, ಅವರಿಬ್ರು ಮದುವೆ ನಡುವೆನೂ ಅಷ್ಟೇ, ಅಲ್ಲ ಆದ್ರೆ ಆಗ್ಲಿ, ನನಗೇನು ತೊಂದ್ರೆ ಇಲ್ಲ, ಯಾರಾದ್ರೂ ಆಗ್ಬೇಕು ಅಂತಿದ್ರೆ, ಬಟ್ ನಾನಂತೂ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ. ಈಗ ಅವನು ಆಗ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅನ್ನ ಹಿಡ್ಕೊಂಡು ಅಬ್ರಹಾಂ ಲಿಂಕನ್ ಮಾಡಿದಂತ ಒಳ್ಳೆ ಕೆಲ್ಸನೆಲ್ಲ ನಾವು ನಿಲ್ಲಿಸ್ಬೇಕಾ ಅಥವಾ ಅದನ್ನ ಕಡೆಗಣಿಸ್ಬೇಕಾ ಅನ್ನೋದು ಮುಖ್ಯ ಆಗತ್ತೆ. ಯಾಕೆಂದ್ರೆ ಇದು ಒಂದ್ ಲೆಕ್ಕದಲ್ಲಿ ನಮ್ಮಲ್ಲಿ, ಅಂದ್ರೆ ನಾವು ಯಾವಾಗಾದ್ರೂ ಒಂದ್ಸಲಿ ಸುಳ್ಳು ಹೇಳಿರ್ತೀವೋ ಅಥವಾ ಯಾವಾಗ್ಲಾದ್ರೂ ಏನೋ ಮಾಡಿದೀವಿ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಒಂದ್ ದೊಡ್ಡ ಸುಳ್ಳುಗಾರನಾಗ್ತೀರಾ ಅಥವಾ ಮೋಸಗಾರನಾಗ್ತೀವಾ ಅನ್ನೋದು ನಮ್ಮನ್ನ ನಾವೇ ಕ್ವೆಶ್ಚನ್ ಮಾಡ್ಕೋಬೇಕು. ಅವಾಗ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅ ಲಿಟಲ್ ಬೆಟರ್ ಇನ್ ಟರ್ಮ್ಸ್ ಆಫ್ ಕ್ಯಾನ್ಸಲ್ ಕಲ್ಚರ್. ಆ್ಯಕ್ಚುಲಿ ನನಗೊಂದು ಇನ್ಸಿಡೆಂಟ್ ಆಗಿ ಜ್ಞಾಪಕ ಬಂತು. ಯಾವುದೋ ಒಂದು ಕಾಲೇಜಲ್ಲಿ ದೇ ಡಿಡ್ ಅ ಪೋಲ್ ಅಂತ, ಅಂದರೆ
ನೀವು ಸ್ಲೇವರಿ ಇದ್ದಿದ್ದ ಕಾಲದಲ್ಲಿ ಇದ್ದಿದ್ದಿದ್ರೆ ನೀವು ಸ್ಲೇವ್ಸ್ ಇಟ್ಕೋತಾ ಇದ್ರ ಅಂತ. ಅಂಡ್ ಆಲ್ಮೋಸ್ಟ್ ಲೈಕ್ 100% ಆಫ್ ದ ಸ್ಟೂಡೆಂಟ್ಸ್ ಇಲ್ಲ ನಾ ಖಂಡಿತ ಇಟ್ಕೋತಿರಲಿಲ್ಲ ಅಂತ ಹೇಳಿದ್ರಂತೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಇವತ್ತಿನ ಅವೇರ್ನೆಸ್ ಏನಿದೆ ಅದು ಇಟ್ಕೊಂಡು ನಾನು ಆ ಥರ ಮನುಷ್ಯ ಆಗಿರ್ತಿರ್ಲಿಲ್ಲ ಅನ್ನೋ ಸ್ಟ್ಯಾನ್ಸ್ ತಗೋತಾರೆ. ಬಟ್ ಈಗ 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 ನಾವೆಲ್ಲರೂ ಸ್ಲೇವರಿ ಓಕೆ ಅನ್ನೋ ಕಾಲದಲ್ಲಿ ಹುಟ್ಟಿದ್ದಿದ್ರೆ ನಾವೆಲ್ಲರೂ ಸ್ಲೇವರಿ ಓಕೆ ಅಂತಲೇ ಅನ್ಕೋತಾ ಇದ್ವಿ. ಅಥವಾ ಈಗ ನಾಜಿ ಜರ್ಮನಿಲಿ ನೀವು ಇದ್ದಿದ್ರೆ ನೀವು ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕಳ್ಸೋದನ್ನ ತಪ್ಪು ಅಂತ ಅನ್ಕೋತಾ ಇರಲಿಲ್ಲ. ಅಥವಾ ನೀವು ಇವತ್ತು ಯಾರೋ ನಾರ್ತ್ ಕೊರಿಯಲ್ಲಿದ್ದರೆ ಇಲ್ಲಿ ನಡೀತಿರೋ ತಪ್ಪು ಅಂತ ಪ್ರಾಬಬ್ಲಿ ಅನ್ಕೊಳ್ಳಲ್ಲ. ಸೊ ಪ್ರತಿಯೊಬ್ಬರೂ ಅವರ ಸರ್ಕಮ್ಸ್ಟಾನ್ಸಸ್ನ ಮತ್ತು ಅವರ ಲಿಮಿಟೇಷನ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅವೇರ್ನೆಸ್ ಅಥವಾ ಎಕ್ಸ್ಪೋಜರ್ ಅದರಿಂದ ಅವ್ರದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಇರುತ್ತೆ. ಅಂದರೆ ಈವನ್ ಇಫ್ ಯು ಸ್ಟ್ರೆಚ್ ದ ಆರ್ಗ್ಯುಮೆಂಟ್ ಅಂಡ್ ಸೇ ಈ ರೇಸಿಸ್ಟ್ ಅಥವಾ ಸೆಕ್ಸಿಸ್ಟ್ ಅಂತಲೇ ಇತ್ತು ಅಂತ ಇಟ್ಕೊಡೆ, ಈ ವೋಕ್ ಅಂತ ಏನು ಹೇಳ್ತೀವಿ ಅವರು ಅಂಥವ್ರನ್ನ ಇವರು ಮನುಷ್ಯನೇ ಅಲ್ಲ, ಇವನು ಅಮಾನವೀಯ, ಇವನು ದುಷ್ಟ, ಇವನು ಇದು ಅಂತ ಹೇಳಿ ಎಷ್ಟು ನಾರ್ಸಿಸಿಸಮ್ ಇರಬೇಕು ಈ ತರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಮಹಾತ್ಮ ಗಾಂಧಿಗಿಂತ ನಾನು ಗ್ರೇಟು, ಅಬ್ರಹಾಂ ಲಿಂಕನ್ಗಿಂತ ನಾನು ಒಳ್ಳೆ ಮನುಷ್ಯ ಅಂತ ನಂಬ್ಕೋಬೇಕು ಜನ ಅಂತಂದ್ರೆ ಎಷ್ಟು ನಾರ್ಸಿಸಮ್ ಅದು ಅದಕ್ಕಿಂತ ಇದನ್ನ ದೇ ಕನ್ಸಿಡರ್ ದಿಸ್ ಆಸ್ ಅ ಸೈಕಾಲಜಿಕಲ್ ಪ್ರಾಬ್ಲಮ್. ಇಟ್ಸ್ ನಾಟ್ ಪೊಲಿಟಿಕಲ್ ಐಡಿಯಾಲಜಿಕಲ್ ಅಲ್ಲ. ಇದು ಒಂಥರ ಇದ್ರಲ್ಲಿ ನಾರ್ಸಿಸಿಸಮ್ ಇದೆ. ಆಮೇಲೆ ಪ್ರೊಟೆಕ್ಟಿವ್, ಅದಕ್ಕೆ ಕೌಂಟರ್ ಅಂದ್ರೆ ಹಿಂಗೆ ಐಡಿಯಾಸ್ ಯಾವ್ದು ಹರ್ಟ್ ಆಗಬಹುದು, ಅಫೆಂಡ್ ಆಗಬಹುದು, ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಡೋದಕ್ಕಿಂತ ದೇರ್ ಈಸ್ ಅದರ್ ಅಪ್ರೋಚ್. ಆಕ್ಚುಲಿ ಸೈಕಾಲಜಿಸ್ಟ್ ಎಲ್ಲ ಸಜೆಸ್ಟ್ ಮಾಡ್ತಿರೋದು ಅದನ್ನ. ಇಟ್ಸ್ ಕಾಲ್ಡ್ ಎಕ್ಸ್ಪೋಜರ್ ಥೆರಪಿ. ಈಗ ಯಾರಿಗಾದ್ರೂ ಯಾವ್ದ್ರ ಬಗ್ಗೆ ಆದ್ರೂ ಭಯ ಇದ್ರೆ ಆ ಭಯನ ಓವರ್ಕಮ್ ಮಾಡೋದು ಹೆಂಗೆ, ಅದಕ್ಕೆ ನೀವು ಗ್ರಾಜುಯಲ್ ಆಗಿ ಎಕ್ಸ್ಪೋಸ್ ಆಗ್ಬೇಕು ಅದಕ್ಕೆ. ಇವಾಗ ಸ್ಟೇಜ್ ಫಿಯರ್ ಇರುತ್ತೆ, ಇದು ಎಕ್ಸಾಂಪಲ್ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಸ್ಟೇಜ್ ಫಿಯರ್ ಇದ್ದವರಿಗೆ ಅವರು ಬಂದ್ಬಿಟ್ಟು ನೀವು ಯಾರು ಮಾತಾಡ್ಲೇಬಾರ್ದು ಸ್ಟೇಜ್ ಮೇಲೆ ನಿಂತ್ಕೊಂಡು, ನೀವು ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡಿದ್ರೆ ಇವರಿಗೆ ಸ್ಟೇಜ್ ಫಿಯರ್ ಟ್ರಿಗರ್ ಆಗುತ್ತೆ. ಸೊ ಹಂಗಾಗಿ ಯಾರು ಸ್ಟೇಜ್ ಫಿಯರ್ ಭಾಷಣ ಅನ್ನೋ ವರ್ಡ್ ಯೂಸ್ ಮಾಡಬೇಡಿ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ಅನ್ನೋ ವರ್ಡ್ ಯೂಸ್ ಮಾಡಬೇಡಿ, ಯಾವ ಸ್ಪೀಚಸ್ ತೋರಿಸ್ಬೇಡಿ. ಈಗ ನರೇಂದ್ರ ಮೋದಿ ಅಷ್ಟು ಮಿಲಿಯನ್ ಜನರು ಎದುರುಗಡೆ ನಿಂತ್ಕೊಂಡು ಮಾತಾಡೋದನ್ನ ತೋರಿಸ್ಲೇಬೇಡ್ರಿ. ಅದು ತೋರಿಸಿದ್ರೆ ನನಗೆ ಟ್ರಿಗರ್ ಆಗುತ್ತೆ, ಅದು ಸಿಲಿ. ಆ ತರ ಭಯ ಇದ್ರೆ ಓಕೆ, ಭಯ ಇದೆ, ನಿಮ್ಮನ್ನ ತಳ್ಳಿಬಿಟ್ಟು ಸ್ಟೇಜ್ ಅಲ್ಲಿ ಮಾತಾಡು ಅಂತ ಹೇಳೋದು ದಟ್ ಕುಡ್ ಬಿ ವೈಲೆಂಟ್. ಬಟ್ ಅವ್ರನ್ನ ಗ್ರಾಜುಯಲಿ ಎಕ್ಸ್ಪೋಸ್ ಮಾಡಿ ಯು ಹೆಲ್ಪ್ ದಮ್ ಟು ಗೆಟ್ ಲೈಕ್ ಓವರ್ಕಮ್ ದಟ್. ಅದಕ್ಕೆ ಅವಕಾಶ ಕೊಡಲ್ಲ. ಯೂನಿವರ್ಸಿಟಿಗಳಲ್ಲಿ ಅದನ್ನ ಕಲಿಸ್ಬೇಕಿದೆ. ಕ್ರಿಟಿಕಲ್ ಥಿಂಕಿಂಗು, ನಾವು ನಂಬ್ಕೊಂಡಿರೋದು ನಾವು ನಿಜ ಅಂತ ಅನ್ಕೊಂಡಿರೋದ್ರಲ್ಲೂ ಫ್ಲಾಸ್ ಇರುತ್ತೆ. ಅಂಡ್ ಮನುಷ್ಯರು ಎಲ್ಲರೂ ಫ್ಲಾಡ್. ನಾವು ಥಾಮಸ್ ಸಾವೆಲ್ ಬುಕ್ ಡಿಸ್ಕಸ್ ಮಾಡಿದ್ವಲ್ಲ, ಕನ್ಸ್ಟ್ರೈನ್ ವಿಷನ್ ಮತ್ತೆ ಅನ್ಕನ್ಸ್ಟ್ರೈನ್ ವಿಷನ್, ಎರಡು ವಿಷನ್ಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಅದನ್ನ ಕ್ಲಿಯರ್ ಆಗಿ ಇಲ್ಲಿ ನೋಡ್ಬೋದು. ಕನ್ಸ್ಟ್ರೈನ್ ವಿಷನ್ ಹೇಳೋದು ಎಲ್ಲಾ ಮನುಷ್ಯರು ಫ್ಲಾಡ್, ಎಲ್ಲಾ ಮನುಷ್ಯರು ದೋಷಗಳಿರ್ತವೆ, ತಪ್ಪುಗಳಿರ್ತವೆ, ವೀಕ್ನೆಸ್ ಇರುತ್ತೆ. ಈವನ್ ದೋ ವಿ ನೋ ವಾಟ್ ಈಸ್ ಬೆಟರ್, ವಿ ಮೇ ನಾಟ್ ಡೂ ಇಟ್ ಆಲ್ ದ ಟೈಮ್. ಅದು ನಮ್ದು ಶಾರ್ಟ್ ಕಮಿಂಗ್. ನಾವು ಮನುಷ್ಯ ಇರೋದೇ ಹಿಂಗೆ, ನಮ್ದು ಎಕ್ಸಿಸ್ಟೆನ್ಸ್ ಹಿಂಗಿದೆ. ಅದ್ರಲ್ಲಿ ವಿ ಟ್ರೈ ಟು ಹ್ಯಾವ್ ಬೆಟರ್ ಇನ್ಸ್ಟಿಟ್ಯೂಷನ್ಸ್ ಸೊ ದಟ್ ನಮ್ದು ಈ ಬ್ಯಾಡ್ ಇನ್ಸ್ಟಿಂಕ್ಟ್ಸ್ ಏನಿದೆ ಅದು ನಮ್ಮನ್ನ ಅಫೆಕ್ಟ್ ಮಾಡದೇ ಇರೋಂಗೆ ಇನ್ಸ್ಟಿಟ್ಯೂಷನ್ಸ್ ಇರಬೇಕು ಅಂತ. ಇದು ಕಂಪ್ಲೀಟ್ ಅನ್ಕನ್ಸ್ಟ್ರೈನ್ಡ್ ಅಲ್ಲಿ ಆಕ್ಚುಲಿ ಕೆಲವೊಂದು ಒಳ್ಳೆ ಇದು ಇದೆ. ಇದು ಎಕ್ಸ್ಟ್ರೀಮಿಗೆ ತಗೊಂಡು ಹೋದಂಗೆ. ಎಕ್ಸ್ಟ್ರೀಮಿಗೆ ತಗೊಂಡು ಹೋಗ್ಬಿಟ್ಟು ಓಕೆ ನಾನು ಒಬ್ಬ ಒಳ್ಳೆಯವನು, ಇವ್ರದ್ದು ಎಲ್ಲಾ ಏನೇನಿದ್ರು ಅವ್ರದ್ದು ಒಂದೊಂದ್ ಸಣ್ಣ ಮಿಸ್ಟೇಕ್ನು. ಇದು ಪ್ರಾಬ್ಲಮ್ ಏನಾಗುತ್ತೆ, ಈ ಬಿಕಾಸ್ ಮನುಷ್ಯರು ಎಲ್ಲರೂ ಫ್ಲಾಡ್. ಇವತ್ತು ಯಾರು ಕ್ಯಾನ್ಸಲ್ ಮಾಡಿದ್ದಾರೆ, ಯಾರು ನಿಂತ್ಕೊಂಡು ಕಲ್ಲು ಹೊಡಿತಾ ಇದ್ದಾರೆ, ನಾಳೆ ಅವ್ರ ಅಗೇನೆಸ್ಟ್ ಬೇರೆಯವ್ರು ನಿಂತ್ಕೊಂಡು ಕಲ್ಲು ಹೊಡಿತಾರೆ. ಯಾಕಂದ್ರೆ ಮನುಷ್ಯರು ವಿ ಆರ್ ಫ್ಲಾಡ್, ವಿ ಕೆನಾಟ್ ಕಂಟ್ರೋಲ್, ವಿ ಕೆನಾಟ್ ಆಲ್ವೇಸ್ ಬಿ. ಅಂಡ್ ಇದು ಇಷ್ಟೊಂದು ಅನ್ಪ್ರಿಡಿಕ್ಟಬಲ್ ಇದ್ರೆ, ಯಾವ್ದು ಅಫೆನ್ಸ್ ಆಗುತ್ತೆ ಯಾವ್ದು ಆಗಲ್ಲ ಅನ್ನೋದು ಅಷ್ಟೊಂದು ಅನ್ಪ್ರಿಡಿಕ್ಟಬಲ್ ಇದ್ದಾಗ ಜಸ್ಟ್ ಬೀಯಿಂಗ್ ಸರ್ವೈವಿಂಗ್ ವಿಲ್ ಕಾಸ್ ಅಫೆನ್ಸ್ ಟು ಸಮ್ ಪೀಪಲ್. ಅದು ಸಿಕ್ಕಾಪಟ್ಟೆ ಟ್ರಾಮಾ ಕ್ರಿಯೇಟ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿದ್ದಾರೆ ಆ ಸ್ಟೂಡೆಂಟ್ಗಳು. ಅವರಿಗೆ ಇಟ್ ಕ್ರಿಯೇಟ್ಸ್ ದಟ್ ಆಂಗ್ಸೈಟಿ. ಏನ್ ಹೇಳಿದ್ರೆ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದಿದ್ರೆ ಇಟ್ ವಿಲ್ ನಾಟ್ ಮೇಕ್ ಯು ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಸೊ ವರ್ಕ್ ಪ್ಲೇಸ್ ಅಲ್ಲಿ, ರಿಲೇಶನ್ಶಿಪ್ಸ್ ಅಲ್ಲಿ, ವೇರ್ ಆನೆಸ್ಟಿ, ಸ್ಪೀಕಿಂಗ್ ಅವರ್ ಮೈಂಡ್, ಥಿಂಕಿಂಗ್ ಔಟ್ ಲೌಡ್ ಅಂಡ್ ಸಿಟ್ಟಿಂಗ್ ಟುಗೆದರ್ ವಿತ್ ಪೀಪಲ್ whom you don't agree and discussing stuff, ಅದೆಲ್ಲ ಬೇಕು ಸೊಸೈಟಿನಲ್ಲಿ. ಈ ತರ ಓವರ್ ಸೆನ್ಸಿಟಿವಿಟಿ ಇದ್ರೆ ಇಟ್ ವಿಲ್ ಕ್ರಿಯೇಟ್ ವೀಕ್ ಪೀಪಲ್ ಅಂತ. ಅಂಡ್ ನೀವು ಇದು ಕಲ್ಲೆಸೆಯೋ ಎಕ್ಸಾಂಪಲ್ ಕೊಟ್ರಲ್ಲ,
ಪ್ರಾಬ್ಲಿ ಕಲ್ಲೆಸಿಯರ್ ತುಂಬಾ ಜನ ಅನ್ಕೋತಾರೆ ಅಂದ್ರೆ ನಾನು ಈ ವಿಷಯಕ್ಕೋಸ್ಕರ ಕಲ್ಲೆಸಿತಾ ಇದ್ದೀನಿ ಅಂಡ್ ಆ ವಿಷಯದಲ್ಲಿ ನನ್ನ ಕಲ್ಲು ಬೀಳಲ್ಲ ಈಸ್ ವಾಟ್ ದೇ ಥಿಂಕ್. ಬಟ್ ಕಲ್ಲು ಬೀಳೋ ವಿಷಯಗಳು ಇನ್ನೂ ಹತ್ತಿದೆ ಅಂತ ಅವರು ಮರ್ತ್ ಬಿಡ್ತಾರೆ ಆಗ. ಅಂಡ್ ಯು ವಿಲ್ ನಾಟ್ ನೋ. ಹಾ, ಎಕ್ಸಾಕ್ಟ್ಲಿ. ಅದಕ್ಕೆ ಕಂಟ್ರೋಲ್ ಇರಲ್ಲ. ಲೈಕ್ ಯು ಕೆನಾಟ್ ಡಿಫೆಂಡ್ ಯುವರ್ ಸೆಲ್ಫ್. ನೀವು ನಿಜವಾಗ್ಲೂ ಏನು ಮಾಡದೇ ಇದ್ರು ಇದು ಹೆಂಗೆ ಅಂತಂದ್ರೆ, ರ್ಯಾಂಡಮ್ ಆಗಿ ಕಾರ್ಗಳು ಹೋಗ್ತಾ ಇರ್ತವೆ. ವಿ ವಿಲ್ ಫೈಂಡ್ ದ ರ್ಯಾಂಡಮ್ ವೆಹಿಕಲ್ ಅಂಡ್ ವಿ ವಿಲ್ ಸೇ ಯು ಕಿಲ್ಡ್ ಸಂಬಡಿ ಅಂದಂಗೆ. ಅಂದ್ರೆ ಇಟ್ಸ್ ನಾಟ್ ಯುವರ್ ಆಕ್ಷನ್. ನಿಮ್ದು ಆಕ್ಷನ್ ಇರಲ್ಲ, ಇಂಟೆನ್ಷನ್ ಇರಲ್ಲ. ಇಟ್ಸ್ ಲೈಕ್ ಇಟ್ ವಿಲ್ ಬಿ ಸೋ ರ್ಯಾಂಡಮ್ ವಿಚ್ ವಿಲ್ ಬಿ ಡಿಸೈಡೆಡ್ ಬೈ ಸಂಬಡಿ ಎಲ್ಸ್. ಈ ತರ ಯಾವ ಸೊಸೈಟಿನೂ ಸಸ್ಟೈನಬಲ್ ಇರಲ್ಲ. ಅದಕ್ಕೋಸ್ಕರನೇ ವಿ ಹ್ಯಾವ್ ಲಾಸ್, ವಿ ಹ್ಯಾವ್ ಪನಿಷ್ಮೆಂಟ್, ಡಿಫ್ರೆಂಟ್ ಲಾಸ್ ಫಾರ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ರೈಮ್ ಅದೆಲ್ಲ ಇರೋದು. And importantly, the victim is not somebody who decides what the justice should be. ಅದು ತುಂಬಾ ಮುಖ್ಯವಾಗಿರುತ್ತೆ. ಈಗ ಆಕ್ಚುಲಿ ಸೈಕಾಲಜಿಸ್ಟ್ ಅನಲೈಸ್ ಮಾಡಿದ್ದಾರೆ. ಏನ್ ಅನಲೈಸ್ ಮಾಡಿದ್ದಾರೆ ಅಂದ್ರೆ, ಯಾವ ತರ ಜನ ಈ ಕ್ಯಾನ್ಸಲ್ ಕಲ್ಚರ್ ರೂವಾರಿಗಳು ಅಂತ ಅನಲೈಸ್ ಮಾಡಿದ್ದಾರೆ. ಅನಾಲಿಸಿಸ್ ಪ್ರಕಾರ ಓಷನ್ ಥಿಯರಿ ಅಂತ ಒಂದಿದೆ, ಸೈಕಾಲಜಿಕಲ್ ಆಕ್ರೋನಿಮ್ ಅದು. ಅವರು ಸಾಮಾನ್ಯವಾಗಿ ಹೊಸ ಐಡಿಯಾಸಿಗೆ ತೆರೆದುಕೊಂಡಿರಲ್ಲ, ಒಂದು. ಎರಡನೇದು, ಯಾವುದನ್ನು ಆಳವಾಗಿ ಅಧ್ಯಯನ ಮಾಡಿರಲ್ಲ, ಅಂದ್ರೆ ಡಾಕ್ಯುಮೆಂಟ್ಸ್ ಆಗ್ಲಿ ಓದೋದಾಗ್ಲಿ ಕಮ್ಮಿ ಮಾಡಿರ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ, ಅವರು ಹೆಚ್ಚಾಗಿ ಒಪ್ಕೊಳ್ಳಲ್ಲ, ಈಸಿಯಾಗಿ ಬೇರೆಯವರ ತರ್ಕವನ್ನ ಒಪ್ಕೊಳ್ಳಲ್ಲ. ಹೀಗೆ ಅನಾಲಿಸಿಸ್ ಮಾಡಿದ್ದಾರೆ. ಯಾರು ಎಂಥ ಜನ ಕ್ಯಾನ್ಸಲ್ ಕಲ್ಚರ್ನ ಸಪೋರ್ಟ್ ಮಾಡ್ತಾರೆ, ಬೆಂಬಲಿಸ್ತಾರೆ ಅಂತ ಚರ್ಚೆ ಅಂತ. ಈಗ ಕ್ಯಾನ್ಸರ್ ಕಲ್ಚರ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇದನ್ನ ಹೇಗೆ ಅವಾಯ್ಡ್ ಮಾಡೋದು? ನಾವು ಈ ತರ ಕ್ಯಾನ್ಸಲ್ ಕಲ್ಚರ್ ಮಾಡಿ ಬೇರೆಯವರಿಗೆ ನಮಗೆ ಗೊತ್ತಿಲ್ದಿರ ತೊಂದರೆ ಕೊಡ್ತಾ ಇದೀವ ಅನ್ನೋದಕ್ಕೆ ಒಂದು ಸಣ್ಣ ಟೆಸ್ಟ್ ನನ್ಗೆ ಅನ್ಸಿದ್ದು ಅಂದ್ರೆ, ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಈಗ ನಾವು ನಿಮ್ಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್, ನಾವು ಇದನ್ನ ಯುವಾಲ್ ಹರೀರಿ ಬುಕ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಮನುಷ್ಯನಿಗೆ ಬರೀ 150 ಅಥವಾ 200 ಸಂಬಂಧಗಳು ಅಥವಾ ಪರಿಚಯ ಇರುತ್ತೆ. ಅವನಿಗೆ ಆ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಅಥವಾ ಫ್ರೆಂಡ್ ಸರ್ಕಲ್ ಅನ್ನೋದು ಕ್ಲೋಸ್ ಆಗಿ ಅಂದ್ರೆ 150 ಜನ ದಾಟಿರಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ 150 ಜನರಲ್ಲಿ ನಮ್ಗೆ ಗೊತ್ತಿರುತ್ತೆ, ಇವ್ನು ವಾಸುಕಿ ಹಿಂಗೆ ಬಿಡಪ್ಪ, ಅವ್ನು ಯಾವಾಗಾದ್ರೂ ಒಂದ್ಸಲಿ ಈ ತರ ಜೋಕ್ ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಸಾವಿರಾರು ಜನ ಇರ್ತಾರಲ್ವಾ, ನಿಮ್ಗೆ ಯಾರು ಯಾವ್ದಕ್ಕೆ ಯಾವ ಕಾರಣಕ್ಕೆ ಹಂಗ್ ಮಾತಾಡ್ದ ಅಂತ ಗೊತ್ತಿರಲ್ಲ. ಆದ್ರೂ ನೀವು ಅವ್ರ ಮೇಲೆ ಜಡ್ಜ್ಮೆಂಟ್ ಮಾಡ್ತಿರಲ್ಲ, ಅದು ಒಂಥರ ನಿಮ್ಗೆ ನೀವು ತಪ್ಪು ಮಾಡೋ ಸಾಧ್ಯತೆ ಇದೆ ಅಂತ. ಹಂಗಂದ್ರೆ ಅವ್ನ್ ಎಕ್ಸ್ಪ್ಲೈನ್ ಮಾಡೋದೇನು ಅಂದ್ರೆ, ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ, ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ನೀವು ಅವ್ರನ್ನ ಕ್ಯಾನ್ಸಲ್ ಮಾಡ್ತೀರಾ ಅಂತ ಚೆಕ್ ಮಾಡಿ. ನೀವು ಹಂಗ ಮಾಡಲ್ಲ, ಯಾಕೆಂದ್ರೆ ನಿಮ್ಗೊಂದು ಪರಿಚಯ ಇದ್ದಾನೆ ಅಂತ ನೀವು ಅವನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಬೇರೆಯವ್ರ ಮೇಲೆ, ಸೆಲೆಬ್ರಿಟೀಸ್ ಮೇಲೆ ಅಥವಾ ಬೇರೆ ಯಾರದು ಮೇಲೆ ಆ ತರ ಕ್ಯಾನ್ಸಲ್ ಕಲ್ಚರ್ ಮಾಡಬೇಡಿ ಅಂತ. ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಆಸ್ ಅನ್ ಎಕ್ಸಾಂಪಲ್, ರೈಟ್? ಇನ್ನೂ ಒಂದೇನು ಗೊತ್ತಾ, ಈಗ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ಯಾರು ಭಾಗಿಯಾಗ್ತಾರೆ, ಈಗ ಒಂಥರ ತಗೊಂಡ್ರೆ, ಈಗ ಅಮೆರಿಕಲ್ಲಿ ಜ್ಯೂರಿ ಸಿಸ್ಟಮ್ ಇದೆ. ಅಂದ್ರೆ ಒಂದು ಜ್ಯೂರಿ ಒಂದು ಕೇಸ್ನ ಜಡ್ಜ್ ಮಾಡಕ್ ಹೋದ್ರೆ, ಅಂಡ್ ಅದರಲ್ಲೂ ಸಪೋಸ್ ಅದು ತುಂಬಾ ಫೇಮಸ್ ಇದಿತ್ತು ಅಂದ್ಕೊಳ್ಳಿ, ಆ ಪ್ರೆಷರ್ ಇರುತ್ತೆ ಅವ್ರಿಗೆ. ನಾನು ಈ ಒಂದು ಕೇಸ್ ಎಲ್ಲ ಎವಿಡೆನ್ಸು ನೋಡಿ ಸರಿನೋ ತಪ್ಪು ಅಂತ ನಾನು ಜಡ್ಜ್ ಮಾಡಬೇಕು. ಸೊ ಈ ಫುಲ್ ಜ್ಯೂರಿ ಮಾಡಿದ್ರು ನೀವು ಆ ಜ್ಯೂರಿ ಒಂದು ಭಾಗ ಆಗಿದ್ದೀರಾ ಅಂದ್ರೆ, ನಿಮ್ಗೆಲ್ಲೋ ಆ ಜಡ್ಜ್ಮೆಂಟ್ ರಾಂಗ್ ಆದ್ರೆ ಆ ಗಿಲ್ಟ್ ನಿಮ್ಮಲ್ಲಿರುತ್ತೆ. ನಾನ್ ತಪ್ಪು ಜಡ್ಜ್ಮೆಂಟ್ ಕೊಟ್ಟೆ, ಅದರಿಂದ ಇವನ್ಗೆ ಶಿಕ್ಷೆ ಆಯ್ತು ಅಂತ. ಬಟ್ ಇಲ್ಲಿ ಒಂದು 50,000 ಜನ ಏನೋ ಒಂದು ಪೋಸ್ಟ್ ಬಂದ ತಕ್ಷಣ ನಾನು ಶೇರ್ ಮಾಡಿದೆ, ಅದರಿಂದ ಅವ್ರ ಕೆಲಸ ಹೋಯ್ತು ಅಂದ್ರೆ ಅದು ಅವ್ರಿಗೇನೋ ಗಿಲ್ಟ್ ಅನ್ಸಲ್ಲ. ಯಾಕಂದ್ರೆ ನನಗೆ ಬಂದಿತ್ತು, ನನಗೆ ಗೊತ್ತಾಗ್ಲಿಲ್ಲ, ಶೇರ್ ಮಾಡಿದೆ, ಏನೋ ತಪ್ಪಂತೆ, ನೋಡಿ ಈ ಥರದವ್ರು ಕಳಿಸ್ಬಿಟ್ರು ಅಂತಾರೆ ಹೊರತು ಪೀಪಲ್ ವಿಲ್ ನಾಟ್ ಟೇಕ್ ಅಕೌಂಟಬಿಲಿಟಿ. ಇಟ್ಸ್ ವೆರಿ ಈಸಿ ಟು ಬಿ ಜಡ್ಜ್ಮೆಂಟಲ್. ಅಂದ್ರೆ ನಿಮಗೆ ಆ ಕಡೆ ಇರೋ ವ್ಯಕ್ತಿ ಬಗ್ಗೆ ನಿಮಗೆ ಜಡ್ಜ್ಮೆಂಟ್ ಮಾಡೋ ಪವರ್ ಇದೆ, ಬಟ್ ಅದಕ್ಕೆ ನಿಮ್ಗೆ ಅಕೌಂಟಬಲ್ ಇಲ್ಲ ಅಂದಾಗ ನಿಮಗೆ ಅದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅಥವಾ ಒಂದು ತಾಳ್ಮೆ ಇಟ್ಕೊಂಡು ಇದು ಮಾಡೋದಕ್ಕೆ ಏನೋ ನಿಮಗೆ ಮೋಟಿವೇಶನ್ ಇರಲ್ಲ.
ಇವು ಆಕ್ಚುಲಿ ರಿಲೇಟೆಡ್ ಇದಕ್ಕೆ ಟ್ಯಾಂಜೆನ್ಷಿಯಲ್ ಸ್ಟಫ್ ಇಂಟ್ರೆಸ್ಟಿಂಗ್ ಅನ್ಸಿದಕ್ಕೆ ಮೆನ್ಷನ್ ಮಾಡ್ತೀನಿ. ಅದೊಂದು ಯಾವ್ದೋ ತಮಿಳ್ ಸಿನಿಮಾದಲ್ಲಿ ಮಚ್ಚು ಚೂರಿ ಈ ತರ ಇಟ್ಕೊಂಡು ಒಂದು ಗ್ಯಾಂಗ್ ವೈಲೆನ್ಸ್ ನಡೀತಾ ಇರುತ್ತೆ. ಅದರಲ್ಲಿ ಫಸ್ಟ್ ಟೈಮ್ ಗನ್ ಬರುತ್ತೆ ಒಬ್ನ ಕೈಗೆ. ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಹೆಂಗೆ ಅಂದ್ರೆ ವೈಲೆನ್ಸ್ ಈಗ ಅವನ್ನ ಚೂರಿ ಚುಚ್ಬೇಕು ಅಥವಾ ಚಾಕು ಹಾಕ್ಬೇಕು ಅಂದ್ರೆ ಯು ಶುಡ್ ಬಿ ಕ್ಲೋಸ್ ಟು ದಟ್ ಅದರ್ ಪರ್ಸನ್. ಹಾಕಿ ಲೈಕ್ ಯು ಹ್ಯಾವ್ ಟು ಫಿಸಿಕಲಿ ಎನ್ಫೋರ್ಸ್. ಅದು ಅಷ್ಟು ಎಫರ್ಟ್ ಬೇಕು ನಿಮ್ ಕಡೆಯಿಂದ. ದೆನ್ ಯು ವಿಲ್ ಬಿ ಲೆಸ್ ಲೈಕ್ಲಿ ಟು ಬಿ ವೈಲೆಂಟ್ ಅಂತ. ಯಾಕಂದ್ರೆ ಅಷ್ಟು ಮಾಡ್ಬೇಕು ಅಂದ್ರೆ ದ ಥ್ರೆಶೋಲ್ಡ್ ಫಾರ್ ದ ಅದರ್ ಪರ್ಸನ್ ಟು ಮೇಕ್ ಯು ದಟ್ ವೈಲೆಂಟ್ ಇಸ್ ವೆರಿ ಹೈ. ದೂರದಲ್ಲಿ ನಿಂತು ಗನ್ ಇಟ್ಕೊಂಡು ನಮಗೇನು ಅಂಡ್ ಆತರ ಫೈಟ್ ಮಾಡುವಾಗ ಯು ವಿಲ್ ಆಲ್ಸೋ ಬಿ ವಲ್ನರಬಲ್. ನಿಮಿಗೂ ಹೊಡೆತ ಬೀಳ್ಬೋದು. ಸೊ ದಟ್ ಈಸ್ ಲೈಕ್ ಏನೋ ಈವನ್ ದೋ ಇಟ್ ಲುಕ್ಸ್ ವೆರಿ ವೈಲೆಂಟ್, ಹೋಗ್ಬಿಟ್ಟು ಇಬ್ರು ಪಂಚ್ ಮಾಡ್ಕೊಂಡು ಕುತ್ತಿಗೆ ಹಿಡಿದು ಆತರ ಮಾಡೋದು, ಬೋತ್ ಆರ್ ವಲ್ನರಬಲ್ ಅಂಡ್ ಅದು ತುಂಬಾ ಕಾಸ್ಟ್ ಇದೆ. ಬಟ್ ದೂರದಲ್ಲಿ ನಿಂತ್ಕೊಂಡು ಶೂಟ್ ಮಾಡೋದಕ್ಕೆ ನಾವು ವಲ್ನರಬಲ್ ಇರಲ್ಲ ಅಂಡ್ ಇಟ್ಸ್ ಈಸಿ ಅಂಡ್ ಯು ಡೋಂಟ್ ಫೀಲ್ ಇಟ್ಸ್ ಲೈಕ್ ಒಂಥರ ಮೆಕ್ಯಾನಿಕಲ್ ಅನ್ಸುತ್ತೆ. ಯು ಆರ್ ಜಸ್ಟ್ ಪುಲ್ಲಿಂಗ್ ದ ಟ್ರಿಗರ್, ಯು ಆರ್ ನಾಟ್ ಕಿಲ್ಲಿಂಗ್ ದ ಅದರ್ ಪರ್ಸನ್. ಸೊ ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಹಂಗಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿಮೋಟ್ ಆಗಿ ನಮ್ ಸೇಫ್ ಮನೆಯಲ್ಲಿ ಕುತ್ಕೊಂಡು ವೇರ್ ಅದರ್ ಪೀಪಲ್ ಆರ್ ನಾಟ್ ಜಡ್ಜಿಂಗ್ ಯುವರ್ ಜಡ್ಜ್ಮೆಂಟ್. ಈಗ ಇಬ್ರು ಜಗಳ ಮಾಡ್ತಿರುವಾಗ ನೀವು ಹೋಗ್ಬಿಟ್ಟು ಏನು ಅವರು ಜಗಳ ಬಿಡಿಸಿ ಅವ್ರಿಗೆ ಏನಾದ್ರು ಡಿಸಿಷನ್ ಕೊಡ್ಬೇಕು ಅಂದಾಗ ಯು ಸಿ ಅದರ್ ಪೀಪಲ್ ಆರ್ ಲುಕಿಂಗ್ ಅಟ್ ಯು. ಅವಾಗ ಯು ವಿಲ್ ಬಿ ರೆಸ್ಪಾನ್ಸಿಬಲ್, ಯು ಹ್ಯಾವ್ ದಟ್ ಐ ಶುಡ್ ಬಿ ಫೇರ್ ಅನ್ನೋದು ಬರುತ್ತೆ. ಯಾಕಂದ್ರೆ ಇಷ್ಟೊಂದ್ ಜನ ನೋಡ್ತಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾ ಜಡ್ಜ್ಮೆಂಟ್ ಗಳಲ್ಲಿ ಹಂಗ ಆಗಲ್ಲ. ನಾವು ಮನೆಯಲ್ಲಿ ಕುತ್ಕೊಂಡು ನಮ್ದು ಪ್ರೈವಸಿನಲ್ಲಿ ವಿ ಜಸ್ಟ್ ಡಿಸ್ಟ್ರಾಯ್ ಅದರ್ ಪೀಪಲ್ಸ್ ಕರಿಯರ್. ಯಾ ಇದನ್ನ ನಾವು ನೋಟಿಸ್ ಮಾಡಿದೀವಲ್ವಾ. ಅಂದ್ರೆ ಈಗ ಫೇಕ್ ನ್ಯೂಸ್ ಯಾರಾದ್ರೂ ಶೇರ್ ಮಾಡಿದ್ರೆ ತುಂಬಾ ರೇರ್ ಗುರು ಸಾರಿ ಈ ತರ ತಪ್ಪು ಮಾಡಿ ಫೇಕ್ ನ್ಯೂಸ್ ಶೇರ್ ಮಾಡಿದ್ದೆ ಅಂತ ಹೇಳೋದ್ ಕಮ್ಮಿ. ಡಿಲೀಟ್ ಆಗ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಆಕ್ಚುಲಿ ತುಂಬಾ ಈ ಓನರ್ಶಿಪ್ ಕಮ್ಮಿ ಇರೋದ್ರಿಂದ ಇಟ್ ಈಸ್ ಅ ಪ್ರಾಬ್ಲಮ್. ನೀವ್ ಹೇಳಿದ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಅದು ಸುಳ್ಳು ಅಂತ ಪ್ರೂವ್ ಆದ್ರೂ ಇದು ಸುಳ್ಳು ಇರ್ಬೋದು, ಬಟ್ ಈ ತರದ್ದೆಲ್ಲ ಬೇಕಾದಷ್ಟು ನಿಜ ಇರುತ್ತೆ ಅಂತ. ಅಂದ್ರೆ ಇಲ್ಲೂ ಜಡ್ಜ್ಮೆಂಟ್ ಹೇಗಾಗುತ್ತೆ ಅಂದ್ರೆ ಲೈಕ್ ಬೀಟ್ ರೇಸಿಸ್ಟ್ ಅಥವಾ ಸೆಕ್ಸಿಸ್ಟ್ ಯಾರೋ ಒಬ್ಬಂಗೆ ಹಾರ್ಶ್ ಏನಂತ ಹೇಳ್ತೀರಾ ಪನಿಷ್ಮೆಂಟ್ ಕೊಟ್ಟರುವೆ ಇವನಿಗೆ ಆಗಿರ್ಬೋದು, ಬಟ್ ಎಷ್ಟೊಂದ್ ಜನ ಆಕ್ಚುಯಲ್ ಏನ್ ಹೇಳ್ತಾರೆ ಕಲ್ಪ್ರಿಟ್ಸ್ ತಪ್ಸ್ಕೊಳಲ್ವಾ, ಅದ್ರ ಮಧ್ಯೆ ಒಂದೊಂದು ಆಗುತ್ತೆ. ಈಸ್ ದ ಸ್ಟ್ಯಾನ್ಸ್ ದೇ ಟೇಕ್ ಅಂಡ್ ಅದೆಲ್ಲ ಜಸ್ಟಿಫಿಕೇಶನ್ ಸಿಗುತ್ತೆ. ಬಟ್ ನೀವು ಸುಪ್ರೀತ್ ಹೇಳ್ದಂಗೆ ಲೀಗಲ್ ಇದ್ರಲ್ಲಿ ತಗೊಂಡ್ರೆ ಇಟ್ ಕನ್ಸಿಡರ್ಸ್ ದ ಇಂಡಿವಿಜುವಲ್. ಅಂದ್ರೆ ಲಾಸ್ಟ್ ಎಷ್ಟೋ ಜನ ತಪ್ಸ್ಕೊಂಡ್ರೆ ಚಾನ್ಸ್ ಇರುತ್ತೆ, ಸೊ ನಿನಗ್ ಶಿಕ್ಷೆ ಆದ್ರೆ ಇಟ್ಸ್ ಓಕೆ ಅನ್ನೋ ಸ್ಟ್ಯಾನ್ಸ್ ತಗೊಳಲ್ಲ. ಈಚ್ ಪರ್ಸನ್ ವುಡ್ ಬಿ ವ್ಯಾಲ್ಯೂಡ್. ಸೊ ಅದಕ್ಕೋಸ್ಕರನೇ ಮೈನಾರಿಟಿ ಜನರದ್ದು ರೈಟ್ಸ್ ನ ಪ್ರಿಸರ್ವ್ ಮಾಡ್ಬೇಕು ಅಂದ್ರೆ ಈ ತರ ಒಂದು ಇರ್ಬೇಕು. ಈ ಒಂದು ಯು ಕೆನಾಟ್ ಜಸ್ಟ್ ಸೇ ಬಿಕಾಸ್ ಏನೋ ಈ ಎಲ್ಲಾ ಕೇಸಸ್ ಅಲ್ಲಿ ಹಿಂಗಾಗಿದೆ, ಜಸ್ಟ್ ಬಿಕಾಸ್ ಈ ಬಿಲಾಂಗ್ಸ್ ಟು ದಟ್ ಗ್ರೂಪ್ ಓಕೆ ಪನಿಷ್ ದೆಮ್. ಅದಕ್ಕೆ ರೂಲ್ ಆಫ್ ಲಾ ಇದೆ. ಆಮೇಲೆ ಫ್ರೀ ಸ್ಪೀಚ್ ಅದನ್ನೇ, ಯು ನೀಡ್ ಪ್ರೊಟೆಕ್ಷನ್ ಫಾರ್ ಅಫೆನ್ಸಿವ್ ಸ್ಪೀಚ್. ಆತರ ಲಾ ಮಾಡಿ ಡಿಫೆಂಡ್ ಮಾಡ್ಬೇಕು ಅಂದ್ರೆ ಈ ಪವರ್ಫುಲ್ ಇರೋಂಥವ್ರ ಅಗೇನೆಸ್ಟ್ ಮಾತಾಡ್ತಾ ಇರೋನು ಒಬ್ನು ಅಥವಾ ಸತ್ಯ ಗೊತ್ತಿರೋಂತ ಒಬ್ನು, ಗೆಲಿಲಿಯೋ ನೀಡೆಡ್ ಏನೋ ಪ್ರೊಟೆಕ್ಷನ್ ಫಾರ್ ಹಿಸ್ ಸ್ಪೀಚ್. ಚರ್ಚಿಗೆ ಬೇಕಾಗಿಲ್ಲ ಅದು. ಸೊ ಹಂಗೆ ಅದು ವರ್ಕ್ ಆಗೋದು. ನೀವ್ ಇವಾಗ ಒಬ್ನು ಈ ಸೈನ್ಸ್ ಅಲ್ಲಿ ಹಂಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ HIV ಏಡ್ಸ್ ಕೇಸಲ್ಲಿ ಹಂಗೆ ಆಗಿದ್ದು. ಅವ್ರೇನ್ ಮಾಡಿದ್ರು, ಪೊಲಿಟಿಕಲಿ ಅಂಡ್ ಸೋಷಿಯಲಿ ಕರೆಕ್ಟ್ ಪೊಲಿಟಿಕಲ್ ಕರೆಕ್ಟ್ನೆಸ್ ನ ಫಾಲೋ ಮಾಡ್ಬೇಕು ಅಂದ್ಬಿಟ್ಟು ದೇವರ್ ಸೇಯಿಂಗ್ ಇದು ಹೋಮೋಸೆಕ್ಷುವಲ್ಸ್ ಅಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಲ್ಲ, ಎಲ್ಲರಿಗೂ ಆಗತ್ತೆ ಕಾಮನ್, ಲೈಕ್ ಯು ಡೋಂಟ್ ಹ್ಯಾವ್ ಟು ಬಿ ಹೋಮೋಸೆಕ್ಷುವಲ್ ಟು ಗೆಟ್ ಏಡ್ಸ್ ಅಂತ. ಬಟ್ ಆಕ್ಚುಯಲ್ ಡೇಟಾ ಮತ್ತೆ ಸ್ಪ್ರೆಡ್ ಅವೇರ್ನೆಸ್ ನೋಡಿದ್ರೆ ಅದು ಹೋಮೋಸೆಕ್ಷುವಲ್ ಇವರಿಗೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇತ್ತು. ಅದನ್ನ ಕರೆಕ್ಟ್ ಆಗಿ ಹೇಳಿದ್ರೆ, ಅದಕ್ಕೆ ಒಪ್ಕೊಂಡಿದ್ರೆ, ಲೈಕ್ ಇಫ್ ದೇ ಹ್ಯಾಡ್ ದಟ್ ಸ್ಪೇಸ್, ನಿಮ್ದು ಫೋಕಸ್ ಏರಿಯಾ ಅಲ್ಲಿರುತ್ತೆ, ಅವರಿಗೆ ರಿಯಲಿ ಹೆಲ್ಪ್ ಮಾಡ್ಬೋದು ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿ. ಜಸ್ಟ್ ಬಿಕಾಸ್ ಯು ವಾಂಟೆಡ್ ಟು ಬಿ ಪೊಲಿಟಿಕಲಿ ಕರೆಕ್ಟ್, ಯು ಆರ್ ಆಕ್ಚುಲಿ ಅಫೆಕ್ಟಿಂಗ್ ದ ಪೀಪಲ್ ಹೂ ನೀಡ್ಸ್ ಪ್ರೊಟೆಕ್ಷನ್. ಇದು ಆಗೋದು ಹಿಂಗೆ. ಕ್ಯಾನ್ಸಲ್ ಕಲ್ಚರ್ ಒಂದು, ಅವ್ರು ಯಾರ ಮೇಲೆ ಮುಗಿಬಿದ್ದು ಅವ್ರದ್ದು ಕರಿಯರ್ ಹಾಳು ಮಾಡ್ತಾರೆ ಅವ್ರಿಗೆ ಅಫೆಕ್ಟ್ ಆಗುತ್ತೆ, ದಟ್ ಈಸ್ ಒನ್.
ಅಂಡ್ ಆಲ್ಸೋ ಈ ತರದ್ ಕಲ್ಚರ್ ಇಟ್ಕೊಂಡ್ರೆ ಆ ಜನಕ್ಕೆನೆ ಲೈಕ್ ವೆನ್ ಯು ಆರ್ ಇನ್ವಾಲ್ವ್ ಇನ್ ಇಟ್ ನಿಮಗೆ ಹೆಂಗ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಇಟ್ಸ್ ಅ ಪ್ರಾಬ್ಲಮ್. ಸೈಕಾಲಜಿಕಲಿ ಅದು ಎಷ್ಟೊಂದು ಟ್ರೇಟ್ಸ್ ಇದೆ, ಏನೋ ಕೆಟಾಸ್ಟ್ರಫೈಸಿಂಗ್ ಅಂತ ಕರೀತಾರೆ. ಅಂದ್ರೆ ಏನಾದ್ರೂ ಒಂದು ಸಣ್ಣ ವಿಷಯನ ಇಟ್ಕೊಂಡು ಯು ವಿಲ್ ಮೇಕ್ ಇಟ್ ಆಸ್ ಅ ಕೆಟಾಸ್ಟ್ರಫಿಕ್ ಏನೋ ಇಂಟರ್ಪ್ರಿಟೇಷನ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ನನ್ನ ಏನೋ ಮಾಡಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಯಾರೋ ಒಬ್ನಿಗೆ ದೇ ಅರೆಸ್ಟೆಡ್ ಅಂಡ್ ಪುಟ್ ಇನ್ ಜೈಲ್, ಎಮರ್ಜೆನ್ಸಿ ಬಂದ್ಬಿಡ್ತು ಲೈಕ್, ಅಂಡ್ ಏನೋ ಡೊನಾಲ್ಡ್ ಟ್ರಂಪ್ ನ ಇಟ್ಕೊಂಡು ಹೀಸ್ ಹಿಟ್ಲರ್, ನರೇಂದ್ರ ಮೋದಿ ಏನೋ ಮಾಡಿದ್ ಇವನ್ ಹಿಟ್ಲರ್. ಲೈಕ್ ಯು ಟೇಕ್ ಸ್ಮಾಲ್ ಇನ್ಸಿಡೆಂಟ್ಸ್ ಅಂಡ್ ಕೆಟಾಸ್ಟ್ರಫೈಸ್ ಇಟ್. ಆಮೇಲೆ ನೆಗೆಟಿವ್ ಫಿಲ್ಟರಿಂಗ್ ಅಂತ ಇದೆ. ನಿಮಗೆ ಬರೀ ಒಬ್ಬ ಮನುಷ್ಯಂದು ನೆಗೆಟಿವ್ಸ್ ನ ಫೋಕಸ್ ಮಾಡಿ, ಯು ಡೋಂಟ್ ಟೇಕ್ ದ ಹೋಲ್ ಪರ್ಸನ್ ಇನ್ ಟು ಪರ್ಸ್ಪೆಕ್ಟಿವ್. ಗಾಂಧೀಜಿ, ಯು ರೆಡ್ಯೂಸ್ ಹಿಮ್ ಟು ಒನ್ ಲೈನ್ ಹಿ ರೋಟ್ ವೆನ್ ಹಿ ವಾಸ್ ಇನ್ ಹಿಸ್ 20s. ಹಂಗೆ ರೆಡ್ಯೂಸ್ ಮಾಡಿ. ಆಕ್ಚುಲಿ ನಮ್ ಲೀಗಲ್ ಸಿಸ್ಟಮ್ ಅಲ್ಲೇನೆ ದೇರ್ ಈಸ್ ಲೈಕ್ ಸ್ಟ್ಯಾಚ್ಯೂಟ್ ಆಫ್ ಲಿಮಿಟೇಷನ್ ಅಂತ. ಇವಾಗ ಏನಾದ್ರೂ ಒಂದು ಅಕ್ಯೂಸ್ ಮಾಡ್ಬೇಕು ಅಂದ್ರೆ ದೇರ್ ಇಸ್ ಎ ಲಿಮಿಟ್. 20 years ಆಗೋಯ್ತು ಅಂದ್ರೆ ಆಮೇಲೆ ಕೇಸ್ ಹಾಕ್ಬಿಟ್ಟು ಯು ಕೆನಾಟ್ ಟ್ರೈ. ಲೀಗಲಿನೂ ದೇ ಕನ್ಸಿಡರ್, ಅಂದ್ರೆ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್ ಕ್ರೈಮ್ ಇಷ್ಟು ಟೈಮಲ್ಲಿ ಇರುತ್ತೆ ಅಂತ. ಬಟ್ ಇಂಥದ್ ಯಾವ್ದೂ ಇಲ್ದೆ ಇವಾಗ 70 ವರ್ಷ ಆಗಿರೋನು 20 ವರ್ಷ ಆಗಿದ್ದಾಗ ಏನೋ ಬರ್ದಿದ್ದ, ಅಂಡ್ ವಿ ಡೋಂಟ್ ಇವನ್ ಕನ್ಸಿಡರ್ ಪೀಪಲ್ ಕ್ಯಾನ್ ಚೇಂಜ್. ನಮ್ದು ಪೀನಲ್ ಕೋಡ್ ಅಲ್ಲಿ, ಪ್ರಿಸನ್ ಸಿಸ್ಟಮ್ ಅಲ್ಲಿ ವಿ ಬಿಲೀವ್ ನಿಜವಾಗ್ಲೂ ಕ್ರೈಮ್ ಮಾಡಿದ್ದವರು ದೇ ಕ್ಯಾನ್ ಬಿ ರಿಫಾರ್ಮ್ಡ್. ಅದಕ್ಕೋಸ್ಕರನೇ ಕ್ಯಾಪಿಟಲ್ ಪನಿಷ್ಮೆಂಟ್ ನ ಜನ ಅಪೋಸ್ ಮಾಡ್ತಾರೆ. ಯು ಹ್ಯಾವ್ ಟು ಲೆಟ್ ದ ಪರ್ಸನ್ ಲೀವ್. ಯು ಶುಡ್ ನಾಟ್ ಟೇಕ್ ಇನ್ ಟು ಯುವರ್ ಹ್ಯಾಂಡ್ಸ್ ಕಿಲ್ಲಿಂಗ್ ದಟ್ ಪರ್ಸನ್. ಅವ್ರನ್ನ ರಿಫಾರ್ಮ್ ಮಾಡಿ ವಾಪಸ್ ಸೊಸೈಟಿಗೆ ಬರ್ಬೇಕು ಅಂತ. ಬಟ್ ಇನ್ ಕ್ಯಾನ್ಸಲ್ ಕಲ್ಚರ್ ಅದೇನು ಇಲ್ವೇ ಇಲ್ಲ. ಈವನ್ ದ ಗಾಯ್ ಅಪಾಲಜೈಸಸ್ ಪ್ರೊಫ್ಯೂಸ್ಲಿ. ಅವನು ಸಿಕ್ಕಾಬಟ್ಟೆ ಆನೆಸ್ಟ್ ಆಗಿ ಅಪಾಲಜೈಸ್ ಮಾಡ್ಕೊಂಡು ಈ ಸೇಸ್ ವಾಟ್ ಹಿ ವಿಲ್ ಕರೆಕ್ಟ್, ಹಿ ವಿಲ್ ರಿಫಾರ್ಮ್ ಅಂತೆಲ್ಲ ಹೇಳಿದ್ರು ನೋ, ಶುಡ್ ಬಿ ಬ್ಯಾನಿಶ್ಡ್ ಫ್ರಮ್ ಸೊಸೈಟಿ ಅಂತ. ಅದು ತುಂಬಾ ಡೇಂಜರಸ್. ಅಂಡ್ ಈಗ ಲೀಗಲ್ ಇದ್ರೆ ನೀವು ಹೇಳಿದ್ರಲ್ಲ, ಈಗ ಒಂದು ಇನ್ಸಿಡೆಂಟ್ ಅಲ್ಲಿ ಇವನ್ ಇಫ್ ಈಸ್ ಚಾರ್ಜ್ಡ್ ವಿತ್ ಮಲ್ಟಿಪಲ್ ಥಿಂಗ್ಸ್, ಅದ್ರಲ್ಲೂ ಅವ್ನು ಈ ಚಾರ್ಜಸ್ ಅಲ್ಲಿ ಹಿ ಹಸ್ ಬಿನ್ ಪ್ರೂವನ್ ಗಿಲ್ಟಿ, ಬಟ್ ಈ ಚಾರ್ಜ್ ಅಲ್ಲಿ ಹಿ ಇಸ್ ನಾಟ್ ಗಿಲ್ಟಿ ಅನ್ನೋ ವರ್ಡಿಕ್ಟ್ ಬರುತ್ತೆ. ಅಂದ್ರೆ ದರ್ ಇಸ್ ಸೋ ಮಚ್ ನ್ಯೂಆನ್ಸ್ ದೇರ್. ಬಟ್ ಇಲ್ಲಿ ಒಂದು ಇನ್ಸಿಡೆಂಟ್ ಆದ್ರೆ ಆ ಇನ್ಸಿಡೆಂಟ್ ಏನೇನು ತಪ್ಪು ಅನ್ನೋದಕ್ಕಿಂತ ದಿಸ್ ಇಸ್ ರಾಂಗ್ ಅಷ್ಟೇ. ಅಂದ್ರೆ ಏನ್ ರಾಂಗೋ ಅಥವಾ ಯಾವ್ದು ರಾಂಗೋ ಎಷ್ಟು ರಾಂಗೋ ಆ ಡಿಸ್ಕಷನ್ ಬರಲ್ಲ. ಎಲ್ಲ ಅಥಾರಿಟೇರಿಯನ್ ಟೆಂಡೆನ್ಸೀಸ್ ಇದಾವೆ. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಯು ವಿಲ್ ಮೇಕ್ ಯುವರ್ ಪಿಯರ್ ಗ್ರೂಪ್ ರಿಪೋರ್ಟ್ ಆನ್ ಈಚ್ ಅದರ್. ಅಲ್ಲೊಂದು ಸೀಕ್ರೆಟ್ ಲಿಸ್ಟ್ ಇರುತ್ತೆ. ನೀವು ಕ್ಲಾಸಲ್ಲಿ ಕೂತಿರ್ತೀರಾ, ಯು ವಿಲ್ ಜಸ್ಟ್ ಬಿಹೇವ್. ಅಂದ್ರೆ ಎಲ್ಲರೂ ಪೊಲೀಸ್, ಎಲ್ಲರೂ ಸೀಕ್ರೆಟ್ ಏಜೆಂಟ್ಸ್, ಎಲ್ಲರೂ ಸ್ಪೈಗಳು. ಅದು ಆಕ್ಚುಲಿ ಕಮ್ಯುನಿಸ್ಟ್ ಇದ್ರಲ್ಲಿ ನಡೀತಾ ಇದ್ದಿದ್ದು. ಅವ್ರದ್ದು ಸ್ಟಾಸಿ ಅಂತನೋ ಅದೊಂದು ಸೀಕ್ರೆಟ್ ಪೊಲೀಸ್. ನೇಬರ್ಸ್ ವರ್ ರಿಪೋರ್ಟಿಂಗ್ ಆನ್ ಈಚ್ ಅದರ್, ಅವ್ರ ಕಲೀಗ್ಸ್ ವರ್ ರಿಪೋರ್ಟಿಂಗ್ ಆನ್ ಈಚ್ ಅದರ್. ನಾಜಿ ಜರ್ಮನಿನಲ್ಲಿ ಜ್ಯೂವಿಶ್ ಪ್ರೊಫೆಸರ್ ಗಳಿಗೆ ಅವ್ರ ಕಲೀಗ್ಸ್, ದೇ ವರ್ ದ ಒನ್ಸ್ ಹೂ ಆರ್ ರಿಪೋರ್ಟಿಂಗ್ ದೆಮ್. ಹಿಂಗೆ ಲೈಕ್ ಸಿವಿಲ್ ಸೊಸೈಟಿನಲ್ಲಿರೋ ರಿಲೇಶನ್ಶಿಪ್ ಗಳಿಗೆಲ್ಲ ಆ ತರದ್ದು ಪಾಯ್ಸನ್ ಸೇರ್ಕೊಂಡ್ರೆ ಲೈಕ್ ಹೌ ಕ್ಯಾನ್ ಯು ಲಿವ್? ಗ್ರೇಟ್. ಹೇ, ನಾವು ಈ ಒಂದ್ ಸೀಕ್ರೆಟ್ ಹೇಳ್ಬಿಡ್ತೀನಿ ಎಲ್ಲ ಲಿಸ್ನರ್ಸ್ಗೆ. ನಾವು ಈ ಪಾಡ್ಕಾಸ್ಟ್ ಶುರು ಮಾಡಕ್ಕೂ ಮುಂಚೆ 1 hour ಡಿಸ್ಕಷನ್ ಮಾಡಿದ್ವಿ, ಏನೇನ್ ಟಾಪಿಕ್ಸ್ ಕವರ್ ಮಾಡ್ಬೇಕು ಅಂತ. ಅಂದ್ರೆ ಈ ಸಲ ಡಿಸ್ಕಷನ್ ಅಲ್ಲ, ಒಂದ್ ಸ್ವಲ್ಪ ಜಾಸ್ತಿನೇ ಹೀಟೆಡ್ ಡಿಸ್ಕಷನ್ ಆಯ್ತು. ಇಂಡಿಯಾದಲ್ಲಿ ಇವಾಗ ಬಂಡ್ರ ನನ್ ಮಕ್ಳ ಎಲ್ಲ ಪ್ರಕಾಶ್ ರೈನ್ ಬ್ಯಾನ್ ಮಾಡೋಣ, ಬ್ರೋ ಇದು ಏನದು ಅಮೀರ್ ಖಾನ್ ಸ್ನ್ಯಾಪ್ ಡೀಲ್ ಇದೆಯಲ್ಲ, ಅಲ್ಲೋಗಿ ಆಪ್ ನ ಡೌನ್ಗ್ರೇಡ್ ಮಾಡ್ಬಿಟ್ಟು ಇವ್ರನ್ನೆಲ್ಲ ನಿಲ್ಸ್ಬಿಡೋಣ, ತೆಗ್ದಾಕೋಣ ಅಂತ ಹೇಳೋದು. ಮತ್ತೆ ಈ ಲೆಫ್ಟಿಸ್ಟ್ ಎಲ್ಲ ಕಂಗನಾ ರನೌತ್ ಬಿಡ್ರಪ್ಪ ಅಂತ ಇದ್ ಮಾಡೋದು. ಈ ತರ ಒಂದು ಆಕ್ಷನ್ಸ್ ಕ್ಯಾನ್ಸಲ್ ಕಲ್ಚರ್ ಆಯಾಮಕ್ಕೆ ಒಳಗೊಡುತ್ತಾ, ಸೇರುತ್ತಾ ಅಂತ ಸುಮಾರು ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ ಅಂದ್ರೆ, ಅಲ್ಲಿ ಯೂಸ್ ಮಾಡಿರೋ ಅಂತ ಲ್ಯಾಂಗ್ವೇಜ್ ಆಗ್ಲಿ ಒಂದು, ಅಥವಾ ಅಲ್ಲಿ ಅಂದ್ರೆ ಕ್ಯಾನ್ಸಲ್ ಕಲ್ಚರ್ ಅಲ್ಲಿ ನಾವು ಮೈನಾರಿಟಿಗಳ ಹಿತರಕ್ಷಣೆ ಮಾಡಬೇಕು ಅಂತ
ಉಪಯೋಗಿಸೋ ಭಾಷೆ ಬಗ್ಗೆ ನಿರ್ಬಂಧ ಎಕ್ಸೆಟ್ರಾ ಮಾಡ್ತಾರೆ. ಆದ್ರೆ ಇಲ್ಲಿ ಅಂದ್ರೆ ಪ್ರಕಾಶ್ ರಾಯ್ನ್ ಬ್ಯಾನ್ ಮಾಡ್ರೋ ಅಥವಾ ಸಲ್ಮಾನ್ ಖಾನ್ ಬ್ಯಾನ್ ಮಾಡಿ ಅಥವಾ ಅರ್ನಬ್ ಗೋಸ್ವಾಮಿ ಬ್ಯಾನ್ ಮಾಡಿ ಅನ್ನೋದು ಯಾರದೇ ಒಂದನ್ನ ಒಬ್ಬರನ್ನ ಮಾತ್ರ ಮೆಜಾರಿಟಿ ಮತ್ತೆ ಮೈನಾರಿಟಿ ಆ ಡಿಸ್ಟಿಂಕ್ಷನ್ ಕಳ್ಕೊಂಡಿರುತ್ತೆ. ಅದು ಮಾಬ್ ಮೆಂಟಾಲಿಟಿ. ಎಲ್ಲ ಒಂದಷ್ಟು ಜನ ಸೇರಿ ಒಂದ್ ಸ್ವಲ್ಪ ನಾಯ್ಸ್ ಮಾಡಿದ್ರೆ ಆ ವ್ಯಕ್ತಿ ಕೆರಿಯರ್ ಹಾಳಾಗ್ಲಿ ಅನ್ನೋ ಒಂದು ಡಿಫರೆನ್ಸ್ ಇದೆ. ಸುಪ್ರೀತ್, ಯು ವಾಂಟ್ ಟು ಆಡ್ ಎನಿಥಿಂಗ್ ಅಂಡ್ ವಾಸುಕಿ, ಯು ವಾಂಟ್ ಟು ಆಡ್ ಎನಿಥಿಂಗ್ ಟು ದಟ್? ಅದೇ ಈ ತರದ ಸ್ಟ್ರೀಕಿಗೆ ಅದೇ ಹೇಳಿದ್ನಲ್ಲ, ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಕ್ಯಾನ್ಸಲ್ ಕಲ್ಚರ್ ಅಂತ ಇದೆ, ಅದರಲ್ಲಿ ಮೈಕ್ರೋ ಅಗ್ರೆಷನ್, ಆಮೇಲೆ ಟ್ರಿಗರ್ ವಾರ್ನಿಂಗ್ಸ್, ಆಮೇಲೆ ಡಿ ಪ್ಲಾಟ್ಫಾರ್ಮಿಂಗ್ ಅಂತ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಆಗತ್ತೆ, ಆಮೇಲೆ ಎಕ್ಸ್ಟ್ರಾ ಜುಡಿಷಿಯಲ್ ಪನಿಷ್ಮೆಂಟ್. ನೀವು ಯು ವಿಲ್ ನಾಟ್ ಬಿ ಟೇಕನ್ ಟು ಕೋರ್ಟ್, ಟ್ರೈ ಮಾಡಿ ಡ್ಯೂ ಪ್ರೊಸೆಸ್ ಫಾಲೋ ಮಾಡಿ ಪನಿಷ್ಮೆಂಟ್ ಅಲ್ಲ. ಇಟ್ಸ್ ಲೈಕ್ ಮಾಬ್ ಇಶ್ಯೂಯಿಂಗ್. ಅದು ಎಲ್ಲ ಕಡೆನೂ ನಡೆಯುತ್ತೆ. ಈಗ ಯಾರೋ ನಮ್ಮ ಪೊಲಿಟಿಕಲ್ ಲೀಡರ್ನ ಬೈದ, ಇಲ್ಲ ನಮ್ಮ ರಿಲಿಜಿಯಸ್ ಇದನ್ನ ಸೆನ್ಸಿಟಿವಿಟಿನ ಅಫೆಂಡ್ ಮಾಡ್ದ, ಅದಕ್ಕೆಲ್ಲ ವೈಲೆಂಟ್ ಪ್ರೊಟೆಸ್ಟ್ ಮಾಡೋದು ಅವೆಲ್ಲ ಇದ್ದೇ ಇದೆ. ಅದೇ ಹೇಳಿದೆ ನಾನು, ಒಂದು ಕೊಟ್ನಲ್ಲ ಅನಾಲಜಿ, ಇಂಡಿಯಾದಲ್ಲಿ ಮತ್ತೆ ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಇಂಥ ಕಂಟ್ರೀಸ್ ಅಲ್ಲಿ ವಿ ಹ್ಯಾವ್ ಕಲ್ಚರ್ ಕಾಲ್ಡ್ ಆನರ್ ಕಿಲ್ಲಿಂಗ್. ಈಗ ಜಾತಿ ಅಥವಾ ಧರ್ಮ ಬಿಟ್ಟು ಮದ್ವೆ ಆದವ್ರನ್ನ ಅದು ನಮ್ಮ ಫ್ಯಾಮಿಲಿದು ಆನರ್ನ ಕಳೆದು ಬಿಡುತ್ತೆ ಅನ್ಬಿಟ್ಟು ಪೇರೆಂಟ್ಸ್ ಮತ್ತೆ ಅಣ್ಣಂದ್ರು ಅಂತವ್ರು ಹೋಗ್ಬಿಟ್ಟು ಲೈಕ್ ಓನ್ ಫ್ಯಾಮಿಲಿ ಮೆಂಬರ್ನ ಸಾಯಿಸ್ತಾರೆ. ಇಟ್ಸ್ ಅ ಕಲ್ಚರ್. ಅದನ್ನ ನಾವು ಯುರೋಪ್ ಅಲ್ಲಿ, ಫ್ರಾನ್ಸ್ ಅಲ್ಲಿ ಆನರ್ ಕಲ್ಚರ್ ಇಲ್ವಾ ಅಥವಾ ಅಮೆರಿಕದಲ್ಲಿ ಆನರ್ ಕಲ್ಚರ್ ಇಲ್ವಾ ಅಂತ ನೋಡಕ್ಕಾಗಲ್ಲ. ಈವನ್ ದೋ ಫಾರ್ ಎಕ್ಸಾಂಪಲ್ ಯು ಮೇ ಫೈಂಡ್ ಇನ್ಸ್ಟೆನ್ಸಸ್ ವೇರ್ ಫಾದರ್ ಮಗಳನ್ನ ಸಾಯಿಸಿದ್ದು, ಅಂತದೆಲ್ಲ ಇನ್ಸ್ಟೆನ್ಸಸ್ ಇರ್ಬೋದು. ಬಟ್ ದೆರ್ ಇಸ್ ನೋ ಕಲ್ಚರ್ ಅಂಡ್ ದೆರ್ ಇಸ್ ನೋ ಕೋಹರೆಂಟ್ ಲಾಜಿಕ್ ಫಾರ್ ಇಟ್. ಸೊ ಇಂಡಿಯಾದಲ್ಲಿ ಸೆನ್ಸರ್ಶಿಪ್ ಇದೆ, ಮೆಜಾರಿಟೇರಿಯನ್ ಒಪಿನಿಯನ್ ನ ಎನ್ಫೋರ್ಸ್ ಮಾಡೋದಿದೆ, ಏನೋ ಬೇರೆ ಬೇರೆ ಐಡಿಯಾ, ಫ್ರೀ ಸ್ಪೀಚ್ ನ ಟಾಲರೇಟ್ ಮಾಡ್ಕೊಳ್ಳದೆ ಇರುವಂತ ಕಲ್ಚರ್ ಅದೆಲ್ಲ ಇದೆ. ಬಟ್ ಈ ಸ್ಪೆಸಿಫಿಕ್ ನಾವೇನ್ ನೋಡ್ತಾ ಇದೀವಿ ಕ್ಯಾನ್ಸಲ್ ಕಲ್ಚರ್ ಅಮೆರಿಕಾದಲ್ಲಿ, ಅದು ಅಷ್ಟೊಂದು ಕಾಣಲ್ಲ. ನಾವು ಇನ್ನೂ ಹಳೆ ಪ್ರಾಬ್ಲಮ್ಗಳು ನಮ್ದಿದೆ. ಇವ್ರದ್ರಲ್ಲಿ ಇದು ಹೊಸ ಪ್ರಾಬ್ಲಮ್ಸ್. ಇವರಲ್ಲಿ ಆಲ್ರೆಡಿ ಚರ್ಚ್ ಮತ್ತೆ ರಿಲಿಜಿಯಸ್ ಫಂಡಮೆಂಟಲಿಸಮ್ ದೇ ಆರ್ ನೋ ಲಾಂಗರ್ ಪ್ರಾಬ್ಲಮ್ಸ್ ಅಲ್ಲ. ಸೊ ಹಂಗಾಗಿ ದೇ ಹ್ಯಾವ್ ಈ ತರದ ಹೊಸ ಪ್ರಾಬ್ಲಮ್ಸ್. ಅಂದ್ರೆ ಸೊ ವ್ಯತ್ಯಾಸ ಇರ್ಬೋದು ಕ್ಯಾನ್ಸಲ್ ಕಲ್ಚರ್ಗೂ ಮತ್ತೆ ಇಂಡಿಯಾನಲ್ಲಿ ನಡೀತಾ ಇರೋದಕ್ಕೂ, ಬಟ್ ಅದರ ಎಫೆಕ್ಟ್ ಇದೆಯಲ್ಲ ಅದು ಸೇಮ್ ಇದೆ, ಎರಡೂ ಸೇಮ್ ಇದೆ. ಕಾಣುತ್ತೆ. ಇವಾಗ ರಿಯಾ ಚಕ್ರವರ್ತಿ ಇದು ಕೇಸ್ ಇದೆಯಲ್ಲ, ಅವರ ಅಪ್ಪ ಆರ್ಮಿನಲ್ಲಿ ಇದ್ದವರು ಅಂತಾನೋ ಇದೆ ಅಲ್ವಾ, ಸೋಲ್ಜರ್ ಅಂತ. ಅದ ಹಂಗೆ ಆಗೋದು. ಇವರೆಲ್ಲ ನ್ಯಾಷನಲಿಸ್ಟ್, ದೇ ಟೇಕ್ ಅಫೆನ್ಸ್ ಆನ್ ಬಿಹಾಫ್ ಆಫ್ ಆರ್ಮಿ ಪೀಪಲ್. ದೇ ಡೋಂಟ್ ಕೇರ್ ವೆದರ್ ವಾಟ್ ದೇ ರಿಯಲಿ ಥಿಂಕ್. ಆರ್ಮಿನಲ್ಲಿ ಇರೋ ನಿಜವಾಗ್ಲೂ ಅವ್ರದ್ದೇನ್ ಒಪಿನಿಯನ್, ದೇ ಡೋಂಟ್ ಕೇರ್. ಈಗ ಎಷ್ಟೊಂದ್ ಜನ ಮೇಜರ್ಗಳು ಆರ್ಮಿನಲ್ಲಿ ಇದ್ದವರು, ದೇ ಕ್ರಿಟಿಸೈಸ್ ದ ಗವರ್ಮೆಂಟ್. ಇವಾಗ ಚೈನಾ ಹ್ಯಾಂಡಲ್ ಮಾಡ್ತಿರೋದು, ದೇ ಆರ್ ಕ್ರಿಟಿಸೈಸಿಂಗ್. ಅಂಡ್ ಪೀಪಲ್ ಹೂ ಆರ್ ಟೇಕಿಂಗ್ ಅಫೆನ್ಸ್ ಆನ್ ಬಿಹಾಫ್ ಆಫ್ ಆರ್ಮಿ, ಅವರು they want to be heroes. They are nationalists. They are calling them traitors. ನಿಜವಾಗ್ಲೂ ಆರ್ಮಿನಲ್ಲಿ ಸರ್ವ್ ಮಾಡಿರೋರ್ನ ಇಲ್ಲಿ IT ಕೆಲಸ ಇಟ್ಕೊಂಡು ಕೂತಿರೋಂಥವ್ರು they are calling them traitors. ನೋ, ಸೊ ಸುಪ್ರೀತ್, ಇದು ಆಕ್ಚುಲಿ ಇದು ಒಂದು ಟ್ವಿಟರ್ ಅಲ್ಲಿ ಇದು ಆಗಿತ್ತು, ತುಂಬಾ ಸ್ಕ್ರೀನ್ ಶಾಟ್ ಹರಿದಿತ್ತು. ಅದರಲ್ಲಿ ಒಬ್ಬ ಈ ಗವರ್ಮೆಂಟ್ ಚೈನಾನಲ್ಲಿ ಇದು ಮಾಡ್ತಿರೋದು ತಪ್ಪು, ಹಿಂಗ್ ಮಾಡಬಾರ್ದು, ಈ ತರ ಆಕ್ಷನ್ ತಗೋಬೇಕಿತ್ತು ಅಂತ ಯಾವನೋ ಒಬ್ಬ ಟ್ವೀಟ್ ಮಾಡಿದ್ದ. ಅದಕ್ಕೆ ಇನ್ನೊಬ್ಬ, ಏನೋ ನಿಂಗೆಲ್ಲ ಗೊತ್ತಿರೋ ಹಂಗ ಆಡ್ತೀಯಲ್ಲ, ನೀನೇನು ಆರ್ಮಿನಲ್ಲಿ ಇದ್ಯಾ, ಲೆಟ್ ಪ್ರೊಫೆಷನಲ್ಸ್ ಡಿಸೈಡ್ ಅಂತ ಅವನು ರಿಪ್ಲೈ ಹಾಕಿದ್ದ. ಅದಕ್ಕೆ ಅವನು, ಐ ಆಮ್ ಶೋರ್ ಯು ಹ್ಯಾವ್ ನಾಟ್ ಲುಕ್ಡ್ ಅಟ್ ಮೈ ಟ್ವಿಟರ್ ಹ್ಯಾಂಡಲ್. ಐ ವಾಸ್ ದ ಲೆಫ್ಟಿನೆಂಟ್ ಕರ್ನಲ್ and I had operated in the Arunachal sector and I happen to know what I am speaking and you must be a stupid software engineer ಅಂತ ರಿಪ್ಲೈ ಮಾಡಿದ್ದ. ಸೊ ಈ ಕ್ಯಾನ್ಸಲ್ ಕಲ್ಚರ್ ಅಮೆರಿಕಾ ಮತ್ತೆ ಇಂಡಿಯಾನಲ್ಲಿ ಇರೋದು ಡಿಫರೆನ್ಸಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಎಫೆಕ್ಟ್ ಇದೆಯಲ್ಲ, ಆ ಎಫೆಕ್ಟ್ ಎರಡು ಸೇಮ್ ಇರುತ್ತೆ. 3 ಎಫೆಕ್ಟ್ ಇರುತ್ತೆ. 3 ಎಫೆಕ್ಟ್ ಬಗ್ಗೆನೂ ಮಾತಾಡೋಣ. ಮೊದಲನೇ ಎಫೆಕ್ಟ್ ಏನು ಅಂದ್ರೆ, ಈಗ ಒಂದು ಪಿಕ್ಚರ್ ನ ನಾವು ಬ್ಯಾನ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡ್ಬಿಟ್ರೆ, ಆ ಪಿಕ್ಚರ್ ಅಲ್ಲಿ ಅವನೊಬ್ನೇ ಇದ್ನ,
ಆ ಪಿಕ್ಚರ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ರು, ಫೋಟೋಗ್ರಾಫರ್ಸ್ ಇದ್ರು, ಕಾಫಿ ಸಪ್ಲೈ ಮಾಡೋರು, ಸ್ಪಾಟ್ ಬಾಯ್ಸ್, ಅವ್ರದ್ದೆಲ್ಲ ಇರ್ತಾರೆ. ಪ್ರೊಡ್ಯೂಸರ್ ಅವ್ನ್ ದುಡ್ಡು ಹಾಕಿರ್ತಾನೆ, ಮನೆ ಮಾರಿರ್ತಾನೆ, ಎಂತದೋ ಆಗಿರುತ್ತೆ. ಒಬ್ಬನಿಗೋಸ್ಕರ ನೀವು ಪೂರ್ತಿ ಪಿಕ್ಚರ್ ನ ಬ್ಯಾನ್ ಮಾಡಿದ್ರೆ ಆ ಮಿಕ್ಕ ಅವ್ರ ಎಫರ್ಟ್ಸ್ ಎಲ್ಲ ಹೋಗುತ್ತೆ. ಒಂದು ಎರಡನೇದು, ಯಾರನ್ನ ನೀವು ಬ್ಯಾನ್ ಮಾಡ್ತಿರೋ, ಯಾರನ್ನ ಕ್ಯಾನ್ಸಲ್ ಕಲ್ಚರ್ ನಲ್ಲಿ ಒಳಗಾಗ್ತಾರೋ ಅವರು, ಅದು ತಪ್ಪಿರ್ಲಿ ಸರಿಗಿರ್ಲಿ, ಅವ್ರು ಹೊಡೆದಾಡ್ಬೇಕು. ಮತ್ತೆ ಅವ್ರು ನಾವೇನ್ ಮಾಡಿದ್ವಿ ಅಂತ ಹೇಳಕ್ಕೂ ಮುಂಚೆ ಅದು ವೈರಲ್ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಹೀರೋ ಪಿಕ್ಚರ್ನೆಲ್ಲ ನೀವು ಬ್ಯಾನ್ ಮಾಡ್ಬೇಕು ಯಾಕೆಂದ್ರೆ ಅವ್ನು ಯಾರ ಮೇಲೆ ತಪ್ಪಾಗಿ ನಡ್ಕೊಂಡ ಅಂತ ನ್ಯೂಸ್ ಬಂದು, ಆ ಮನುಷ್ಯ ಅಕಸ್ಮಾತ್ ಎಲ್ಲೋ ದೂರದಲ್ಲಿ ಹಳ್ಳಿನಲ್ಲಿ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಇದ್ದು 2 ದಿವಸ 3 ದಿವಸ ಬಂದ್ಮೇಲೆ ಅವನ್ ಮೇಲೆ ಸುದ್ದಿ ಹಬ್ಬಿಟ್ಟಿದ್ರೆ ಅವ್ನ್ ಏನು ಎಕ್ಸ್ಪ್ಲೈನ್ ಮಾಡಕ್ ಚಾನ್ಸ್ ಇರಲ್ಲ. ಎರಡನೇದು. ಕೊನೆಯದಾಗಿ ಏನಾಗತ್ತೆ ಅಂದ್ರೆ, ಬೇಡಪ್ಪ ಈ ತರ ಎಲ್ಲ ಹೇಳ್ಬಿಟ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಜನ ಜಾಡ್ಸಿ ಹಂಡು ಓದಿತಾರೆ ಅಂತ ಆ ಹೆದರಿಕೆ ಬರುತ್ತಲ್ವಾ, ಆ ಹೆದರಿಕೆಯಿಂದ ಸಮಾಜಕ್ಕೆ ಹೊಸ ಯೋಚನೆಗಳು, ಹೊಸ ಆಯಾಮಗಳು ಹುಟ್ಟಲ್ಲ. ಯಾಕೆಂದ್ರೆ ಎಲ್ರು ಜನರಲಿ ವಿಲ್ ಬಿ ಸೇಫ್. ನಮಗೂ ಅಷ್ಟೇ, ಅರಳಿಕಟ್ಟೆನಲ್ಲಿ ಏನಾರಪ್ಪ ಈ ತರ ದರಿದ್ರವಾಗಿ ಮಾತಾಡ್ತೀರಾ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಮಾತಾಡಕ್ ಶುರು ಮಾಡ್ತೀವಿ. ಅವಾಗ ಏನಾಗ್ಬೋದು ಅಂದ್ರೆ ಸ್ವಲ್ಪ ಕಾಂಟ್ರವರ್ಸಿಯಲ್ ಅಥವಾ ಸ್ವಲ್ಪ ಬೋಲ್ಡ್ ಟಾಪಿಕ್ಸ್ ನ ನಾವು ಡಿಸ್ಕಸ್ ಮಾಡಕ್ ಆಗಲ್ಲ. ಇದು ಯಾಕೆಂದ್ರೆ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ಯಾನ್ಸಲ್ ಕಲ್ಚರ್ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಸಮಾಜಕ್ಕೆ ಸಂಬಂಧಪಡುತ್ತೆ. ಸುಮಾರು ಡಿಸ್ಅಡ್ವಾಂಟೇಜಸ್, ಹಾರ್ಮ್ ಎಫೆಕ್ಟ್ಸ್ ಇರುತ್ತೆ. ಈಗ ನೀವು ಮೂವಿ ಎಕ್ಸಾಂಪಲ್ ಕೊಟ್ರ, ಸೊ ಆ ಎಕ್ಸಾಂಪಲ್ ತಗೊಂಡು ಇವನು ಮಾಡಿದ ತಪ್ಪಿಗೆ ಬೇರೆಯವ್ರಿಗೆ ಶಿಕ್ಷೆ ಕೊಡಬಾರ್ದು ಅನ್ನೋ ಆರ್ಗ್ಯುಮೆಂಟ್ ನೀವು ಕೊಟ್ರ. ಬಟ್ ನಾವು ಅಷ್ಟು ದೂರ ಹೋಗೋದೇ ಬೇಕಾಗಿಲ್ಲ. ಇವನ್ ಇಫ್ ಯು ಟೇಕ್ ಅನ್ ಇಂಡಿವಿಜುವಲ್, ಲೆಟ್ಸ್ ಸೇ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇದ್ದಾನೆ, ಒಬ್ಬ ಸಿಂಗರ್ ಇದ್ದಾನೆ, ಅವನು ಏನೋ ತಪ್ಪು ಮಾಡಿರ್ಬೋದು, ಸೊ ಅವಾಗ ಅವನ್ನ ಬ್ಯಾನ್ ಮಾಡ್ಬೋದಾ ಅನ್ನೋ ಕ್ವಶನ್ ಬರುತ್ತೆ. ಸೊ ಆ ಥರ ಕೇಸಲ್ಲಿ ನನ್ನ ಪ್ರಕಾರ ಬ್ಯಾನ್ ಮಾಡಬಾರ್ದು. ಯಾಕೆಂದ್ರೆ ಒಂದು, ಫಸ್ಟ್ ಆಫ್ ಆಲ್ ನೀವೇನು ಬ್ಯಾನ್ ಮಾಡ್ತಿದ್ದೀರಾ ಅದು ಮತ್ತೆ ನೀವು ಯಾವ ವಿಷಯಕ್ಕೆ ಕಂಟೆನ್ಷನ್ ಇದೆ ಅದೆರಡು ರಿಲೇಟೆಡ್. ದಟ್ ಇಸ್ ದ ಫಸ್ಟ್ ಕ್ವಶನ್. ಅದಲ್ಲ ಅಂದಮೇಲೆ ಆ ವಿಷಯಕ್ಕೆ ಅವನ್ನ ಪನಿಷ್ ಮಾಡೋದು ಓಕೆನಾ? ಯಾಕೆಂದ್ರೆ ಆ ಥರ ಮಾತಾಡೋದು ತಪ್ಪೇ ಇರ್ಬೋದು, ಬಟ್ ಒಂದು ತಪ್ಪು ಮಾತಾಡಿದ್ರೆ ಅದಕ್ಕೆ ರೆಪರ್ಕಷನ್ ತುಂಬಾ ಜಾಸ್ತಿ ಇದೆ ಅನ್ನೋ ಸಿಚುವೇಶನ್ ಇದ್ರೆ ಜನಗಳ ಕಾನ್ಸ್ಟೆಂಟ್ ಫೋಕಸ್ ಏನಿರುತ್ತೆ, ನಾನು ತಪ್ಪು ಮಾಡಬಾರ್ದು. ಸೊ ಈಗ ನಾವು ಯಾತಕ್ಕೆ ಫ್ರೀ ಫ್ಲೋ ಆಫ್ ಥಾಟ್ಸ್, ಯಾಕೆ ಫ್ರೀ ಸ್ಪೀಚ್ ಯಾಕಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಫ್ರೀ ಸ್ಪೀಚ್ ಇದೆ ಮಾತ್ರಕ್ಕೆ ಸರಿಯಾದ ಮಾತು ಬರುತ್ತೆ ಅಂತಿಲ್ಲ, ಅಥವಾ ಸರಿಯಾದ ಐಡಿಯಾಸ್ ಬರುತ್ತೆ ಅಂತಿಲ್ಲ. ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಪ್ರಾಬಬ್ಲಿ ವಿಲ್ ಗೋ ರಾಂಗ್ ಮೋಸ್ಟ್ ಆಫ್ ದ ಟೈಮ್ಸ್. ಆದರೆ ತಪ್ಪು ಮಾಡೋದಕ್ಕೆ ಪನಿಷ್ಮೆಂಟೇ ಜಾಸ್ತಿ ಆದ್ರೆ ಸರಿಯಾದನ್ನ ಯೋಚನೆ ಮಾಡೋಕ್ಕೆ ಬರಲ್ಲ. ಈಗ ಜಸ್ಟ್ ನೀವು ಒಂದು ಸೈಂಟಿಸ್ಟ್ ಥರ ತಗೊಂಡ್ರೆ, ಈಗ ಸೈಂಟಿಸ್ಟ್ ಏನೋ ಕಂಡುಹಿಡಿಯಕ್ಕೆ ಹೋಗ್ತಾ ಇರ್ತಾನೆ, ಅವನು ಒಂದು ತಪ್ಪಾದ್ರೆ ನೀವು ಪೀನಲೈಸ್ ಮಾಡ್ತೀರಾ ಅಂದ್ರೆ ಯಾರು ಏನೋ ಕಂಡುಹಿಡಿಯಕ್ಕೆ ಹೋಗಲ್ಲ. ಸೊ ಅವರ ತಪ್ಪು ಮಾತಿಂದ ಯಾರಿಗೂ ಫಿಸಿಕಲಿ ಹಾರ್ಮ್ ಆಗ್ತಿಲ್ಲ ಅನ್ನೋ ಥರ ಇದ್ರೆ ಅದಕ್ಕೆ ನಾವು ಪನಿಷ್ ಮಾಡಬಾರ್ದು ಆಕ್ಚುಲಿ. ಆಮೇಲೆ ಪ್ರೊಟೆಕ್ಷನ್ ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ನಾವು ಎಷ್ಟು ಸಿಂಪಲ್ ಆಗಿ ತಪ್ಪು ಮಾಡಿದ್ರು ತಪ್ಪು ತಪ್ಪು ಅಂತ ಇರ್ತಿದೀವಿ. ಇಟ್ಸ್ ನಾಟ್ ಕ್ಲಿಯರ್. ಈಗ ಈ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದೇ ಇಟ್ಸ್ ಎ ಬಿಗ್ ಚರ್ನಿಂಗ್ ಕ್ವಶನ್. ಎಷ್ಟು ಕಲ್ಚರಲಿ ಎಷ್ಟೊಂದು ವಿಷಯಗಳು ಎವಾಲ್ವ್ ಆಗ್ತಾ ಬಂದಿದಾವೆ. ಫಾರ್ ಎಕ್ಸಾಂಪಲ್, ಹೋಮೋಸೆಕ್ಷುಯಾಲಿಟಿ ವಾಸ್ ನಾಟ್ ಕನ್ಸಿಡರ್ಡ್, ಇಟ್ ವಾಸ್ ಅ ಕ್ರೈಮ್ at some point in history. ಅದ್ರ ಪರವಾಗಿ ಮಾತಾಡಿದವರು, ವಿರುದ್ಧವಾಗಿ ಮಾತಾಡಿದವ್ರನ್ನೆಲ್ಲರನ್ನು ಹಿಂಗೆ ಕ್ಯಾನ್ಸಲ್ ಅನ್ನೋಂಗೆ ಮಾಡಿದಿದ್ರೆ, ಇಫ್ ದೇ ಡಿಂಟ್ ಹ್ಯಾವ್ ಎನಿ ಪ್ರೊಟೆಕ್ಷನ್ ಟು ಈವನ್ ಟಾಕ್ ಅಬೌಟ್ ಇಟ್, ಅವಾಗ ಮೆಜಾರಿಟಿ ರೂಲ್ ಆಗುತ್ತೆ. ನಮಗೆ ಮೈನಾರಿಟಿ ಒಪಿನಿಯನ್ಸ್ಗೆ ಪ್ರೊಟೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಆಲ್ ದ ಪ್ರೋಗ್ರೆಸ್ ದಟ್ ವಿ ಹ್ಯಾವ್ ಅದು ಯಾವ್ದು ಆಗ್ತಿರ್ಲಿಲ್ಲ. ಅಂಡ್ ಇಟ್ಸ್ ಎ ಗೋಲ್ಡನ್ ರೂಲ್ ಅಲ್ವಾ. ಇವಾಗ you don't do something to others which you don't want them to do to you. Correct. ನೀವು ಬೇರೆಯವರಿಗೆ ಹೌ ಡು ಯು ಬಿಹೇವ್ ಅಂದ್ರೆ, ಅದು ಅವ್ರೇನಾದ್ರೂ ಆ ತರನೇ ನಮ್ಮ ಮೇಲೆ ಬಿಹೇವ್ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಗುಡ್ ಟು ಅಸ್. ಆ ತರ ಇರೋದು. ಇವಾಗ ಫಾರ್ ಎಕ್ಸಾಂಪಲ್, ಯು ಮೇ ಥಿಂಕ್ ಇವತ್ತು ಯಾರೋ ಒಬ್ನು ಹೋಮೋಸೆಕ್ಷುಯಾಲಿಟಿ ಅಗೇನೆಸ್ಟ್ ಮಾತಾಡ್ದ, ಅವನಿಗೆ ಅವನ ಕೆಲ್ಸದಿಂದ ತೆಗ್ದಾಕ್ಬಿಡಿ, ಅವ್ನ ಹೆಂಡತಿಗೂ ಕೆಲ್ಸದಿಂದ ತೆಗ್ದಾಕ್ಬಿಡಿ, ಅವ್ನ ಮಕ್ಳನ್ನ ಸ್ಕೂಲಿಂದ ತೆಗ್ದಾಕ್ಬಿಡಿ. ಯು ಮೇ ಥಿಂಕ್ ಯು ಆರ್ ಡೂಯಿಂಗ್, ಬಿಕಾಸ್ ಈ ತರ ಮಾಡಿದ್ರಿಂದ
ಬೇರೆ ಎಲ್ಲರೂ ಹೆದರ್ತಾರೆ ಈ ತರ ಮಾತಾಡೋದಕ್ಕೆ. ವಿ ವಿಲ್ ಹ್ಯಾವ್ ಪ್ರೋಗ್ರೆಸ್, ದಟ್ ಮೈಟ್ ವರ್ಕ್. ಇಮ್ಯಾಜಿನ್ ಅದು ಉಲ್ಟಾ ಆಗತ್ತೆ. ನೀವೇನೋ ದೇಶನ ಕ್ವಶನ್ ಮಾಡಿ, ಇವಾಗಿರೋ ನ್ಯಾಷನಲಿಸ್ಟ್ ಪಾರ್ಟಿನ ಕ್ವಶನ್ ಮಾಡಿ ಹಾಕಿದಾಗ, ಯು ಕ್ಯಾನ್ ರೈಟ್ ಸಿಂಪಲ್ ಸ್ಟಫ್ ಲೈಕ್ ಚೈನಾ ಬಗ್ಗೆ ನಮ್ ಗವರ್ಮೆಂಟ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕಿತ್ತು, ಅಷ್ಟ್ ಸಾಕು. ದೇ ಮೇ ಸೇ ಯು ಆರ್ ಟ್ರೈಟರ್, ಯು ಆರ್ ಆಂಟಿ ನ್ಯಾಷನಲಿಸ್ಟ್, ಅವ್ರ ನಿನ್ನ ಕೆಲ್ಸನ ತೆಗ್ದಾಕ್ಬೇಕು. ಹಂಗೆ ಮಾಡಿದ್ರೆ ಇಟ್ಸ್ ನಾಟ್ ಅ ಸೊಸೈಟಿ ವೇರ್ ಯು ವಾಂಟ್ ಟು ಲಿವ್. ಆತರ ಇರಬಾರ್ದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಗೋಲ್ಡನ್ ರೂಲ್ ಶುಡ್ ಅಪ್ಲೈ ಹಿಯರ್ ಆಲ್ಸೋ. ಅದಕ್ಕೋಸ್ಕರನೇ ಈವನ್ ಪೀಪಲ್ ಹೂ ವರ್ ಇನ್ವಾಲ್ಡ್ ಇನ್ ಕ್ಯಾನ್ಸಲ್ ಕಲ್ಚರ್, ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಅವರು ಕ್ಲಾಸ್ ರೂಮ್ ಅಲ್ಲಿ ಇದ್ದಾಗ ಅವ್ರ ಟೀಚರ್ಗಳ ಬಗ್ಗೆ ರಿಪೋರ್ಟ್ ಮಾಡಿ, ಕಲೀಗ್ಸ್ ಕ್ಲಾಸ್ಮೇಟ್ಸ್ ಬಗ್ಗೆ ರಿಪೋರ್ಟ್ ಮಾಡಿದವರು, ದೇ ಹ್ಯಾವ್ ಸೋ ಮಚ್ ಆಂಗ್ಸೈಟಿ. ಯಾಕಂದ್ರೆ ದೇ ನೋ ಇವತ್ತು ಹಿಂಗೆಲ್ಲ ಇರ್ಬೋದು, ನಾಳೆ ನಂದ್ ಟ್ವಿಟರ್ ಇಂದ ಏನಾದ್ರು ಹುಡುಕಿದ್ರೆ ಇವರು, ನಾನ್ ಅಷ್ಟೊಂದು ಬರ್ದಿರ್ತೀನಿ ಏನಾದ್ರು ಅದ್ರಲ್ಲಿ ಒಂದ್ ಲೈನ್ ಹುಡುಕಿದ್ರೆ, ಆ ತರದ ಆಂಗ್ಸೈಟಿ ಇದೆಯಲ್ಲ, ಯು ಕೆನಾಟ್ ಲಿವ್ ವಿತ್ ದಟ್ ಆಂಗ್ಸೈಟಿ. ಇವರು ಹಿಂಗ್ ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಅಂತಾರೆ. ಲೈಕ್ ಹೌ ಸೇಫ್ ಇಸ್ ಇಟ್? ನಾಳೆ ನಿಮ್ದು ಇಡೀ ಕರಿಯರ್ ಬಿಕಾಸ್ ಆಫ್ ಒನ್ ಲೈನ್ ಯು ರೋಟ್ ಇನ್ ಎ ಇಮೇಲ್ 5 years ಬ್ಯಾಕ್, ಅದರಿಂದ ನಿಮ್ದು ಇಡೀ ಕರಿಯರ್ ಹಾಳಾಗುತ್ತೆ ಅಂದ್ರೆ ಹೆಂಗ್ ನೆಮ್ಮದಿಯಾಗಿರಕ್ಕಾಗತ್ತೆ ಮನುಷ್ಯರು? ಅದಕ್ಕೆ ವಿ ಶುಡ್ ಬಿ ವಿಜಿಲೆಂಟ್ ಅಗೇನ್ಸ್ಟ್ ದಟ್. ಅದಕ್ಕೋಸ್ಕರನೇ ರೈಟ್ ವಿಂಗರ್ಸ್ ಆರ್ ಅಪೋಸ್ ಟು ಇಟ್ ಇನ್ ಅಮೆರಿಕಾ. ಅವ್ರು ತುಂಬಾ ಜನ ಹೇಳ್ತಾರೆ ಈ ತರ ಕ್ಯಾನ್ಸಲ್ ಕಲ್ಚರ್ ಇಂದಾಗಿನೇ ಡೊನಾಲ್ಡ್ ಟ್ರಂಪ್, ಪೊಲಿಟಿಕಲ್ ಕರೆಕ್ಟ್ನೆಸ್ ಇಂದಾಗಿನೇ ಡೊನಾಲ್ಡ್ ಟ್ರಂಪ್ ಗೆ ಅಷ್ಟೊಂದು ಸಪೋರ್ಟ್ ಬಂದಿದ್ದು. ವೆನ್ ಪೀಪಲ್ ಸ್ಟಾರ್ಟ್ ಫೀಲಿಂಗ್ ಫಿಯರ್ಫುಲ್, ಅವಾಗ ಅವ್ರದ್ದು ಪ್ರೈವೇಟ್ ಲೈಫ್ ಬೇರೆ ಆಗುತ್ತೆ, ಪಬ್ಲಿಕ್ ಲೈಫ್ ಬೇರೆ ಆಗುತ್ತೆ. ಪಬ್ಲಿಕ್ ಲೈಫ್ ಅಲ್ಲಿ ಹೇಳಕ್ ಶುರು ಮಾಡ್ತಾರೆ, ನಾನು ಪ್ರೋಗ್ರೆಸಿವ್, ನಾನು ಇದನ್ನೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಪ್ರೈವೇಟ್ ಲೈಫ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಆಂಟಿ ಇಮಿಗ್ರೇಷನ್, ಆಂಟಿ ಇವರು ಇದ್ದವ್ರಿಗೆನೆ ವೋಟ್ ಮಾಡೋದು ಅಂತ. ಯು ಶುಡ್ ಹ್ಯಾವ್ ಏನೋ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನಿಜವಾಗ್ಲೂ ಗೊತ್ತು ಇವನೊಬ್ನು ಟ್ರಂಪ್ ಸಪೋರ್ಟರ್ ಇದ್ದಾನೆ ಅಂದ್ರೆ, ಯು ಕ್ಯಾನ್ ಹ್ಯಾವ್ ಅ ಕಾನ್ವರ್ಸೇಷನ್. ನಿಮ್ ಕಲೀಗ್ ಇದ್ರೆ, ನಿಮ್ಮ ಫ್ಯಾಮಿಲಿ ನಲ್ಲಿ ಇದ್ದವ್ರಿದ್ರೆ, ಯು ಕ್ಯಾನ್ ಗಿವ್ ಯುವರ್ ಸೈಡ್ ಆಫ್ ದ ಆರ್ಗ್ಯುಮೆಂಟ್. ಯು ಕ್ಯಾನ್ ಬಿ ಶ್ಯೂರ್ ಆರ್ಗ್ಯುಮೆಂಟ್ ಯೂಸ್ ಮಾಡಿ ಅಥವಾ ಲಾಜಿಕ್ ಯೂಸ್ ಮಾಡಿ, ಯು ಕ್ಯಾನ್ ಅಟ್ ಲೀಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಮೇಕ್ ದೆಮ್ ನೋ ದಟ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ವ್ಯೂ ಅಂತ. ಆ ತರ ಎಕ್ಸ್ಚೇಂಜ್ ಆಗ್ಬೋದು. ಇಲ್ಲ ಅಂದ್ರೆ ದೇ ಮೇ ಅಗ್ರಿ. ಯಾಕಂದ್ರೆ ಫಿಯರ್ಫುಲ್ ಆಗಿ ಇಟ್ಕೊಂಡ್ರೆ ದೇ ಮೇ ಸೇ ಓಕೆ, ನೀವ್ ಹೇಳಿದೆ ಕರೆಕ್ಟ್ ಅಂತ. ಪ್ರೈವೇಟ್ ಲೈಫ್ ಅಲ್ಲಿ ದೇ ವಿಲ್ ಅದೇ ತರನೇ ಕಂಟಿನ್ಯೂ ಆಗುತ್ತೆ. ಅದು ನಾವು ಸಾಮಾನ್ಯವಾಗಿ ತುಂಬಾ ಅಬ್ಸರ್ವ್ ಮಾಡ್ತೀವಲ್ವಾ. ಈಗ ಪ್ರೈವೇಟ್ ಆಗಿ ಯಾವ ತರ ಜೋಕ್ಸ್ ಬರ್ತಾ ಇತ್ತು, ಮೊದ್ಲು ಪಬ್ಲಿಕ್ ಆಗಿ ಯಾವ ತರ ಜೋಕ್ಸ್ ಬರ್ತಾ ಇತ್ತು, ಈಗ ಪ್ರೈವೇಟ್ ಆಗಿ ಬರ್ತಾ ಇದೆ. ಅಂದ್ರೆ ಜೆಂಡರ್ ಸೆನ್ಸಿಟಿವಿಟಿ ಆಗ್ಲಿ ಅಥವಾ ಇನ್ಕ್ಲೂಸಿವ್ನೆಸ್ ಆಗ್ಲಿ, ಅದು ಡಿಸ್ಕಷನ್ ಮೂಲಕ ಹೊರಹೊಮ್ಮಬೇಕು ವಿನಃ ಅದನ್ನ ಫೋರ್ಸ್ ಮಾಡಿದ್ರೆ ಅದು ಮುಚ್ಚೋಗತ್ತೆ. ಫ್ರೆಂಚ್ ಅಲ್ಲೇ ಒಂದ್ ಗಾದೆ ಇದೆಯಲ್ಲ, ವಾಟ್ ಯು ರೆಸಿಸ್ಟ್ ವಿಲ್ ಪರ್ಸಿಸ್ಟ್. ಅಂದ್ರೆ ಯಾವ್ದು ಟಾಪಿಕ್ ನಾವು ಹೆಚ್ಚಾಗಿ ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಹೋದಾಗ್ಲೂ ಅದಕ್ಕೆ ಒಂದು ಡೆಮೋಕ್ರಾಟಿಕ್ ಎಕ್ಸ್ಚೇಂಜ್ ಬರುತ್ತೆ, ಮಾತುಕತೆಗೆ ಒಂದು ಅರ್ಥ ಇರುತ್ತೆ. ಇವಾಗ ಅಂದ್ರೆ ಈ ಕ್ಯಾನ್ಸಲ್ ಕಲ್ಚರ್ನ ನಾವು ಸಣ್ಣ ಪುಟ್ಟ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಈಗ ಅವನ್ನ ಅನ್ಫ್ರೆಂಡ್ ಮಾಡೋದು, ಇವನ್ನ ಬ್ಲಾಕ್ ಮಾಡ್ದ ಅನ್ನೋದು, ಈ ತರ ಒಂದು ಕಾನ್ವರ್ಸೇಷನ್ಸ್ ಇದ್ರೆ ನಿಮ್ ಫ್ರೆಂಡ್ಸ್ ಹತ್ರ ನೀವೇ ಮಾತಾಡ್ಕೊಂಡು ನಮ್ ಫ್ರೆಂಡ್ಸ್ ಹತ್ರ ಚರ್ಚೆ ಬರದೇ ಇಲ್ವಲ್ಲ. ಮತ್ತೆ ಒಳ್ಳೊಳ್ಳೆ ಚರ್ಚೆಗಳು ಬರೀ ಅರಳಿಕಟ್ಟೆಗೆ ಸೀಮಿತ ಆಗ್ಬಿಟ್ರೆ ಅದು ಹೆಂಗೆ? ಸೊ ಮತ್ತೊಮ್ಮೆ ಈ ತರ ವಿಶಿಷ್ಟವಾದ ಚರ್ಚೆಗಳಿಗೆ ದಯವಿಟ್ಟು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸ್ಪಾಟಿಫೈ ಅಲ್ಲಿ ಇದೀವಿ. ಮತ್ತೊಮ್ಮೆ ಪ್ರೋಗ್ರಾಮ್ ಮುಗ್ಸಕ್ಕೂ ಮುಂಚೆ ಒನ್ಸ್ ಮೋರ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಸುಮಾರು ಜನ ನೀವು ನಮ್ಗೆ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ಸ್ ಅಲ್ಲಿ ಹೇಳ್ತೀರಾ, ಚೆನ್ನಾಗ್ ಬರ್ತಾ ಇದೆ ಗುರು ಅರಳಿಕಟ್ಟೆ, ನಾನು ನನ್ನ ಫ್ರೆಂಡ್ಸಿಗೆ ರೆಫರ್ ಮಾಡಿದೀನಿ, ಒಂದ್ ಕೇಸಲ್ಲಿ ಅವ್ರ ಅತ್ತೆಗೂ ರೆಫರ್ ಮಾಡಿದಾರಂತೆ ಯಾರೋ. ಸೊ ಥ್ಯಾಂಕ್ಸ್ ವೆರಿ ಮಚ್. ಮತ್ತೊಮ್ಮೆ ಬರ್ತೀವಿ ವಿಶಿಷ್ಟ ಕಾನ್ವರ್ಸೇಷನ್ ಜೊತೆ, ವಿಶಿಷ್ಟ ಟಾಪಿಕ್ ಜೊತೆ. ವಾಸುಕಿ, ನಿನ್ಗೋಸ್ಕರ ಒಂದು ಸ್ಪೆಷಲ್ ವರ್ಡ್, ಮತ್ತೊಮ್ಮೆ ವಿಶೇಷವಾಗಿ ಅರಳಿಕಟ್ಟೆ ನಿಮ್ ಜೊತೆ ಬರ್ತಾ ಇದೆ. ಥ್ಯಾಂಕ್ಸ್ ಒನ್ಸ್ ಅಗೇನ್ ಟು ಎವ್ರಿಬಡಿ. ವಾಸುಕಿ, ಸುಪ್ರೀತ್, ಆಬ್ವಿಯಸ್ಲಿ ಥ್ಯಾಂಕ್ಸ್. ಓಕೆ, ಬಾಯ್.